ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನಿಂದ 9 ದಿನಗಳ ಕಾಲ ಹರಿವಂಶದ ಚಿಂತನಕ್ಕಾಗಿ ನಾವು ಸೇರಿದ್ದೇವೆ. ಈ ಹರಿವಂಶ ಅಂತ ಹೇಳಿದರೆ ಏನು, ಈ ಹರಿವಂಶದಲ್ಲಿ ಏನು ವಿಷಯಗಳಿದೆ, ಇದನ್ನು ನಾವು ಮೊದಲು ತಿಳಿದು ನಂತರ ಪ್ರವೇಶ ಮಾಡುವುದು ಬಹಳ ಸೂಕ್ತವಾಗಿರುವಂಥದ್ದು. ಈ ಹರಿವಂಶ ಮಹಾಭಾರತದ ಖಿಲಭಾಗ ಅಂತ ಹೇಳ್ತಾರೆ. ಇದನ್ನು ಮಹಾಭಾರತದ ಖಿಲಭಾಗ ಅಂದರೆ ಖಿಲಭಾಗ ಅಂತ ಹೇಳಿದರೆ ಉಳಿದ ಭಾಗ ಅಂತ. ಮಹಾಭಾರತವನ್ನು ಹೇಳಿ ಮತ್ತು ಉಳಿದ ಭಾಗ ಇದು ಅಂತ. ಏನು ಖಿಲಭಾಗ ಅಂತ ಹೇಳಿದರೆ, ಇಲ್ಲಿ ಮೊದಲು ಪ್ರಶ್ನೆಯಲ್ಲೇ ಬರ್ತದೆ. ಜನಮೇಜಯ ವೈಶಂಪಾಯನರ ಬಳಿ ಪ್ರಶ್ನೆಯನ್ನು ಮಾಡ್ತಾನೆ. ಅದನ್ನೇ ಸೂತಪುರಾಣಿಕರ ಬಳಿ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ನಾವು ಮಹಾಭಾರತವನ್ನು ಕೇಳಿದರೆ ಮಹಾಭಾರತವನ್ನು ಕೂಡ ಸೂತಪುರಾಣಿಕರು ಶೌನಕರಿಗೆ ತಾವು ತಿಳಿಸಿದ್ದು. ಅಂದರೆ ಶೌನಕರೇ ಮೊದಲಾದ ಋಷಿಗಳಿಗೆ ಏನು ಅಂತೇಳಿದರೆ, ಹಿಂದೆ ಜನಮೇಜಯನಿಗೆ ವೈಶಂಪಾಯನರು ಯಾವ ಮಹಾಭಾರತವನ್ನು ತಿಳಿಸಿದರೂ ಅದನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತ. ಇಲ್ಲಿಯೂ ಕೂಡ ಅದೇ ರೀತಿ ಶೌನಕರು ಬಳಿ ಸೂತಪುರಾಣಿಕರ ಬಳಿ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಮಹಾಭಾರತದ ಕಥೆಯನ್ನೆಲ್ಲ ಹೇಳಿದಿರಿ. ಮಹಾಭಾರತದ ಕಥೆ ಅಂತ ಹೇಳಿದರೆ ಪ್ರಧಾನವಾಗಿ ಪಾಂಡವರ ಕೌರವರ ಕಥೆ ಅಂತ ಹೇಳಿದರೆ, ಒಂದೇ ಮಾತಲ್ಲಿ ಹೇಳುವುದಾದರೆ ಕುರುವಂಶದವರ ಕಥೆ. ಈ ಕುರುವಂಶ ಅಂದರೆ ಚಂದ್ರವಂಶ 2 ಕವಲಾಯಿತು. ಅದನ್ನು ನಾವು ಮುಂದೆ ನೋಡ್ಕೊಂಡು ಹೋಗ್ತೇವೆ. ಒಂದು ಕುರುವಂಶ ಆಯಿತು, ಇನ್ನೊಂದು ಯದುವಂಶ ಆಯಿತು. ಆ ಕುರುವಂಶದ ಕಥೆಯನ್ನು ವಿಸ್ತಾರವಾಗಿ ನಮಗೆ ಮಹಾಭಾರತ ತಿಳಿಸ್ಕೊಂಡು ಬರ್ತದೆ. ಅದೇ ಇನ್ನೊಂದು ಕವಲು ಯದುವಂಶ. ಆ ಯದುವಂಶದಲ್ಲಿ ಏನೇನು ಘಟನೆಗಳು ನಡೆಯಿತು, ವಿಶೇಷವಾಗಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದು ಆ ಯದುವಂಶದಲ್ಲಿ. ಆ ಕೃಷ್ಣನ ಅವತಾರದ ಕಥೆ, ಕೃಷ್ಣ ನಡೆಸಿದಂತಹ ಚಟುವಟಿಕೆಗಳು, ಇವುಗಳ ಬಗ್ಗೆ ನಮಗೆ ಮಹಾಭಾರತ ಅಷ್ಟೊಂದು ಬೆಳಕನ್ನು ಚೆಲ್ಲುವುದಿಲ್ಲ. ಅದಕ್ಕೋಸ್ಕರ ಜನಮೇಜಯ ವೈಶಂಪಾಯನರ ಬಳಿ ಪ್ರಶ್ನೆ ಮಾಡ್ತಾನೆ, ನೀವು ಕುರುವಂಶದ ಕಥೆಯನ್ನು ಹೇಳಿದಿರಿ, ಆದರೆ ಈ ಯದುವಂಶದ ಕಥೆಯನ್ನೇ ಹೇಳಿಲ್ಲ, ಅದರ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ಅಂತ. ಅದಕ್ಕೆ ಸೂತಪುರಾಣಿಕರು ತಾವು ಯದುವಂಶದ ಕಥೆಯನ್ನು, ಅದೇ ಹರಿವಂಶ ಅಂದರೆ ಯಾವ ವಂಶದಲ್ಲಿ ಹರಿ ತಾನು ಅವತರಿಸಿ ಬಂದನೋ ಅಂತಹ ವಂಶ, ಆ ಹರಿವಂಶದ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರವೇ ಇದಕ್ಕೆ ಹರಿವಂಶ ಅಂತ ಹೆಸರು. ಅಂತೇಳಿದರೆ ಆ ಹರಿ ಅವತರಿಸಿದಂತಹ, ಕೃಷ್ಣನಾಗಿ ಅವತರಿಸಿದಂತಹ ವಂಶದ ಕಥೆಯನ್ನು ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗುವಂಥದ್ದು. ವಾಸ್ತವಿಕವಾಗಿ ಈ ಹರಿವಂಶ ಯಾವ ರೀತಿ ಇದೆ ಅಂತೇಳಿದರೆ ಸಾಮಾನ್ಯ ಭಾಗವತಕ್ಕೆ ಹೋಲ್ತದಿದು, ಶ್ರೀಮದ್ ಭಾಗವತ ಗ್ರಂಥಕ್ಕೆ ಹೋಲುವಂಥದ್ದು. ಆದರೆ ಶೈಲಿ ತುಂಬ ವ್ಯತ್ಯಾಸ ಇದೆ. ಭಾಗವತದ ಶೈಲಿ ಅನ್ನಂದರೆ ವೇದವ್ಯಾಸರೇ ಇದನ್ನು ರಚನೆ ಮಾಡಿದ್ದು. ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರೇ ಇದನ್ನು ಕೂಡ ರಚನೆ ಮಾಡಿರುವಂಥದ್ದು. ಅದಕ್ಕಾಗಿಯೇ ಹರಿವಂಶದಲ್ಲಿ ಮೊದಲೇ ವೇದವ್ಯಾಸರ ಪ್ರಾರ್ಥನೆ ಬರ್ತದೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಎನ್ನುವಂಥದ್ದು ಮೊದಲು ಹರಿವಂಶ ವೇದವ್ಯಾಸರನ್ನು ಕುರಿತು ಮಾಡುವಂತಹ ಪ್ರಾರ್ಥನೆ. ಅಂದರೆ ವೇದವ್ಯಾಸರು ತಾವು ಉತ್ಕೃಷ್ಟವಾಗಿದ್ದಾರೆ. ಪರಾಶರನ ಮಗನಾದಂತಹ ವೇದವ್ಯಾಸರು ಸತ್ಯವತಿ ಹೃದಯನಂದನ, ಸತ್ಯವತಿಯ ಮನಸ್ಸಿಗೆ ಬಹಳ ಆನಂದ ಕೊಟ್ಟವರು. ಯಾರ ಬಾಯಿಯಿಂದ ಬಂದಂತಹ ಮಾತೇನಿದೆ, ಯಸ್ಯ ಆಸ್ಯ ಕಮಲಗಳಿತಂ ವಾಂಗ್ಮಯಮೃತಂ ಜಗತ್ಪಿಬತಿ, ಇಡೀ ಜಗತ್ತು ಇವತ್ತು ಏನು ಅಧ್ಯಾತ್ಮವನ್ನು ಬಳಗಿಸ್ತಾ ಇದೆ, ಭಗವಂತನ ವಿಚಾರಧಾರೆಯನ್ನು ಪಡೀತಾ ಇದೆ, ಅದೆಲ್ಲವೂ ಕೂಡ ವೇದವ್ಯಾಸರ ಬಾಯಿಯಿಂದ ಬಂದ ಅಮೃತ, ವೇದವ್ಯಾಸರು ಕೊಟ್ಟ ಅಮೃತಧಾರೆ ಅದು. ಅಂತಹ ವೇದವ್ಯಾಸರ ಪ್ರಾರ್ಥನೆಯಿಂದಲೇ ಪ್ರಾರಂಭ ಆಗುತ್ತೆ. ಅಂತಹ ವೇದವ್ಯಾಸರಿಂದ ರಚಿತವಾದಂತಹ ಈ ಹರಿವಂಶ ಭಾಗವತವನ್ನು ರಚನೆ ಮಾಡಿದ ವೇದವ್ಯಾಸರಿಂದಲೇ ರಚಿತವಾದದ್ದು, ಆದರೆ ಶೈಲಿ ಭಿನ್ನವಾಗಿದೆ. ಇದು ಇತಿಹಾಸ. ಇತಿಹಾಸ ಅಂತ ಹೇಳಿದರೆ ಕಥೆಯನ್ನು ಹೇಳ್ಕೊಂಡು ಹೋಗುತ್ತಷ್ಟೆ. ಆದರೆ ಭಾಗವತ ಹಾಗಲ್ಲ. ಭಾಗವತ ಪುರಾಣ, ಅದು ಹಾಗೆ ಬರಿಯ ಪುರಾಣ ಅಲ್ಲ. ಮತ್ತೇನೆಂದರೆ ಯಸ್ಮಿನ್ ಪಾರಮಹಂಸ ಅಂತ ಹೇಳ್ತಾರೆ. ಎಲ್ಲಿ ಭಗವಂತನ ಕಥೆ ಅದು ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ವಿರಕ್ತಿ ಭಕ್ತಿ ಸಹಿತಂ ನೈಷ್ಕರ್ಮ್ಯ ಮಾವಿಷ್ಕೃತಂ, ಭಕ್ತಿ ಜ್ಞಾನ ವೈರಾಗ್ಯದಿಂದ ಸಹಿತವಾಗಿ ಎಲ್ಲಿ ನಮಗೆ ಮೋಕ್ಷ ದೊರೀತದೋ ಅಂತಹ ಗ್ರಂಥ ಭಾಗವತ ಅಂತ.
ಹಾಗಿದ್ರೆ ಹರಿವಂಶದಿಂದ ದೊರಕುವುದಿಲ್ವೋ? ದೊರಕುತ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಆದರೆ ಭಕ್ತಿಗೋಸ್ಕರ ನಾವು ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಸ್ವಲ್ಪ ನೆಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಕಥೆಗೆ ಹೊತ್ತು. ಅದರಿಂದಾಗಿ ನಿಮಗೆ ಆಶ್ಚರ್ಯ ಅಂದರೆ ಭಾಗವತದಲ್ಲಿ ಹೇಳದ ಅನೇಕ ಕಥೆಗಳು ಹರಿವಂಶದಲ್ಲಿದೆ. ಭಾಗವತದಲ್ಲಿ ಸಂಕ್ಷೇಪವಾಗಿ ಹೇಳಿರುವಂತಹ ಕಥೆಗಳು ಹರಿವಂಶದಲ್ಲಿದೆ. ಭಾಗವತದಲ್ಲಿ ಹೇಳಿದ ಕಥೆಗಳೂ ಇಲ್ಲಿದೆ. ಸ್ವಲ್ಪ ಭಿನ್ನವಾಗಿದೆ ಇಲ್ಲಿ ಕಥೆಗಳು, ಆದರೆ ಆ ಶೈಲಿಯಲ್ಲಿ ಇಲ್ಲ. ಇಲ್ಲಿ ಈ ಭಾಗವತ, ಈ ಹರಿವಂಶ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಸೂತ ಪುರಾಣಿಕರು ಅಂತ ಹೇಳಿದರೆ ಸೃಷ್ಟಿಯಿಂದ, ಅಂದರೆ ಭಾಗವತದ ಶೈಲಿಯಲ್ಲಿ. ಯಾಕಂದರೆ ಭಾಗವತ ಪ್ರಾರಂಭ ಆಗುವುದು ಸೃಷ್ಟಿಯಿಂದಲೇ. ಈ ಜಗತ್ತು ಯಾವ ರೀತಿ ನಿರ್ಮಾಣ ಆಯಿತು ಅನ್ನುವುದರ ಬಗ್ಗೆ ತಿಳಿಸ್ತಾ ಭಗವಂತ ನಾರಾಯಣ ತಾನೊಬ್ಬನೇ ಇದ್ದ ಪ್ರಳಯ ಕಾಲದಲ್ಲಿ. ಆ ನಾರಾಯಣನಿಂದ ಮೊದಲು ಸೃಷ್ಟಿಯಾಯಿತು, ಅದೇ ಅವ್ಯಕ್ತ ತತ್ವ. ಅಂದರೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಅವ್ಯಕ್ತ ತತ್ವ ಅನ್ನೋದು ಇದ್ದೇ ಇರ್ತದೆ. ಅದು ಮೂಲ ವಸ್ತು, ಸೃಷ್ಟಿಗೆ ಕಾರಣವಾದ ಮೂಲ ವಸ್ತು ಅದು. ಅಂದರೆ ಏನೂ ಇಲ್ಲದೆ ಶೂನ್ಯದಿಂದ ಸೃಷ್ಟಿ ಮಾಡಲಿಕ್ಕೆ ಬರೋಲ್ಲ, ಶೂನ್ಯದಿಂದ ಸೃಷ್ಟಿ ಅನ್ನೋದಿಲ್ಲ. ಮತ್ತು ಈ ಜಗತ್ತು, ನಾವಿವತ್ತೇನು ಈ ಜಗತ್ತನ್ನು ಬ್ರಹ್ಮಾಂಡವನ್ನು ನೋಡ್ತಾ ಇದ್ದೇವೆ, ಇದಕ್ಕೆ ಮೂಲಭೂತವಾದ ಒಂದು ವಸ್ತು ಇದ್ದೇ ಇದೆ. ಅದನ್ನೇ ಪ್ರಧಾನ ಅಂತ ಕರೀತಾರೆ, ಅವ್ಯಕ್ತ ಅಂತ ಕರೀತಾರೆ. ಇದನ್ನು ನಿಯಂತ್ರಣ ಮಾಡುವ ಶಕ್ತಿ ಯಾರು ಅಂತ ಹೇಳಿದ್ರೆ ದೇವತೆ, ಅವಳೇ ಲಕ್ಷ್ಮಿ. ಶ್ರೀ ಭೂ ದುರ್ಗಾ ರೂಪದಿಂದ ಈ ಅವ್ಯಕ್ತದಲ್ಲಿರುವಂತಹ ವಸ್ತುಗಳು, ಅದೇ ಸಾತ್ವಿಕ ರಾಜಸ ತಾಮಸ, ಈ ಗುಣಗಳನ್ನು ನಿಯಂತ್ರಣ ಮಾಡ್ತಾಳೆ. ಅಂತಹ ಆ ಅವ್ಯಕ್ತ ತತ್ವಕ್ಕೆ ಭಗವಂತ ತಾನು ಚಾಲನೆಯನ್ನು ಕೊಟ್ಟ. ಅದರಿಂದಾಗಿ ಏನು ಅಂತ ಹೇಳಿದರೆ ಮಹತ್ತತ್ವದ ಸೃಷ್ಟಿಯಾಯಿತು. ನಂತರದ್ದು ಮಜಲು, ಅಂದರೆ ಈ ಹರಿವಂಶ ಪ್ರಾರಂಭ ಆಗುವುದೇ ಆ ರೀತಿಯಿಂದ. ಮಹತ್ತತ್ವದ ಸೃಷ್ಟಿಯಾಯಿತು. ಮಹತ್ತತ್ವ ಅಂತ ಹೇಳಿದರೆ ಅತ್ಯಂತ ಸೂಕ್ಷ್ಮವಾಗಿದ್ದಂತಹ ಸೃಷ್ಟಿಗೆ ಕಾರಣವಾದ ಮೂಲವಸ್ತು ಸ್ವಲ್ಪ ಸ್ಥೂಲವಾಯಿತು. ಅಂದರೆ ಮೊದಲು ಅತ್ಯಂತ ಸಣ್ಣ ಪರಮಾಣು ಇತ್ತು, ಆ ಪರಮಾಣು ಒಂದಕ್ಕೊಂದು ಸೇರಿತು. ಆ ಮಹತ್ತತ್ವಕ್ಕೆ ಕಾರಣನಾಗಿ, ಅಂದರೆ ಅದನ್ನು ನಿಯಂತ್ರಣ ಮಾಡುವವನೇ ಚತುರ್ಮುಖ ಬ್ರಹ್ಮ. ಅಂದರೆ ಮಹತ್ತತ್ವದ ಸೃಷ್ಟಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿ. ಆನಂತರ ಅದರಿಂದ ಮಹತ್ತತ್ವದಿಂದ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಅಹಂಕಾರ ತತ್ವ ಅಂದರೆ ಇನ್ನೂ ಸ್ವಲ್ಪ ಸ್ಥೂಲವಾಗಿರುವಂಥದ್ದು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಬಂದವನೇ ಶಿವ, ರುದ್ರ. ನಂತರ ಈ ಪ್ರಪಂಚ, ಪಂಚಭೂತಗಳು, ಪಂಚತನ್ಮಾತ್ರೆಗಳು ಈ ರೀತಿ ವಿಸ್ತಾರವಾಗ್ತಾ ಹೋಗುತ್ತೆ. ಹೀಗೆ ಆ ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮನಿಂದ ನಂತರ ಸೃಷ್ಟಿ ನಡೆಯಿತು. ಅದು ಹೇಗಂದರೆ ಸ್ವತಂತ್ರವಾಗಿ ಏನಲ್ಲ. ಯಾಕಂತ ಹೇಳಿದ್ರೆ ನಾರಾಯಣಾತ್ಮಕ ನಾಮ ಅಂತ ಹೇಳ್ತಾರೆ. ಯಾರೂ ಮೊದಲಿಂದ ಬಂದಿದ್ದಾರೆ ಅವರೆಲ್ಲರೂ ಕೂಡ ಹರಿವಂಶ ಸ್ಪಷ್ಟವಾಗಿ ಹೇಳ್ತಾರೆ ನಾರಾಯಣಾತ್ಮಕ ಅಂತ. ಅಂದರೆ ನಾರಾಯಣಾತ್ಮಕ ಅಂತ ಹೇಳಿದರೆ ಎಲ್ಲರೂ ಒಳಗಿನಿಂದ ನಾರಾಯಣನನ್ನೇ ಧ್ಯಾನ ಮಾಡುವುದು. ನಾರಾಯಣನ ಭಕ್ತರೇ ಪ್ರತಿಯೊಬ್ಬರೂ ಕೂಡ, ಎಲ್ಲ ದೇವತೆಗಳೂ ಕೂಡ ನಾರಾಯಣನ ಭಕ್ತರೇ. ಇದು ಹರಿವಂಶ, ಭಾಗವತ ಮುಂತಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿರುವಂಥದ್ದು. ಹೊರತು ಅವರು ಯಾರು ನಾವೇ ಸ್ವತಂತ್ರರು ಅಂತ ಎಣಿಸಿದ್ದಿಲ್ಲ. ನಾವೇ ದೊಡ್ಡ ದೇವತೆಗಳು, ನಾವೇ ದೊಡ್ಡ ದೇವರು, ನಮಗಿಂತ ದೊಡ್ಡವರು ಯಾರೂ ಇಲ್ಲ, ಇದು ನಾವು ಭ್ರಮಿಸ್ತೇವೆ ಹೊರತು ದೇವತೆಗಳು ಭ್ರಮಿಸೋಲ್ಲ. ದೇವತೆಗಳು ಇಲ್ಲ, ನಮಗಿಂತ ದೊಡ್ಡವನಿದ್ದಾನೆ ನಾರಾಯಣ, ಮೊದಲಿದ್ದವನವನೇ, ಅವನೇ ಸರ್ವೋತ್ತಮನಾಗಿರು, ಸ್ಪಷ್ಟವಾದ ಚಿತ್ರಣ ಅವರಲ್ಲಿದೆ. ಆ ರೀತಿ ಚತುರ್ಮುಖ ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಬಂದರು. ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ಸೃಷ್ಟಿಯನ್ನು ಮಾಡಬೇಕು. ಆ ಸೃಷ್ಟಿಗೋಸ್ಕರ ಈ ಹರಿವಂಶ ಎಲ್ಲಿಂದ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದರೆ ಋಷಿಗಳನ್ನು ತಾವು ಸೃಷ್ಟಿ ಮಾಡಿದರು. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠಶ್ಚ ಮಹಾತೇಜ. ವಸಿಷ್ಠರು, ಹೀಗೆ 7 ಮಂದಿ. ಇವರು ಸಪ್ತ ಬ್ರಹ್ಮಾಣ ಇತ್ಯೇತೆ ಪುರಾಣೇ ನಿಶ್ಚಯಂ ಗತಾಹ. ಇವರು ಸಪ್ತ ಬ್ರಹ್ಮರು ಅಂತ ಹೇಳಿದರೆ ಮೊದಲು ಸೃಷ್ಟಿಗೆ ಚತುರ್ಮುಖನಿಂದ ಸೃಷ್ಟಿಸಲ್ಪಟ್ಟವರು ಅಂತ. ಇವರನ್ನು ಸೃಷ್ಟಿ ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಏನಂದರೆ ಜಗತ್ತೆಲ್ಲ ನಿರ್ಮಾಣ ಮಾಡಿ ಆಗಿದೆ. ವಾಸ್ತವಿಕವಾಗಿ ಈ ಜಗತ್ತು ನಿರ್ಮಾಣ ಅಷ್ಟು ಸುಲಭವಾಗಿ ಆಗುವುದಲ್ಲ. ಅಂದರೆ ಇದರ ವಿಸ್ತಾರವಾದ ಕಥೆ ಬೇಕು ಅಂದರೆ ನಾವು ಭಾಗವತಕ್ಕೆ ಹೋಗಬೇಕು. ಭಾಗವತದ 3ನೇ ಸ್ಕಂಧದಲ್ಲಿ ಇದರ ವಿಸ್ತಾರವಾದ ವರ್ಣನೆ ಬರ್ತದೆ. ಇನ್ನು ಮಹಾಭಾರತದಲ್ಲೂ ಕೂಡ ಬಂದಿದೆ. ಅದರಿಂದ ಅದನ್ನು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಆನಂತರ ಈ ಜಗತ್ತು ನಿರ್ಮಾಣ ಆದಮೇಲೆ ಜಗತ್ತು ಯಾರಿಗೋಸ್ಕರ ಇರುವುದು? ಜನರಿಗೋಸ್ಕರ, ಪ್ರಜೆಗಳಿಗೋಸ್ಕರ. ಪ್ರಜೆಗಳಿಲ್ಲ, ಜಗತ್ತು ಖಾಲಿ ಇದೆ. ಅದಕ್ಕೋಸ್ಕರ ಖಾಲಿಯಾದ ಜಗತ್ತನ್ನು ಪೂರ್ಣ ಮಾಡಬೇಕು ಜನರಿಂದ. ಆ ಜನರನ್ನು ಸೃಷ್ಟಿಸುವವರು ಬೇಕು, ಪ್ರಜಾವೃದ್ಧಿ ಬೇಕು, ಪ್ರಜಾ ಸೃಷ್ಟಿಯಾಗಬೇಕು. ಅದಕ್ಕೋಸ್ಕರ ಈ 7 ಮಂದಿ ಸಪ್ತರ್ಷಿಗಳನ್ನು ತಾವು ಮೊದಲು ಸೃಷ್ಟಿಸಿದರು ಚತುರ್ಮುಖ ಬ್ರಹ್ಮದೇವರು. ಅವರಿಂದಾಗಿ ಸೃಷ್ಟಿ. ಅದಕ್ಕಿಂತ ಮೊದಲು ಸನತ್ ಕುಮಾರಾದಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರು. ಅಂದರೆ
4 ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ, 4 ಸನಕಾದಿಗಳು. ಅವರನ್ನು ಸೃಷ್ಟಿ ಮಾಡಿದರೂ ಕೂಡ ಅವರು ಸ್ಕಂದ ಸನತ್ಕುಮಾರಶ್ಚ ತೇಜಸ್ಸಂಕ್ಷಿಪ್ಯ ತಿಷ್ಠತಃ ಅಂತ ಹೇಳ್ತಾರೆ. ಇಲ್ಲ, ನಾವು ಸೃಷ್ಟಿಗಿಷ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅವರು ತಪಸ್ಸಿಗೆ ಹೋಗ್ಬಿಟ್ಟಿದ್ದಾರೆ. ಅವರಲ್ಲಿ ಒಂದು ವಿಶೇಷ ಹೇಳ್ತದೆ. ಸನತ್ಕುಮಾರ ಅಂತ ಏನಿದ್ದಾನೆ, ಆ ಸನತ್ಕುಮಾರನೇ ಮುಂದೆ ಸ್ಕಂದನಾದದ್ದು, ಷಣ್ಮುಖನಾದದ್ದು. ಸ್ಕಂದ ಕುಮಾರಸ್ವಾಮಿ ಅಂತ ಏನು ಹೇಳ್ತೇವೆ, ಅವನು ಈ ಸನತ್ಕುಮಾರನೇ ಆದದ್ದು ಅಂತ ಹೇಳ್ತಾರೆ. ಅವನೇ ಕಾಮ, ಮುಂದೆ ಇವನೇ ಕಾಮನಾಗಿ ಬರ್ತಾನೆ. ಅದನ್ನೊಂದು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತದೆ. ನಂತರ ಚತುರ್ಮುಖ ಬ್ರಹ್ಮದೇವರಿಲ್ಲಿ ಎಲ್ಲ ಸೃಷ್ಟಿ ಮಾಡಿದರು. ಮಳೆಯನ್ನು ಸೃಷ್ಟಿ ಮಾಡಿದರು, ಮಿಂಚನ್ನು ಸೃಷ್ಟಿ ಮಾಡಿದರು, ಮುಂತಾದ ಸೂರ್ಯ ಚಂದ್ರ ಎಲ್ಲರನ್ನು ಸೃಷ್ಟಿ ಮಾಡಿದರು. ಆದರೆ ಜನರ ಸೃಷ್ಟಿ ಮಾತ್ರ ಎಣಿಸಿದ ಹಾಗೆ ಆಗ್ತಾ ಇಲ್ಲ ಇಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಋಷಿಗಳಿಗೆ ಹೇಳಿದರೆ ಅವರು ಹೋಗಿ ತಪಸ್ಸಿಗೆ ಕೂತು ಬಿಟ್ಟಿದ್ದಾರೆ. ತಪಸ್ಸಿಗೆ ಕೂತಿದ್ದಾರೆ, ಇಚ್ಛೆ ಬಂದಾಗ ಸೃಷ್ಟಿ, ಇಚ್ಛೆ ಇಲ್ಲದಿದ್ದರೆ ಸೃಷ್ಟಿಯೇ ಇಲ್ಲ. ಸಾವಿರಾರು ವರ್ಷಗಳ ಕಾಲ ಜನವೇ ಇಲ್ಲ ಜಗತ್ತಿನಲ್ಲಿ. ಆ ರೀತಿ ಇದೆ. ಇದನ್ನು ನೋಡಿದಂತಹ ಚತುರ್ಮುಖ ಬ್ರಹ್ಮದೇವರು ಹೀಗೆ ಇದ್ದರೆ ಸೃಷ್ಟಿ ಮುಂದುವರಿಯುವುದಿಲ್ಲ, ಇಲ್ಲಿ ಪ್ರಜಾವೃದ್ಧಿ ಆಗುವುದಿಲ್ಲ. ಅದಕ್ಕೋಸ್ಕರ ದ್ವಿಧಾ ಕೃತ್ವಾತ್ಮನೋ ದೇಹಂ, ತಮ್ಮ ದೇಹವನ್ನು 2 ಮಾಡಿಕೊಂಡ್ರಂತೆ. 2 ಮಾಡಿಕೊಂಡು ಅರ್ಧನಾರೀಶ್ವರ ಅಂತ ಹೇಳ್ತೇವಲ್ವ, ಆ ರೀತಿ ಅರ್ಧದಿಂದ ಒಬ್ಬ ಪುರುಷನನ್ನು ಸೃಷ್ಟಿ ಮಾಡಿದ್ರಂತೆ, ಅರ್ಧದಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ರಂತೆ. ಅವನೇ ಸ್ವಯಂಭುವಮನು ಹಾಗೂ ಶತರೂಪ. ಇದು ಭಾಗವತದಲ್ಲೂ ಬಂದಿರುವಂಥದ್ದು. ಸ್ವಯಂಭುವಮನು ಶತರೂಪ ಇಬ್ಬರನ್ನು ಸೃಷ್ಟಿ ಮಾಡಿದ್ರಂತೆ. ಮಾಡಿ ನೀವು ಸೃಷ್ಟಿಯನ್ನು ಮುಂದುವರಿಸಿ ಅಂತ ಹೇಳಿದಂತೆ. ಸವೈ ನಾರಾಯಣ ವಿಸರ್ಗಸ್ಸ ಪ್ರಜಾಸ್ತಸ್ಯಾಪ್ಯಯೋ ನಿಜ ಅಂತ ಇನ್ನೊಂದು ಮಾತನ್ನಲ್ಲಿ ಹೇಳ್ತಾರೆ. ವಾಸ್ತವಿಕವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಹರಿವಂಶ ಹೇಳುವುದು ನಾರಾಯಣ ವಿಸರ್ಗ ಅಂತ ಅಂದೇಳಿದರೆ ಇದು ನಾರಾಯಣನಿಂದ ಸೃಷ್ಟಿ ಆಗ್ತಾ ಇರುವುದು ಅಂತ. ಅದ್ಯಾಕ್ರಿ ಚತುರ್ಮುಖ ಬ್ರಹ್ಮದೇವರು ಮಾಡ್ತಾ ಇರೋದಲ್ವಾ, ನಾರಾಯಣ ಸೃಷ್ಟಿ ಮಾಡ್ತಾ ಇರೋದು ಅಂತ ಹೇಗೆ ಹೇಳ್ತೀರಿ ನೀವು? ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ವೇದವ್ಯಾಸರು ಅಂತ ಹೇಳಿದ್ರಿ. ಇಲ್ಲ, ಇದೆಲ್ಲ ಬೇರೆ ಕಡೆ ವೇದವ್ಯಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಮಾಡ್ತಾ ಇರುವುದು ಸತ್ಯವೇ, ಆದರೆ ಪೂರ್ಣ ಸತ್ಯ ಅಲ್ಲ ಅಂತ. ಯಾಕಂದರೆ ಚತುರ್ಮುಖ ಬ್ರಹ್ಮನ ಒಳಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಡ್ತಾ ಇರುವವನು ನಾರಾಯಣ. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ ಅಂತ ಹೇಳಿದಾಗೆ ಚತುರ್ಮುಖ ಬ್ರಹ್ಮನ ಒಳಗೆ ಬ್ರಹ್ಮರೂಪದಿಂದ ನಿಂತು ಶಕ್ತಿಯನ್ನು ಕೊಡ್ತಾ ಸೃಷ್ಟಿಯನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಮುಖ್ಯವಾಗಿ ಸೃಷ್ಟಿಯಾಗುತ್ತಾ ಇರುವಂಥದ್ದು ವಿಷ್ಣುವಿನಿಂದ, ಹೊರಗಿನಿಂದ ಬ್ರಹ್ಮನ ಮೂಲಕ. ಬ್ರಹ್ಮನ ಮೂಲಕ ವಿಷ್ಣು ಸೃಷ್ಟಿ ಮಾಡ್ತಾ ಇದ್ದಾನೆ. ಅಂದರೆ ಭಾಗವತದ ಅಭಿಪ್ರಾಯವೂ ಇದೆ, ಜನ್ಮಾದ್ಯಸ್ಯ ಯಥೋನ್ವಯಾತ್. ಜನ್ಮ ಅಂದರೆ ಈ ಜಗತ್ತಿನ ಸೃಷ್ಟಿ, ಇರುವಿಕೆ, ಸಂಹಾರ ಎಲ್ಲವೂ ವಿಷ್ಣುವಿನಿಂದ. ಯಾಕಂದರೆ ಚತುರ್ಮುಖನ ಒಳಗೆ ಕೂತು ತಾನು ಸೃಷ್ಟಿ ಮಾಡಿಸ್ತಾನೆ, ತಾನೇ ತಾನಾಗಿದ್ದು ಪಾಲನೆ ಮಾಡ್ತಾನೆ, ಶಿವನ ಒಳಗೆ ಕೂತು ಸಂಹಾರ ಮಾಡ್ತಾನೆ, ವಿಷ್ಣುವೇ. ಅದನ್ನೇ ಇಲ್ಲಿ ಹೇಳ್ಕೊಂಡು ಹೋಗ್ತದೆ. ಅವರಿಬ್ಬರಿಂದ ಇಲ್ಲಿ ಪ್ರಜಾವೃದ್ಧಿ ಆಯಿತು ಅಂತ. ಅದರಲ್ಲಿಯೂ ಕೂಡ ಆ ಶತರೂಪ ಇದೊಂದು ವಿಶೇಷವಾದ ಘಟನೆಯನ್ನು ಅಂದರೆ ಭಾಗವತ ಹೇಳುವುದಿಲ್ಲ, ಇದು ಹೇಳ್ತದೆ. ಸಾತು ವರ್ಷಾಯುತಂ ತಪ್ತ್ವಾ ತಪಃ ಪರಮ ದುಶ್ಚರಂ. ಶತರೂಪ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದಳಂತೆ. ತಪಸ್ಸು ಮಾಡಿ ನಂತರ ಸ್ವಯಂಭುವ ಮನುವನ್ನು ತಾನು ಸೇರಿದ್ದಂತೆ. ಸ್ವಯಂಭುವ ಮನುವಿ ಹಾಗೂ ಶತರೂಪ ಇವರಿಂದಾಗಿ ನೋಡಿ, ಇದು ಭಾಗವತ ಹೇಳದ ಒಂದು ವಿಷಯ, ಹರಿವಂಶದಲ್ಲಿ ಬರುವ ವಿಷಯ. ಭಾಗವತ ಏನು ಹೇಳ್ತದೆ ಅಂತ ಹೇಳಿದ್ರೆ, ಶತರೂಪ ಹಾಗೂ ಸ್ವಯಂಭುವ ಮನು ಇವರಿಬ್ಬರಿಂದ 5 ಮಕ್ಕಳು ಬಂದರು ಅಂತ. ಇದು ಭಾಗವತ ಹೇಳುವ ಕತೆ. ಯಾರು ಅಂತ ಹೇಳಿದ್ರೆ, ಅದೇ 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಪ್ರಿಯವ್ರತ, ಉತ್ತಾನಪಾದ 2 ಗಂಡು ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ 3 ಹೆಣ್ಣು ಮಕ್ಕಳು. ಆದರೆ ಈ ಹರಿವಂಶ ಏನು ಹೇಳ್ತದೆ ಅಂತ ಹೇಳಿದರೆ, ಸ್ವಯಂಭುವಮನು ಶತರೂಪ ಇವರಿಬ್ಬರಿಂದ ವೀರ ಅಂತ ಒಬ್ಬ ಮಗ ಹುಟ್ಟಿದ ಅಂತ ಹೇಳ್ತಾರೆ. ವೀರ ಅಂತ ಹುಟ್ಟಿದ. ಆ ವೀರ ತಾನು ವೀರಾತ್ ಕಾಮ್ಯ ಎನ್ನುವಂತಹ ಕನ್ಯೆಯನ್ನು ಅವನು ವಿವಾಹವಾದ. ವೀರ ಹಾಗೂ ಕಾಮ್ಯ ಇವರಿಬ್ಬರ ದಾಂಪತ್ಯದಿಂದ 2 ಗಂಡು ಮಕ್ಕಳು ಬಂದರು. ಅವರು ಯಾರು ಅಂದರೆ ಪ್ರಿಯವ್ರತ, ಉತ್ತಾನಪಾದ. ನೋಡಿ, ಇದು ಹರಿವಂಶ ಹೇಳುವ ಕತೆ. ಆದರೆ ಭಾಗವತ ನೇರವಾಗಿ ಹೇಳ್ತದೆ, ಸ್ವಯಂಭೂಮನು ಶತರೂಪ ಇವರಿಂದಾಗಿ 2 ಮಕ್ಕಳು ಬಂದರು, ಪ್ರಿಯವ್ರತ, ಉತ್ತಾನಪಾದ ಅಂತ. ಇಲ್ಲಿ ಅವರಿಬ್ಬರ ನೇರ ಮಕ್ಕಳಲ್ಲ, ಪ್ರಿಯವ್ರತ, ಉತ್ತಾನಪಾದ, ಮತ್ತು ಮೊಮ್ಮಕ್ಕಳು. ಸ್ವಯಂಭೂಮನು ಶತರೂಪನು ಮೊಮ್ಮಕ್ಕಳು.
ಇದೇನು ಈ ರೀತಿ ಹೇಳ್ತಾ ಇದ್ದೀರಲ್ಲ, ಕನ್ಫ್ಯೂಷನ್ ಮಾಡ್ತಾ ಇದ್ದೀರಲ್ವ. ನೋಡಿ, ಇದೇ ಪುರಾಣಗಳ ಅಧ್ಯಯನದಲ್ಲಾಗಬೇಕಾದ್ರೆ ನಾವು ಸರಿಯಾಗಿ ಕುಳಿದುಕೊಳ್ಳದೆ ಇದ್ದರೆ, ಯಾಕೆ ಇದನ್ನು ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಕಾಂಟ್ರಿಡಕ್ಟ್ರಿ ನೂರಾರಿದೆ. ನೀವು ಭಾಗವತವನ್ನು ಹರಿವಂಶವನ್ನು ನೋಡ್ತಾ ಹೋದರೆ ಇಂತಹ ಕಾಂಟ್ರಿಡಕ್ಟ್ರಿ ಅಂತೇಳಿದರೆ ಪರಸ್ಪರ ವಿರೋಧಗಳು ನೂರಾರಿವೆ. ನಾವದನ್ನು ಪರಿಹಾರ ಮಾಡಿಕೊಳ್ಳದೆ ಹೋದು ಅಂತೇಳಿದರೆ ತಲೆ ಬಿಡವೇ ಗೊತ್ತಾಗೋದಿಲ್ಲ ಏನು ಅಂತ. ಹಾಗಂದ್ರೆ ಇದಕ್ಕೆ ಪರಿಹಾರ ಇಲ್ವಾ? ವೇದವ್ಯಾಸರು ಹೇಳಿದ್ದಾರೆ, ಇದಕ್ಕೆಲ್ಲ ಪರಿಹಾರ ಹೇಳಿದ್ದಾರೆ. ಅಂದರೆ ಆ ಪರಿಹಾರವನ್ನು ಜಗದ್ಗುರುಗಳಾದ ಮಧ್ವಾಚಾರ್ಯರು ಸ್ಪಷ್ಟ ತಿಳಿಸಿದ್ದಾರೆ, ನಾವು ಯಾವ ರೀತಿ ಇದನ್ನು ಅರ್ಥ ಮಾಡಬೇಕು ಅಂತ. ಇನ್ನು ಮುಂದೆಯೂ ಕೂಡ ಅಷ್ಟೇ. ಇದು ಹೇಗಂತ ಹೇಳಿದ್ರೆ, ಈ ಕಥೆ ಏನು ಬರ್ತದೆ, ಭಾಗವತದಲ್ಲಿ ಬರುವ ಕಥೆ ಇರಬಹುದು, ಯಾವುದೇ ಒಂದು ಕಥೆ ಇರಬಹುದು, ಒಂದೇ ಸಲ ನಡೆಯುವುದಲ್ಲ ಅದು. ನಾವೇನು ತಿಳ್ಕೊಳ್ತೇವೆ ಅಂದರೆ ಒಂದೇ ಸಲ ನಡೆದು ಬಿಡ್ತದೆ ಅಂತ. ಒಂದೇ ಸಲ ನಡೆಯೋದಲ್ಲ, ಮತ್ತು ನಡೀತಾನೆ ಇರ್ತದೆ. ಇವಾಗ ಒಂದು ಕೃಷ್ಣಾವತಾರ ಅಂತ ಹೇಳಿದ್ರೆ ಇಲ್ಲಿವರೆಗೆ ಬ್ರಹ್ಮಾಂಡ ಸೃಷ್ಟಿಯಾಗಿ ಒಂದೇ ಸಲ ನಡೆದದಲ್ಲ. ಇವಾಗ ನರಸಿಂಹಾವತಾರ ಈ ಬ್ರಹ್ಮಾಂಡ ಸೃಷ್ಟಿಯಾಗಿ ಒಂದೇ ಸಲ ನಡೆದದಲ್ಲ, ಮತ್ತು ಸಾವಿರಾರು ಸಲ ನಡೆದಿದೆ ಈ ಬ್ರಹ್ಮಾಂಡ ಸೃಷ್ಟಿಯಾಗಿ. ಕೃಷ್ಣಾವತಾರ ಬೇಕಾದಷ್ಟು ಸಲ ನಡೆದಿದೆ, ರಾಮಾವತಾರ ಬೇಕಾದಷ್ಟು ಸಲ ನಡೆದಿದೆ. ಈ ರೀತಿ ನಾವು ಯಾವುದು ಪುರಾಣ ಇತಿಹಾಸಗಳಲ್ಲಿ ಘಟನೆಗಳನ್ನು ಕೇಳ್ತೇವೆ, ಈ ಘಟನೆ ಅವಾಗವಾಗ ನಡೀತಾನೇ ಇರ್ತದೆ. ಹೇಗೆ ಅಂತೇಳಿದರೆ ನೋಡಿ, ಅದಕ್ಕೋಸ್ಕರ ಈ ಬ್ರಹ್ಮಾಂಡ ಏನಿದೆ, ಈ ಬ್ರಹ್ಮಾಂಡಕ್ಕೂ ಕೂಡ ಯಾವುದೇ ಒಂದು ನಿರ್ಮಾಣ ಮಾಡಲಿಕ್ಕೆ ಅದಕ್ಕೊಂದು ಮೂಲಭೂತವಾದ ಏನೊಂದು ತತ್ವ ಇರ್ತದೆ. ಅದೇ ರೀತಿ ಈ ಬ್ರಹ್ಮಾಂಡ ನಿರ್ಮಾಣ ಮಾಡಲಿಕ್ಕೆ ಒಂದು ಮೂಲಭೂತವಾದ ತತ್ವ ಇದೆ. ಅದೇನು ಅಂದರೆ ಅದೇ ವೇದ. ಅಂದರೆ ವೇದದ ಒಂದು ಮಾರ್ಗದರ್ಶನದಲ್ಲಿ ಜಗತ್ತು ಸೃಷ್ಟಿಯಾಗುತ್ತೆ. ಯಾಕೆಂದರೆ ವೇದ ಸತ್ಯ, ವೇದ ಯಾವತ್ತೂ ಸುಳ್ಳಲ್ಲ. ಅದಕ್ಕೆ ದೇವರು ಆ ವೇದಕ್ಕೆ ಮಹತ್ವ ಕೊಡಲಿಕ್ಕೋಸ್ಕರ ವೇದದಲ್ಲಿ ಯಾವ ರೀತಿ ಹೇಳಿದೆಯೋ ಅದೇ ರೀತಿ ಸೃಷ್ಟಿ ಮಾಡ್ತಾನೆ. ಪ್ರತಿಯೊಂದು ಸೃಷ್ಟಿಯೂ ಕೂಡ ಅಷ್ಟೇ. ವೇದ ಯಥಾಪೂರ್ವಮಕಲ್ಪಯತ್, ಅದಕ್ಕೆ ದೇವರು ಹಾಗೆ ಸೃಷ್ಟಿ ಮಾಡ್ಕೊಳ್ತಾ ಬರ್ತಾನೆ, ಹೊರತು ತನ್ನ ಖುಷಿ ಬಂದಾಗ ಮಾಡಲ್ಲ. ಇಲ್ಲ ಹೋದ ಸಲ ಹಾಗೆ ಮಾಡಿದ್ದೇನೆ, ಹಾಗೇ ಮಾಡಿದರೆ ಬೋರ್ ಆಗುತ್ತೆ, ಅದಕ್ಕೆ ಈ ಸಲ ಬೇರೆ ಮಾಡೋಣ, ನಮ್ಮೆಲ್ಲ ಇರ್ತದಲ್ಲ, ಹಾಗೆ ಮಾಡಲ್ಲ ದೇವರು. ಮತ್ತೇನೆಂದರೆ ವೇದದಲ್ಲಿ ಹೇಗಿದೆಯೋ ಹಾಗೆ ಮಾಡ್ತಾನೆ. ಅದರಿಂದ ವೇದದಲ್ಲಿ ಹೇಳಿರುವಂತಹ ವಿಷಯಗಳೇನಿದೆ ಅದು ಮತ್ತೆ 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 ಸೃಷ್ಟಿಯಾಗಬೇಕಾದ್ರೆ ಮರುಕಳಿಸ್ತಾನೆ ಇರ್ತದೆ. ಅದರಲ್ಲಿ ಯಾವತ್ತೂ ವ್ಯತ್ಯಾಸ ಆಗೋದೇ ಇಲ್ಲ, ಯಾಕಂದರೆ ವೇದ ಸುಳ್ಳಾಗಬಾರದು. ಆದರೆ ವೇದದಲ್ಲಿ ಹೇಳಿರದ ಸಂಗತಿಗಳೇನಿದ್ದಾವೆ ಅವುಗಳು ಮರುಕಳಿಸ್ಲಿಕ್ಕೆ ಸಾಧ್ಯತೆ ಇದೆ, ಅದು ಹೆಚ್ಚು ಕಮ್ಮಿ ಆಗ್ಬೋದು. ಅದು ಹೆಚ್ಚು ಕಮ್ಮಿ ಆಗಲಿಕ್ಕೆ ಸಾಧ್ಯತೆ ಇದೆ, ಬೇರೆ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ಬೋದು, ಅದೆಲ್ಲವೂ ಕೂಡ. ಹಾಗಾಗಿ ನೋಡಿ, ಒಂದು ಸಲ ಸೃಷ್ಟಿಯಾದಾಗ, ಇವಾಗ ನಾವು ಭಾಗವತದಲ್ಲಿ ಏನು ಕಥೆ ಕೇಳ್ತೇವೆ, ಆ ಯಾಕಂದರೆ ನಾನು ಪ್ರಾರಂಭದಲ್ಲೇ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಮುಂತಾದ ಬೇಕಾದಷ್ಟು ಬರ್ತದೆ ಮುಂದೆ. ಭಾಗವತ ಕೇಳಿದವರಿಗೆ ಇದು ಕನ್ಫ್ಯೂಷನ್ ಆಗ್ಬೋದು. ಏನ್ರಿ ಭಾಗವತದಲ್ಲಿ ಆ ರೀತಿ ನಾವು ಕೇಳಿದ್ದೇವೆ, ಹರಿವಂಶದಲ್ಲಿ ಈ ರೀತಿ ಹೇಳ್ತಾ ಇದ್ದೀರಿ, ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಅಂತ ನಾನು ಮೊದಲೇ ನಿಮಗೆ ತಿಳಿಸ್ತಾ ಇರೋದು ಏನು ಅಂತ ಹೇಳಿದರೆ, ಮನ್ವಂತರಗಳಲ್ಲಿ, ಆ ಮನ್ವಂತರ ಅಂತ ಹೇಳಿದರೆ ಅನ್ನೋದನ್ನೆಲ್ಲ ನಾವು ನೋಡ್ತೇವೆ. ನಂತರ ಕಲ್ಪ ಅಂದರೆ ಚತುರ್ಮುಖನ ಒಂದು ಹಗಲು, ಮನ್ವಂತರ, ಇದರಲ್ಲೆಲ್ಲ ಪ್ರಳಯ ಆಗ್ತದೆ. ಪ್ರಳಯ ಆದಮೇಲೆ ಮತ್ತೆ ಸೃಷ್ಟಿ ಆಗ್ತದೆ. ಈ ಸೃಷ್ಟಿ ಆಗಬೇಕಾದ್ರೆ ಹಾಗೇ ಇರ್ತದೆ, ಆದರೆ ಕೆಲವು ಚೇಂಜಸ್ ಆಗ್ತದೆ. ಅದನ್ನು ಈ ಪುರಾಣಗಳು ಇತಿಹಾಸದಲ್ಲಿ ಕೆಲವೊಂದನ್ನು ತಾನು ಘಟನೆಗಳನ್ನು ಉಲ್ಲೇಖ ಮಾಡ್ತದೆ. ಒಂದನ್ನು ಸುಳ್ಳು ಒಂದನ್ನು ಸತ್ಯ ಅಂತ ಹೇಳ್ಬೇಡಿ, ಎರಡೂ ಸತ್ಯವೇ. ನಿಮಗೆ ಉದಾಹರಣೆಗೆ ಹೇಳುವುದಾಗಿದ್ದರೆ, ಇವಾಗ ನಾವು ಭಾಗವತದಲ್ಲಿ ಕೇಳಿದ್ದೇವೆ ಏನು ಅಂತ ಹೇಳಿದ್ರೆ ನರಸಿಂಹಾವತಾರ ಆಯಿತು. ಎಲ್ಲಿ ಅಂತ ಹೇಳಿದ್ರೆ ನಮಗೆ ಗೊತ್ತು, ಕಂಬ ಹೊಡೆದು ನರಸಿಂಹ ಬಂದ. ಇಲ್ಲಿವರೆಗೆ ನಾವು ನರಸಿಂಹನ ಕಥೆ ಕೇಳಿರೋದು ಅದನ್ನೇ, ಕಂಬ ಹೊಡೆದು ನರಸಿಂಹ ಬಂದ. ಹರಿವಂಶದಲ್ಲಿ ಬರ್ತದೆ ಮುಂದೆ ನರಸಿಂಹಾವತಾರದ ಕಥೆ. ಅಲ್ಲಿ ಕಂಬದಿಂದ ಬಂದದ್ದಲ್ಲ, ಕಾಡಿನಿಂದ ಬಂದದ್ದು. ನರಸಿಂಹ ಕಾಡಿಂದ ಬರ್ತಾನೆ, ಕಂಬದ ವಿಷಯವೇ ಇಲ್ಲ, ಕಂಬ ಹೊಡೆದು ಬಂದದ್ದೇ ಇಲ್ಲ. ಇದೇ ಈ ರೀತಿ ಹೇಳ್ತಾ ಇದ್ದೀರಿ, ಅದು ಹೇಳಿದ್ರೆ ಎರಡೂ ಸತ್ಯವೇ. ಯಾಕೆಂತ ಹೇಳಿದ್ರೆ, ಒಂದು ಬಾರಿ ನರಸಿಂಹಾವತಾರ ಆಗಬೇಕಾದ್ರೆ ಭಗವಂತ ಕಂಬ ಹೊಡೆದು ಬಂದ ಪ್ರಹ್ಲಾದನನ್ನ ಸಂಹಾರ ಮಾಡಲಿಕ್ಕೆ. ಇನ್ನೊಂದು ಬಾರಿ ಯಾವಾಗಲೂ ನರಸಿಂಹಾವತಾರ ಆಗಿದೆ. ಆ ನರಸಿಂಹಾವತಾರ ಆದಾಗ ಅದೇ ಪ್ರಹ್ಲಾದ ಅಂದರೆ ಇದೇ ಜೀವ ಅಲ್ಲ, ಇನ್ನೊಬ್ಬ ಪ್ರಹ್ಲಾದ ಅಂದರೆ ಇನ್ನೊಬ್ಬ ಯಾರೋ ಬಂದಿದ್ದಾನೆ, ಅವನು ಹರಿಭಕ್ತನೇ. ಅವನನ್ನು ದ್ವೇಷ ಮಾಡಲಿಕ್ಕೆ ಹಿರಣ್ಯಕಶಿಪು ಒಂದು ಇನ್ನೊಬ್ಬ ಬಂದಿದ್ದಾನೆ, ಅವನನ್ನು ಸಂಹಾರ ಮಾಡಲಿಕ್ಕೆ ನರಸಿಂಹ ಕಾಡಿನಿಂದ ಬಂದಿದ್ದಾನೆ. ಅಂದರೆ ಇದು ಬೇರೆ ಕಡೆ, ಇನ್ನೊಂದು ಬೇರೆ ಸಮಯದಲ್ಲಿ ನಡೆದಿರುವಂಥದ್ದು. ಅಂದರೆ ಕಾಲ ಬೇರೆ, ಒಂದೇ ಕಥೆ ಇರ್ಬೋದು, ಕಾಲ ಬೇರೆ, ಅದರಿಂದ ಅದು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಘಟನೆಗಳು. ಇಲ್ಲಿಯೂ ಅದೇ ರೀತಿ ನಾವು ತಿಳ್ಕೊಳ್ಬೇಕಾದದ್ದು.
ಈ ಪ್ರಾರಂಭವನ್ನು ಅಂದರೆ ಈ ಒಂದು ವಿಷಯವನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಇದಕ್ಕೆ ಯಾವ ರೀತಿ ಹೇಳ್ತಾರೆ ಅಂದರೆ ಕಲ್ಪಭೇದ ಅಂತ. ಕಲ್ಪಭೇದದಿಂದ ಕೂಡಿಸಬೇಕು ಕೆಲವೊಂದನ್ನು ಅಂತ. ಇಂದು ಕೆಲವೇನು ಅಂತ ಹೇಳಿದರೆ ಬೇಕು ಅಂತಲೇ ವ್ಯತ್ಯಾಸ, ಕೆಲವೊಂದು ಕಾಲ ವ್ಯತ್ಯಾಸ ಮಾಡುವುದು, ಕೆಲವೊಂದು ವ್ಯಕ್ತಿ ವ್ಯತ್ಯಾಸ ಮಾಡುವುದು, ಇದೆಲ್ಲ ವೇದವ್ಯಾಸರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪುರಾಣಗಳ ಇತಿಹಾಸಗಳ ಅಧ್ಯಯನವನ್ನು ಮಾಡಬೇಕಾದ್ರೆ ಸ್ವಲ್ಪ ತಿಳಿದು ಅಧ್ಯಯನವನ್ನು ಮಾಡಿ ಅಂತ. ಆ ರೀತಿ ಇದೆಲ್ಲ ನಾವು ತಿಳ್ಕೊಳ್ಬೇಕಾದದಿಲ್ಲಿ. ಆ ಪ್ರಿಯವ್ರತ ಉತ್ಥಾನಪಾದ ಇವರಿಬ್ಬರು ಮಕ್ಕಳು. ಅವರಲ್ಲಿ ಆ ಉತ್ಥಾನಪಾದನಿಗೆ ಸೂನೃತ ಅಂತ ಪತ್ನಿ. ನೋಡಿ, ಅದನ್ನೇ ಭಾಗವತ ಸುನೀತಿ ಅಂತ ಹೇಳ್ತದೆ. ಸುನೀತಿ ಅಂತ ಹೇಳುವುದನ್ನು ಹರಿವಂಶ ಸೂನೃತ ಅಂತ ಹೇಳ್ತದೆ. ಆ ಸೂನೃತ ಹಾಗೂ ಉತ್ಥಾನಪಾದನ ಮಗನೇ ಧ್ರುವ. ಆ ಧ್ರುವನ ಕಥೆಯನ್ನು ಭಾಗವತದಲ್ಲಿ ಹೇಳಿದಷ್ಟು ವಿಸ್ತಾರವಾಗಿ ಅಂತ ತಿಳಿಸ್ಲಿಕ್ಕೆ ಹೋಗುವುದಿಲ್ಲ ಇಲ್ಲಿ. ಅವನು ತಪಸ್ಸು ಮಾಡಿದ, ಭಗವಂತನ ಕಂಡ, ಭಗವಂತನ ಅನುಗ್ರಹದಿಂದ ಯಾರೂ ಏರಲಾಗದ ಎತ್ತರವಾದ ಪದವಿಯನ್ನು ಏರಿದಂತೆ, ಅದು ಧ್ರುವ ನಕ್ಷತ್ರ ಪದವಿ. ಅಲ್ಲಿ ಇವತ್ತು ರಾರಾಜಮಾನಿಸ್ತಾ ಇದ್ದಾನೆ ಧ್ರುವ ನಕ್ಷತ್ರ. ಅದಕ್ಕೆ ಹೆಸರೇ ಧ್ರುವ ಅಂತ. ಧ್ರುವ ಅಂತ ಹೇಳಿದರೆ ಯಾವತ್ತೂ ಒಂದೇ ಕಡೆ ಇರುವುದು, ಚಲಿಸದ ನಕ್ಷತ್ರ. ಉಳಿದ ಎಲ್ಲವೂ ಚಲಿಸುವ ನಕ್ಷತ್ರ, ಇದು ಚಲಿಸದ ನಕ್ಷತ್ರ. ಆ ನಕ್ಷತ್ರಕ್ಕೆ ಉಳಿದ ಎಲ್ಲವೂ ಸುತ್ತಾಗ್ತಾ ಇವೆ. ಅಹೋಸ್ಯ ತಪಸೋ ವೀರ್ಯಂ ಅಹೋ ಶ್ರುತಮಹೋ ಬಲಂ ಯದೇನಂ ಪುರತಃ ಕೃತ್ವ ಧ್ರುವಂ ಸಪ್ತರ್ಷಯ ಸ್ಥಿತಾಃ. ಶುಕ್ರಾಚಾರ್ಯರೇ ಮೊದಲಾದವರೆಲ್ಲ ಹೊಗಳುತ್ತಾರಂತೆ, ಏನು ಮಹಿಮೆ, ಏನು ತಪಸ್ಸಿನ ಫಲ ಆ ಧ್ರುವನದ್ದು. ಯಾಕೆಂತ ಹೇಳಿದರೆ ಯಾವ ಧ್ರುವನನ್ನು ಮುಂದೆ ಮಾಡಿಕೊಂಡು ಸಪ್ತರ್ಷಿಗಳು ಪ್ರದಕ್ಷಿಣೆ ಬರ್ತಾರೆ. ಇವತ್ತು ನೋಡ್ಬೋದು ಸಪ್ತರ್ಷಿ ಮಂಡಲ, ಸಪ್ತರ್ಷಿ ಮಂಡಲ ಧ್ರುವಕ್ಕೆ ತಾನು ಪ್ರದಕ್ಷಿಣೆ ಬರ್ತಾ ಇರ್ತದೆ. ಉಳಿದ ಎಲ್ಲ ನಕ್ಷತ್ರಗಳು ತಾರಕೆಗಳು ಧ್ರುವಕ್ಕೆ ಪ್ರದಕ್ಷಿಣೆ ಬರ್ತಾ ಇರ್ತದೆ. ಅಂದರೆ ಧ್ರುವ ಅಲ್ಲಿದ್ದಾನೆ ಧ್ರುವ ಮಂಡಲದಲ್ಲಿ. ಈ ರೀತಿ ಇದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇದೇ ಉತ್ಥಾನಪಾದದ ವಂಶದಲ್ಲೇ ಬಂದವನು ಅಂಗರಾಜ. ಅಂದರೆ ಇದು ಭಾಗವತದಲ್ಲಿ ಬರ್ತದೆ. ಅಂಗರಾಜನ ಮಗನೇ ವೇನ. ಆ ವೇನನ ಕಥೆಯೂ ಕೂಡ ಇಲ್ಲಿ ಬರ್ತದೆ. ವಾಸ್ತವಿಕವಾಗಿ ಆ ವೇನ ಮಹಾ ದುಷ್ಟನಾದಂತಹ ರಾಜ ವೇನ. ಅವನ ಕಥೆ ಮುಂದೆ ವಿಸ್ತಾರವಾಗಿ ಬರ್ತದೆ ಇಲ್ಲಿ. ಕಡೆಗೆ ಅವನ ಒಂದು ತೋಳನ್ನು ಕಡಿದ್ರು. ಕಡೆದಾಗ ಬಂದವನೇ ಪೃಥು ಚಕ್ರವರ್ತಿ. ಈ ದೇಶಕ್ಕೆ ಈ ಭೂಮಿಗೆ ಒಂದು ಹೊಸ ಆಯಾಮ ಕೊಟ್ಟವನವನು ಪೃಥು ಚಕ್ರವರ್ತಿ. ಆನಂತರ ಇದೇ ವಂಶದಲ್ಲೇ ಬಂದವರು ಯಾರು ಅಂತ ಹೇಳಿದ್ರೆ ಪ್ರಾಚೀನ ಬರ್ಹಿ ಅಂತ, ಪ್ರಸಿದ್ಧನಾದಂತಹ ರಾಜ ಪ್ರಾಚೀನ ಬರ್ಹಿ. ಅವನಿಗೆ ಹೆಸರು ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಹೋಗ್ತಾನೆಲ್ಲ ಪೂರ್ವದ ಕಡೆ ದರ್ಬೆ ಹಾಕುವುದು, ಹೋಮ ಹವನ ಮಾಡಿಸೋದು. ಆ ಪ್ರಾಚೀನ ಬರ್ಹಿಯ ಮಕ್ಕಳು ಪ್ರಚೇತಸರು ಅಂತ 10 ಮಂದಿ. ಈ 10 ಮಂದಿಯೂ ಕೂಡ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿದರು. ಇವರು ತಪಸ್ಸು ಮಾಡ್ತಾ ಇದ್ದಾರೆ ನೀರಲ್ಲಿ ಕೂತು. ಇಲ್ಲಿ ಭೂಮಿಯನ್ನು ಆಳುವವರು ಯಾರೂ ಇಲ್ಲ, ಹೇಳೋರು ಕೇಳೋರಿಲ್ಲ. ಎಲ್ಲ ಕಡೆ ಮರ ಬೆಳೆದು ನಿಂತಿದೆಯಂತೆ. ಎಲ್ಲ ಕಡೆ ಮರ ಬೆಳೆದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಲ್ಲಿ ಹರಿವಂಶವೂ ಹೇಳ್ತದೆ, ಅದನ್ನು ಭಾಗವತವೂ ಹೇಳ್ತದೆ. ಗಾಳಿಯೂ ಕೂಡ ಬರಲಿಕ್ಕೆ ಜಾಗ ಇಲ್ವಂತೆ. ಗಾಳಿಯೂ ಬರದ ಹಾಗೆ ಮರಗಳು ಬೆಳೆದು ನಿಂತಿದೆಯಂತೆ. ಇನ್ನು ಉಳಿದವರಿಗೆ ಜನ ವಸತಿಯೇ ಇಲ್ಲ. ಮತ್ತು ಇವಾಗೇನು ಅಂತ ಹೇಳಿದ್ರೆ ಇವಾಗಿದ್ದಾಗೆ ಸಮತಟ್ಟಾದ ಜಾಗ ಅಂತ ಅವಾಗಿರಲಿಲ್ಲ. ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟ. ಸಮತಟ್ಟಾದ ಜಾಗವೇ ಇಲ್ಲ. ಇದನ್ನು ಹರಿವಂಶ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅದರಿಂದಾಗಿ ಒಂದು ನಾಗರಿಕ ವ್ಯವಸ್ಥೆ, 4 ಜನ ಒಟ್ಟಿಗೆ ಸೇರುವುದು ಇಲ್ಲವೇ ಇಲ್ಲ. ಮತ್ತು ಎಲ್ಲೋ ಒಂದು ಗುಡ್ಡ ತಪ್ಪಲಿನಲ್ಲಿ ಯಾರೋ, ಇನ್ನೊಂದು ಗುಡ್ಡ ತಪ್ಪಲಿನಲ್ಲಿ ಯಾರೋ, ಈ ರೀತಿಯೇ ಇದ್ದದಂತೆ. ಮೊದಲ ಬಾರಿಗೆ ಒಂದು ಸಮತಟ್ಟಾದ ನಾಗರಿಕ ವ್ಯವಸ್ಥೆಯನ್ನು ಮಾಡಿದವನೇ ಪೃಥು ಮಹಾರಾಜ. ಅಲ್ಲಿ ತನಕ ಇರಲಿಲ್ಲ. ಈ ಇದೇನು ಪ್ರಾಚೀನ ಬರ್ಹಿ ಆ ಪ್ರಚೇತಸರು ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಯಿತು ಭೂಮಿಯಲ್ಲೆಲ್ಲ ಮರಗಳು ಬೆಳೆದು ನಿಂತಿದೆ, ಜನರಿಗೆ ವಾಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಅವ್ರಿಗೆ ಕೋಪ ಬಂದಂತೆ. ಅವರು ಕೋಪದಿಂದ ತಾವು ತಮ್ಮ ಕೆಂಗಣ್ಣನ್ನು ಬಿಟ್ಟರಂತೆ. ತಪಸ್ಸಿನ ಶಕ್ತಿ ಇಡೀ ಮರಗಳೆಲ್ಲ ಸುಟ್ಟು ಬೂದಿಯಾಗಲಿಕ್ಕೆ ಶುರು ಮಾಡಿದ್ವಂತೆ. ಅದನ್ನು ವನಸ್ಪತಿಗಳ ಒಡೆಯ ಚಂದ್ರ ತಾನು ನೋಡಿದ. ಚಂದ್ರ ಬಂದು ಪ್ರಚೇತಸರನ್ನು ಸಮಾಧಾನ ಮಾಡ್ಕೊಳ್ಳಿ, ನೀವು ಇಂಥ ತಪಸ್ವಿಗಳಾಗಿ ನಾರಾಯಣನ ಕುರಿತು ಇಷ್ಟೆಲ್ಲ ತಪಸ್ಸು ಮಾಡ್ತಾ ಇದ್ದೀರಿ, ನೀವಿಷ್ಟು ಕೋಪ ಮಾಡಿಕೊಂಡು ಮರಗಳನ್ನು ಯಾಕೆ ಸುಡ್ತಾ ಇದ್ದೀರಿ? ಯಾಕಂದರೆ ಯಾರು ರಾಜರಿಲ್ಲದಿದ್ದಾಗ, ಹೇಳಿದವರಿದ್ದಾಗ ಒಂದು ಮನೆಯೇ ನೀವು ನೋಡ್ಬೋದು. ಮನೆಯಲ್ಲೇ ಯಾರು ವಾಸ ಇಲ್ಲ ಅಂತ ಹೇಳಿದ್ರೆ 4 ವರ್ಷ ಆದಮೇಲೆ ಆ ಮನೆ ಒಳಗೆ ಹೋಗ್ಲಿಕ್ಕಾಗಲ್ಲ, ಅಷ್ಟು ಹಾಳ ಹೋಗಿರ್ತದೆ ಅದು. ಇನ್ನು ಭೂಮಿಯನ್ನು ಯಾರು ಕೇಳೋರೇ ಇಲ್ಲ ಅಂತ ಹೇಳಿದರೆ ಅದರ ಕಥೆಯೂ ಹಾಗೆ ಆಗ್ತದೆ. ನೀವು ಆ ರೀತಿ ಕೋಪ ಮಾಡ್ಕೊಳ್ಬೇಡಿ, ಕೋಪವನ್ನು ನೀವು ಕಮ್ಮಿ ಮಾಡಿಕೊಳ್ಳಿ. ನಾನು
ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳ್ತಾನೆ ಚಂದ್ರ. ಭವಿಷ್ಯಂ ಜಾನತಾ ತತ್ವಂ ಧೃತ ಗರ್ಭೇಣ ವೈಮಯ, ನನ್ನಿಂದ ಗರ್ಭ ಧರಿಸಲ್ಪಟ್ಟಿದೆ. ಅಂದರೆ ಚಂದ್ರ ತನ್ನೊಳಗೆ ಒಂದು ಮಗುವನ್ನು ಇಟ್ಕೊಂಡಿದ್ದಾನೆ. ಅವಳು ಯಾರು ಅಂದರೆ ಮಾರಿಷಾ ಅಂತ, ಮಾರಿಷಾ ಅಂತ ಕರೀತಾರೆ ಅವಳನ್ನು. ಅಂದರೆ ಅವಳು ವಾರ್ಕ್ಷಿ ಅಂತ ಭಾಗವತ ಕರೀತದೆ, ವೃಕ್ಷದ ಮಗಳಿವಳು. ಇದೊಂದು ವಿಚಿತ್ರವಾದ ಕಥೆ. ಇದು ಭಾಗವತ ಹರಿವಂಶ ಎರಡರಲ್ಲೂ ಬರದೇ ಇರುವ ಕಥೆ, ವಿಷ್ಣು ಪುರಾಣದಲ್ಲಿ ಬರುವ ಕಥೆ. ಇದು ಕಂಡು ಋಷಿ. ಆ ಕಂಡು ಋಷಿ ಭಯಂಕರವಾದ ತಪಸ್ಸು ಮಾಡ್ತಾ ಇದ್ದ. ಅವನ ತಪಸ್ಸನ್ನು ನೋಡಿ ಹೆದರಿದಂತಹ ಇಂದ್ರ, ಇನ್ನು ನನಗೇನಾದರೂ ತೊಂದರೆ ಉಂಟಾಗ್ತದ ಅಂತ ಪ್ರಮ್ಲೋಚೆ ಅಂತ, ಆ ಪ್ರಮ್ಲೋಚೆಯನ್ನು ಕಳಿಸಿಕೊಟ್ಟ ಅಪ್ಸರಾಸ್ತ್ರೀಯನ್ನು, ಹೋಗು ತಪಸ್ಸು ಕೆಡಿಸು ಅಂತ. ಅವಳು ಬಂದಳು. ತನ್ನ ಹಾವ ಭಾವ ಸೌಂದರ್ಯ ಮುಂತಾದವುಗಳಿಂದ ಕಂಡು ಋಷಿಯನ್ನು ಒಲಿಸಿಕೊಂಡ್ಳು. ಕಂಡು ಋಷಿಯಾದರೂ ಅವಳಿಗೆ ಎಷ್ಟು ಮರಳಾದ ಅಂತ ಹೇಳಿದರೆ, ಅವಳೊಟ್ಟಿಗೆ ತಾನು ಸುಖವನ್ನು ಅನುಭವಿಸ್ತಾ ಕೂತವನು 100 ವರ್ಷಗಳ ಕಳೆದರೂ ಕೂಡ ಗೊತ್ತಾಗಲೇ ಇಲ್ಲ ಅವನಿಗೆ. ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ. ಒಂದು ದಿನ ತಾನು ಹೊರಟಿದ್ದಾನೆ ಸಾಯಂಕಾಲ ಜಪ ಮಾಡಲಿಕ್ಕೆ, ಸಂಧ್ಯಾವಂದನೆ ಮಾಡಲಿಕ್ಕೆ. ನಾನು ಸಂಧ್ಯಾವಂದನೆ ಮಾಡ್ತೇನೆ ಅಂತ. ಪ್ರಮ್ಲೋಚೆ ನಗತಾ ಹೇಳ್ತಾಳೆ, ಇಷ್ಟು ದಿನ ಏನಿರಲಿಲ್ಲ ಇಲ್ವಲ್ಲ, ಇವಾಗ ಯಾಕೆ ಹೊರಟಿದ್ರಿ? ಇಷ್ಟು ದಿನ ಅಂತ ಹೇಳಿದ್ರೆ ನೀನು ಇವತ್ತು ಬೆಳಗ್ಗೆ ಬಂದದ್ದಲ್ವಾ? ಸಾಯಂಕಾಲ ಆಯಿತು ಹೊರಟಿದ್ದೇನೆ. ಬೆಳಗ್ಗೆ ನೀನು ಬಂದ್ಯಾ, ಸಾಯಂಕಾಲ ಆಯಿತು ಜಪಕ್ಕೆ ಹೊರಟಿದ್ದೆ ನಾನು ಅಂತ. ಹೌದು, ಬೆಳಗ್ಗೆ ಬಂದದ್ದು ಸರಿಯೇ, ಇವತ್ತಲ್ಲ, ಮತ್ತು ಇವತ್ತಿಗಿಂತ 100 ವರ್ಷದ ಹಿಂದೆ ಬಂದದ್ದು ನಾನಿಂದ. 100 ವರ್ಷದ ಹಿಂದೆ ಬಂದದ್ದು. ಇವಾಗ 100 ವರ್ಷ ಕಳೆದು ಹೋಗಿದೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಅಲ್ಲ ಋಷಿಗಳು ಇಷ್ಟು ಮರಳಾಗುವುದುಂಟಾ, ಇಷ್ಟು ಮೈಮರಿಯುವುದುಂಟಾ? ನಮಗೇ ಗೊತ್ತಾಗತ್ತೆ. ಇವಾಗ ಎಂಥ ಕೆಟ್ಟ ಕಾಮುಕನೂ ಕೂಡ ಸಂಜೆ ಹೋದವನು ಮಾರನೇ ದಿನ ಬೆಳಗ್ಗೆ ಆಗಬೇಕಾದ್ರೆ ಬರ್ತಾನೆ. ಹಾಗಿರಬೇಕಾದ್ರೆ ಈ ಋಷಿಗೆ 100 ವರ್ಷಗಳ ಕಾಲವೂ ಕೂಡ ಗೊತ್ತಾಗದೆ ಹೋಯ್ತಾ? ಒಂದು ಜಪ ಮಾಡುವಷ್ಟು ಗೊತ್ತಾಗಲಿಲ್ವಾ ಅಂತ ಹೇಳಿದ್ರೆ ಅದೇ ಮೋಹ, ಮಾಯೆ, ಭಗವಂತನ ಮಾಯೆ ಅದು. ಯಾಕಂದರೆ ಮುಂದೆ ಒಂದು ವಿಷಯ ಕೆಲಸ ಆಗಬೇಕಾಗಿದೆ ಇವನಿಂದ, ಕಂಡು ಋಷಿಯಿಂದ. ಅಂದರೆ ಇದೆಲ್ಲ ಏನಾದರೂ ಸ್ಪೆಷಲ್ ಕೇಸಸ್, ನಾವು ಮಾಮೂಲು ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಆ ರೀತಿ ಕಂಡು ಋಷಿ 100 ವರ್ಷ ಏನೂ ಇಲ್ಲದೆ ಇದ್ದಾನೆ. ಈಗ ಅವನಿಗೆ ಗೊತ್ತಾಯ್ತು, ಅಯ್ಯೋ ನಾನು ಇಷ್ಟು ವರ್ಷಗಳ ಕಾಲ ಮೈಮರೆತಿದ್ದೆ ಇವಳಿಂದಾಗಿ. ಅವಳಿಗೆ ಕೋಪ ಕೊಡಲಿಕ್ಕೆ ತಾನು ದುಗ್ತಳಾದ. ನೀನು ನನ್ನ ತಪಸ್ಸನ್ನು ಹಾಳು ಮಾಡಿದೀಯಾ, ನಿನ್ನನ್ನು ಈಗಲೇ ಮುಗಿಸ್ಬಿಡ್ತೇನೆ ಅಂತ ಶರಣಾದ್ಲು. ನಿಮ್ಮೊಟ್ಟಿಗೆ ಇಷ್ಟು ವರ್ಷ ಇದ್ದೇನೆ, ಯಾರಾದರೂ ಒಟ್ಟಿಗೆ 7 ಹೆಜ್ಜೆ ಇಟ್ಟು ಅಂತ ಹೇಳಿದ್ರೆ ಅವರು ಸ್ನೇಹಿತರಾಗ್ತಾರಂತೆ. ಅದೇ ಸಪ್ತಪದಿ. 7 ಹೆಜ್ಜೆ ಇಟ್ಟರೆ ಸ್ನೇಹಿತರಾಗ್ತಾರಂತೆ. ಇಷ್ಟು ವರ್ಷ ಕಾಲ ಇದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಅವಳು ಹೇಳ್ತಾಳೆ. ಕಡೆಗೆ ಬಿಟ್ಟ, ಅವಳನ್ನು ಬಿಟ್ಟ. ಆದರೆ ಅವಳು ಗರ್ಭಿಣಿ, ಪ್ರಮ್ಲೋಚಿ ಗರ್ಭಿಣಿ. ಅವಳು ಅಪ್ಸರಾಸ್ತ್ರೀ. ಅಪ್ಸರೆಯರು ಅಂದರೆ ನಮ್ಮ ಹಾಗಲ್ಲ, ಅವರಿಗೆ ಸಂಸಾರವೇ ಇಲ್ಲ. ಅವರು ಇದೇ ರೀತಿ, ಅವರ ಜೀವನವೇ ಇದೇ ರೀತಿ, ಅವರ ಸಾಧನೆಯೇ ಇದೇ ರೀತಿ. ಅವರು ದೇವನ ಗೊಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಅಪ್ಸರಾಸ್ತ್ರೀಯರು ದೇವರನ್ನು ತಾವು ಆರಾಧನೆಯನ್ನು ಮಾಡುವುದು ಕೂಡ ವಿಟಪುರುಷ ಅಂದರೆ ದೇವರು ಮಿಂಡ ಅಂತ, ಅದೇ ರೀತಿ ಅವರು ಉಪಾಸನೆ ಮಾಡುವವರು. ಅವ್ರ ಉಪಾಸನೆಯ ಪದ್ಧತಿಯೇ ಹಾಗೆ ಅಪ್ಸರಾಸ್ತ್ರೀಯರದ್ದು. ಆ ರೀತಿ ಇವಳು ಗರ್ಭ ಧರಿಸುವವಳಲ್ಲ, ಆದರೆ ಇವಾಗ ಗರ್ಭ ಇದೆ ಒಳಗೆ. ಅದಕ್ಕೆ ಏನು ಮಾಡಿದ್ಲು ಅಂದರೆ, ಆ ಗರ್ಭವನ್ನು ಬೆವರಿನ ರೂಪದಿಂದ ಹೊರಗೆ ಹಾಕಿದ್ಲಂತೆ. ಈ ಪ್ರಮ್ಲೋಚೆ ಬೆವರಿನ ರೂಪದಿಂದ ಹೊರಗೆ ಹಾಕಿದ್ಲು. ಅದು ಮರಗಳೆಲ್ಲ ಅದನ್ನು ಶೇಖರಣೆ ಮಾಡಿದ್ವಂತೆ. ಇವಳು ಹೊರಹಾಕಿದ ಬೆವರಿನ ಹನಿಗಳನ್ನು ಮರಗಳು ಶೇಖರಣೆ ಮಾಡಿದ್ವಂತೆ. ಯಾಕಂದರೆ ಋಷಿಯ ವೀರ್ಯ ವ್ಯರ್ಥ ಆಗುವುದಂತಿಲ್ಲ, ಅದು ತಪಸ್ಸಿನಿಂದ ನಿರ್ಮಿತವಾದದ್ದು, ಸಾಮಾನ್ಯವಾದದ್ದಲ್ಲ. ರಕ್ಷಣೆ ಮಾಡಿದವು, ಅದನ್ನು ಒಟ್ಟು ಸೇರಿಸಿದ್ವು. ಅದನ್ನು ಚಂದ್ರ ತನ್ನ ಗರ್ಭದಲ್ಲಿ ಅಂದರೆ ತನ್ನ ಒಳಗೆ ಇಟ್ಟುಕೊಂಡ. ಅವಳೇ ಈ ವಾರ್ಕ್ಷಿ, ಮಾರಿಷಾ ಅಂತ ಕರೆಯಲ್ಪಡುವಂಥವು. ಮುಂದೆ ಈ ಕಂಡು ಋಷಿಗಳು ತಾವು ಪಶ್ಚಾತ್ತಾಪಪಟ್ಟು ಒಂದು ಸ್ತೋತ್ರ ಹೇಳ್ತಾರೆ, ಅದೇ ಬ್ರಹ್ಮಪಾರ ಸ್ತೋತ್ರ ಅಂತ. ಇದು ವಿಷ್ಣು ಪುರಾಣದಲ್ಲಿ ಬರುವುದು. ಇವತ್ತು ಪೂಜೆ ಮಾಡುವುದಕ್ಕಿಂತ ಮುಂಚೆ ನಾವು ಹೇಳಲೇಬೇಕಾದ ಸ್ತೋತ್ರ ಬ್ರಹ್ಮಪಾರ ಸ್ತೋತ್ರ. ಅದನ್ನು ಹೇಳಿ ಪಾಪ ಕಳ್ಕೊಳ್ತಾರೆ ಅಂತ ಬರ್ತದೆ ಅದು. ಇಲ್ಲಿ ಆದರೂ ಈ ಚಂದ್ರ ಆ ಮಾರಿಷೆಯನ್ನು ಕೊಡ್ತೇನೆ ಅಂತ ಹೇಳಿದಾಗ ಪ್ರಚೇತಸರು ಒಪ್ಪಿಕೊಂಡ್ರು, ಆಯಿತು ಅಂತ. ತಾವು ಕೋಪವನ್ನು ಕಮ್ಮಿ ಮಾಡಿಕೊಂಡ್ರು. ಆ ಇವಳನ್ನು ಮಾರಿಷೆಯನ್ನು ಅಂದರೆ ವಾರ್ಕ್ಷಿಯನ್ನು ಚಂದ್ರ 10 ಜನರಿಗೂ ಕೊಟ್ಟು ಮದುವೆ ಮಾಡಿದ. ನೋಡಿ, ಒಬ್ಬಳು ಹೆಣ್ಣು 10 ಗಂಡಂದಿರು. ಅಂದರೆ ನಾವು ತಿಳ್ಕೊಳ್ಳೋದು ದ್ರೌಪದಿಗೆ ಮಾತ್ರ 5 ಗಂಡಂದಿರು ಅಂತ, ಅದಲ್ಲ. ಮೊದಲಿದೆ 10 ಗಂಡು 1 ಹೆಣ್ಣು ಮದುವೆ ಅದು. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಆ 10 ಜನರಿಂದಲೂ ಇವಳಿಗೆ ಹುಟ್ಟಿದ್ದು ಒಬ್ಬನೇ ಮಗ, ಅವನೇ ದಕ್ಷ ಪ್ರಜಾಪತಿ. ಆಶ್ಚರ್ಯ ಏನು ಅಂದರೆ 10 ಜನರದ್ದು ತಪಸ್ಸಿನ ವೀರ್ಯದ ಫಲ ಸೇರಿಕೊಂಡಿದೆ.
ಸೇರಿಕೊಂಡು ಹುಟ್ಟಿದ್ದು. ಹೇಗೆ ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮಾರೀಷಾಯಾಂ ತತಸ್ತೆ ವೈ ಮನಸಾ ಗರ್ಭಮಾದಧು ಅಂತ. ವಾಸ್ತವಿಕವಾಗಿ ಈ ಮಾರೀಷ ಏನಿದ್ದಾಳೆ ಅವಳು ಗರ್ಭವನ್ನು ಧರಿಸಿದ್ದು ಸಾಮಾನ್ಯ ಹೆಣ್ಣಿನಂತಲ್ಲ, ಅಂದರೆ ಪುರುಷ ಸ್ತ್ರೀ ಸಂಬಂಧದಿಂದಲ್ಲ, ಅಂದರೆ ಹಿಂದೆ ಆ ರೀತಿ ಇರಲಿಲ್ವಂತೆ. ಮತ್ತೇನು ಅಂತ ಹೇಳಿದ್ರೆ ಮನಸ್ಸಿನಿಂದಲೇ, ಅಂದರೆ 10 ಮಂದಿ ಪ್ರಚೇತಸರು ಕೂಡ ಮನಸ್ಸಿನಿಂದಲೇ ಅವಳ ಸಂಬಂಧ ಮಾಡಿದ್ದಾರೆ, ದೈಹಿಕವಾಗಿ ಅಲ್ಲ. ಆ ಮನಸ್ಸಿನ ಸಂಬಂಧದಿಂದಲೇ ತಾವು ಅವಳಲ್ಲಿ ಗರ್ಭವನ್ನು ಇಟ್ಟಿದ್ದಾಳೆ. ಅದರಿಂದಾಗಿಯೇ 10 ಜನರ ಮನಸ್ಸು ಅವಳಲ್ಲಿ ಒಟ್ಟು ಸೇರಿತು. ಅದಕ್ಕಾಗಿ 10 ಜನರದ್ದೂ ವೀರ್ಯವನ್ನು ಹೊತ್ತಂತಹ ಒಬ್ಬ ವ್ಯಕ್ತಿ ಹೊರಗೆ ಬಂದ, ಅವನೇ ದಕ್ಷ ಪ್ರಜಾಪತಿ. ದಕ್ಷ ತಾನು ಹುಟ್ಟಿ ಬಂದ. ಈ ದಕ್ಷನಿಂದಾಗಿ ಜಗತ್ತು ವಿಶೇಷವಾಗಿ ಮುಂದುವರಿತಂತ. ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ದಕ್ಷನ ನಂತರ ತತ ಪ್ರಭೃತಿ ಜಾಜೇಂದ್ರ ಪ್ರಜಾ ಮೈಥುನ ಸಂಭವ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಸೃಷ್ಟಿರುಚ್ಯತೆ. ಹರಿವಂಶ ಒಂದು ವಿಶೇಷವಾದ ಅಂಶವನ್ನು ತಿಳಿಸ್ಕೊಂಡು ಹೋಗ್ತದೆ. ಅಲ್ಲಿಕ್ಕಿಂತ ಮೊದಲು ಅಂದರೆ ಈ ದಕ್ಷನಿಗೆ ಮಕ್ಕಳಾಗುವುದಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಕ್ಕಳನ್ನು ಪಡಿಬೇಕು ಅಂದರೆ ಸಂಕಲ್ಪದಿಂದ ಅಂತ ಹೇಳಿದರೆ, ಇವಾಗ ಯಾರೋ ಅದಕ್ಕೆ ಹೆಣ್ಣು ಬೇಕು ಅಂತಿಲ್ಲ. ಇವಾಗ ಮಗು ಆಗಬೇಕು ಅಂದರೆ ಹೆಣ್ಣು ಬೇಕು ಅಂತನೂ ಇಲ್ಲ, ಗಂಡು ಬೇಕು ಅಂತನೂ ಇಲ್ಲ, ಮತ್ತು ಒಬ್ಬರೇ ಸಾಕು. ಒಬ್ಬರೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ನನಗೊಂದು ಮಗುವಾಗಬೇಕು, ಮಗು ಆಗುತ್ತೆ ನೋಡಿ. ಈ ರೀತಿ ಮನಸ್ಸಿನಿಂದಲೇ ತಾವು ಸಂಕಲ್ಪ ಮಾಡಿ ಮಗುವನ್ನು ಸೃಷ್ಟಿ ಮಾಡ್ತಾಯಿದ್ರು. ಅಥವಾ ದರ್ಶನಾತ್, ಕೇವಲ ಕಣ್ಣೋಟದಿಂದಲೇ, ಹೆಣ್ಣು ಗಂಡಿನ ಕಣ್ಣು ಕೂಡುವುದರಿಂದಲೇ ಮಕ್ಕಳಾಗ್ತಾಯಿತ್ತು. ಚಂದ್ರ ಹುಟ್ಟಿದ ಹಾಗೇನೆ. ಆ ತ್ರಿನೇತ್ರ ಸಮುದ್ಭವ, ನಾವು ಕೃಷ್ಣ ಅಷ್ಟಮಿಯ ದಿನ ಚಂದ್ರನಿಗೆ ಅರ್ಘ್ಯ ಬಿಡಬೇಕಾದ್ರೆ ಹೇಳ್ತೇವೆ ಅತ್ರಿನೇತ್ರ ಸಮುದ್ಭವ ಅಂತ. ಅಂದರೆ ಅತ್ರಿಯ ಕಣ್ಣಿನಿಂದ ಬಂದವನು ಅಂತ. ಅದು ಹೇಗಂತ ಹೇಳಿದ್ರೆ, ಅತ್ರಿ ಅನಸೂಯ ಇಬ್ಬರು ಕಣ್ಣಿನಿಂದಲೇ ತಾವು ಸೇರಿದ್ರಂತೆ, ಅದರಿಂದ ಬಂದವು. ಹಾಗೂ ಬೇಕಾಗಿಲ್ಲ, ಬರೀ ಕಣ್ಣಿನಿಂದಲೇ ಸೃಷ್ಟಿ ಮಾಡ್ತಾರೆ ದೇವತೆಗಳು. ಮೊದಲು ನೋಡಿ ಈ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ ಹಾಗೇನೆ ದಕ್ಷನನ್ನು ತನ್ನ ಹೆಬ್ಬೆಟ್ಟಿನಿಂದ ಸೃಷ್ಟಿ ಮಾಡಿದ, ನಾರದರನ್ನು ತೊಡೆಯಿಂದ ಸೃಷ್ಟಿ ಮಾಡಿದ, ಕರ್ದಮನನ್ನು ನೆರಳಿನಿಂದ ಸೃಷ್ಟಿ ಮಾಡಿದ. ನೋಡಿ, ಹೀಗೆ ತನ್ನ ಒಂದೊಂದು ಅಂಗದಿಂದ ಸಾಧ್ಯ ಇದೆ. ಅದಕ್ಕೆ ಹೇಳ್ತಾರೆ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್. ಕೇವಲ ಸ್ಪರ್ಶದಿಂದಲೇ ಸೃಷ್ಟಿ ಮಾಡುವುದುಂಟು. ಇವಾಗ ಕುಂತಿ 5 ಮಕ್ಕಳನ್ನು ಪಡೆದ್ಲು, ಅದರಲ್ಲಿ ಸಂಭೋಗದಿಂದಲ್ಲ, ಮತ್ತೇನೆಂದರೆ ಸ್ಪರ್ಶದಿಂದ. ಇವಾಗ ವಾಯುದೇವ ಬಂದು ಕುಂತಿಯನ್ನು ಸ್ಪರ್ಶ ಮಾಡಿದ್ದಷ್ಟೇ. ಸ್ಪರ್ಶ ಮಾಡಿದ್ರಿಂದ ಅವಳು ಗರ್ಭಿಣಿ ಆದಳು, ಭೀಮಸೇನನ್ನು ನಡೆದ್ಲು. ನೋಡಿ, ಹೀಗೆ ಸ್ಪರ್ಶದಿಂದಲೂ ಮಕ್ಕಳಾಗುತ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಸಂಕಲ್ಪದಿಂದಲೂ ಮಕ್ಕಳಾಗುತ್ತಾ ಇತ್ತು, ದರ್ಶನ ನೋಡುವಿಕೆಯಿಂದಲೇ ಮಕ್ಕಳಾಗುತ್ತಾ ಇತ್ತು. ಆದರೆ ಈ ದಕ್ಷ ಪ್ರಜಾಪತಿಯ ನಂತರ, ಯಾಕಂದರೆ ಇವಾಗ ದಕ್ಷನಿಗೆ 60 ಹೆಣ್ಣು ಮಕ್ಕಳಾಗುತ್ತೆ. ಆ 60 ಹೆಣ್ಣು ಮಕ್ಕಳನ್ನು ತಾನು ಬೇರೆ ಬೇರೆಯವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಅದರಿಂದಾಗಿ ತಾನು ಮುಂದುವರ್ಕೊಂಡು ಹೋಯಿತು. ಅದರಲ್ಲಿ ಈ ದಕ್ಷನಿಗೆ 50-60 ಮಕ್ಕಳು. ಆ 60 ಮಕ್ಕಳ ಕಥೆ ಮುಂದೆ ಹೇಳ್ತಾರೆ. 27, ಅದರಲ್ಲಿ 60 ಹೆಣ್ಣು ಮಕ್ಕಳಲ್ಲಿ 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದ. ಅವರೇ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಮುಂತಾದವರೆಲ್ಲ. 10 ಧರ್ಮನಿಗೆ ಕೊಟ್ಟ, ಅದನ್ನು ಹೇಳ್ತಾರೆ. ಇನ್ನು 13 ಕಶ್ಯಪರಿಗೆ ಕೊಟ್ಟ. ಇದನ್ನೆಲ್ಲ ಹೇಳ್ಕೊಂಬರ್ತಾರೆ. ಈಗ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಜನಮೇಜಯ ಒಂದು ಪ್ರಶ್ನೆ ಕೇಳ್ತಾನೆ. ಈ ದಕ್ಷ ಹಿಂದೆ ಚತುರ್ಮುಖನ ಹೆಬ್ಬೆಟ್ಟಿನಿಂದ ಹುಟ್ಟಿದ ಅಂತ ಹೇಳಿದರೆ, ಈಗ ಪ್ರಚೇತಸರಿಂದ ಹುಟ್ಟಿದ ಅಂತ ಹೇಳ್ತೀರಿ, ಏನಿದು ಕಾಂಟ್ರಿಡಕ್ಟ್ರಿ ಅಂತ ಒಂದು ಪ್ರಶ್ನೆ. ಎರಡನೇದು ಏನು ಅಂತ ಹೇಳಿದ್ರೆ, ನೀವು ಗಮನಿಸಿದ್ರೋ ಇಲ್ವೋ, ಇಲ್ಲೊಂದು ಸಮಸ್ಯೆ ಇದೆ. ಏನು ಅಂತ ಹೇಳಿದರೆ, ಇವಾಗ ಚಂದ್ರ ತನ್ನ ಮಗಳು ಮಾರೀಷ, ತಾನು ಗರ್ಭದಲ್ಲಿಟ್ಟುಕೊಂಡ ಮಾರೀಷ, ಅವಳನ್ನು ಈ ಪ್ರಚೇತಸರಿಗೆ ಕೊಟ್ಟು ಮದುವೆ ಮಾಡಿದ. ಪ್ರಚೇತಸರ ಮಗ ಯಾರು ಅಂತ ಹೇಳಿದರೆ ದಕ್ಷ. ಆ ದಕ್ಷನಿಗೆ 60 ಹೆಣ್ಮಕ್ಕಳು. 60 ಹೆಣ್ಮಕ್ಳಲ್ಲಿ 20 ಹೆಣ್ಮಕ್ಳನ್ನು ಯಾರಿಗೆ ಕೊಟ್ಟದ್ದು? ಚಂದ್ರನಿಗೆ ಕೊಟ್ಟದ್ದು. ಚಂದ್ರ ಯಾರು ಅಂದರೆ ನೋಡಿ, ಚಂದ್ರ ವಾಸ್ತವಿಕವಾಗಿ ಅವನು ಯಾರಾಗ್ತಾನೆ? ಅದರಿಂದಾಗಿ ಈ ಸಂಬಂಧದಲ್ಲೇ ಕೊಡುವುದು ಎಷ್ಟು ಸರಿ, ಇದು ಎಷ್ಟು ಸರಿಯಾಗ್ತದೆ ಅಂದ್ರೆ ಇದೊಂದು ಪ್ರಶ್ನೆ ಬರ್ತದೆ ಇಲ್ಲಿ. ಅದಕ್ಕೆ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ ವೈಶಂಪಾಯನರು. ಉತ್ಪತ್ತಿಶ್ಚ ನಿರೋಧಶ್ಚ ನಿತ್ಯೋ ಭೂತೇಷು ಪಾರ್ಥಿವ ಋಷಯೋತ್ರಣ ಮುಖ್ಯಂತಿ ವಿದ್ವಾಂಸಶ್ಚೈವ ಯೇ ಜನಾ. ವಾಸ್ತವಿಕವಾಗಿ ಈ ವಿಷಯದಲ್ಲಿ ನೀನು ಯಾವುದೇ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ.
ಯಾಕೆ ಅಂತ ಹೇಳಿದರೆ ಈ ಸೃಷ್ಟಿ ಸಂಹಾರ ಅಂದರೆ ಹುಟ್ಟು ಸಾವು ಆಗ್ತಾನೆ ಇರ್ತದೆ, ಇದು ಶಾಶ್ವತ ಅಲ್ಲ. ಅದಕ್ಕಾಗಿ ಹಿಂದೆ ದಕ್ಷ ಒಮ್ಮೆ ಚತುರ್ಮುಖನೇ ಹೆಬ್ಬೆಟ್ಟಿನಿಂದ ಬಂದ, ಅದೇ ದಕ್ಷನೇ ನಂತರ ಇವಾಗ ಪ್ರಚೇತಸರ ಮಗನಾಗಿ ಬಂದಿದ್ದಾನೆ. ಅವನೇ ಬಂದದ್ದು, ಇದು ಬೇರೆ ಅಲ್ಲ. ಆದರೆ ಏನಾದರೂ ಇದು ಮರು ಹುಟ್ಟು, ಅವಾಗ ಹುಟ್ಟಿದ್ನಲ್ಲ ಮರು ಹುಟ್ಟು. ಇವಾಗ ನಾವು ಬರ್ತೇವಲ್ವ, ನಾವು ಇವಾಗ ಬರ್ತೇವೆ, ಇನ್ನೊಂದು ಜನ್ಮದಲ್ಲಿ ಬರ್ತೇವೆ, ಇನ್ನೊಂದು ಜನ್ಮದಲ್ಲಿ, ಹಿಂದೆ ಎಷ್ಟು ಜನ್ಮದಲ್ಲಿ ಬಂದಿದ್ದೇವೆ, ಈ ರೀತಿ ಬಂದಿರ್ತೇವೆ ನಾವು. ಇಲ್ಲೂ ಅದೇ ರೀತಿ, ಆದರೆ ಹೆಸರು ಮಾತ್ರ ಒಂದೇ ಇದೆ. ಅದರಿಂದಾಗಿ ಅಷ್ಟೇ. ಇವಾಗ ನಮಗೇನು ಅಂತ ಹೇಳಿದರೆ ಹಿಂದಿನ ಜನ್ಮದಲ್ಲಿ ನಮ್ಮ ಹೆಸರು ಬೇರೆ, ಮುಂದಿನ ಜನ್ಮದಲ್ಲಿ ನಮ್ಮ ಹೆಸರು ಬೇರೆ, ಆದರೆ ಹಿಂದಿನ ಜನ್ಮ ನಮ್ಮ ಹೆಸರು ಬೇರೆ. ಒಂದೊಮ್ಮೆ ನಮಗೂ ಇದೇ ರೀತಿ ಒಂದೇ ಹೆಸರಿತ್ತು ಅಂತ ಹೇಳಿದರೆ ಕನ್ಫ್ಯೂಷನ್ ಆಗ್ಬೋದು. ಆಗ ಅದೇ ವಾಸ್ತವಿಕವಾಗಿ ಇಲ್ಲಿ ಒಂದೇ ಹೆಸರಿರುವುದರಿಂದಾಗಿ ಕನ್ಫ್ಯೂಷನ್ ಅಷ್ಟೇ. ಅದಕ್ಕೆ ಹೇಳ್ತಾರೆ ವಾಸ್ತವಿಕವಾಗಿ ಅದೇ ದಕ್ಷಿಣ ಇಲ್ಲಿ ಬಂದದ್ದು. ಅದು ಹೋಗಲಿ, ಅದಾದರೂ ನಮಗೆ ಸಮಸ್ಯೆ ಬರೀ ಆಯ್ತು. ಈ ಚಂದ್ರನದ್ದು ಏನು ಕತೆ, ಯಾಕೆ ಇದೊಂದು ಸಮಸ್ಯೆ ಇದೆಯಲ್ವಾ ಅಂದರೆ ಅದಕ್ಕೆ ಹೇಳ್ತಾರೆ, ಜ್ಯೇಷ್ಠಂ ಕನಿಷ್ಠಮಪ್ಯೇಷಾಂ ಪೂರ್ವಂ ನಾಸಿ ಜನಾಧಿಪ ತಪ ಏವ ಗರೀಯೋ ಭೂತ್ ಪ್ರಭಾವಶ್ಚೈವ ಕಾರಣಂ. ವಾಸ್ತವಿಕವಾಗಿ ದೊಡ್ಡವರು ಸಣ್ಣವರು ಅನ್ನುವಂಥದ್ದು ವಯಸ್ಸಿನ ಲೆಕ್ಕಾಚಾರದಿಂದ ಹಿಂದೆ ಇರಲಿಲ್ಲ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತಾರೆ ವೇದವ್ಯಾಸರು, ಈ ವೈಶಂಪಾಯನರು, ವಯಸ್ಸಿನ ಲೆಕ್ಕಾಚಾರದಿಂದ ಹಿಂದೆ ಇರಲಿಲ್ಲ. ಇವನು ದೊಡ್ಡವರು, ಇವನು ಸಣ್ಣವರು ಅಂತ. ಮತ್ತು ದೊಡ್ಡವರು ಸಣ್ಣವರ ಲೆಕ್ಕಾಚಾರ ಆಗ್ತಾ ಇದ್ದದ್ದು ಕೇವಲ ತಪಸ್ಸಿನಿಂದ ಅಂತ ಹೇಳ್ತಾರೆ. ತಪಸ್ಸಿನಿಂದಲೇ ಅವರು ದೊಡ್ಡವರು ಸಣ್ಣವರು. ಅವನು ವಯಸ್ಸಿನಿಂದ ಸಣ್ಣವನಾಗಿದ್ದರೂ ಕೂಡ ತಪಸ್ಸಿನಿಂದ ಹೆಚ್ಚಿನವನಾಗಿದ್ದಾನೆ ಅಂತ ಹೇಳಿದ್ರೆ ವಯಸ್ಸಿನಿಂದ ದೊಡ್ಡವರಾದವ್ರಿಗೆ ಮರ್ಯಾದೆ ಕೊಡ್ತಾನೆ. ಯಾಕಂತ ಹೇಳಿದ್ರೆ ತಪಸ್ಸಿಗೆ ಬೆಲೆ ಇವತ್ತು ನಡೀತದಿಲ್ಲ ಅಂತಲ್ಲ, ಆದರೆ ನಾವು ಗಮನಿಸ್ಲಿಕ್ಕೆ ಹೋಗಲ್ಲ ಅಷ್ಟೇ. ಇವಾಗ ಉದಾಹರಣೆಗೆ ನಾವು ಯಾವುದೋ ಸ್ವಾಮಿಗಳು, ನಮಗಿಂತ ವಯಸ್ಸಿನಲ್ಲಿ ಸಣ್ಣವ್ರು ಗೊತ್ತು, ಅಯ್ಯೋ ನಾನು ಸಣ್ಣಲ್ಲಿ ನೋಡಿದ್ದೀನಿ ರೀ, ನಮ್ಮ ಮನೆ ಮುಂದೆ ಆಟ ಆಡ್ತಾ ಇದ್ರು, ಈಗ ಸ್ವಾಮಿಗಳಾಗಿದ್ದಾರೆ, ನಾವು ನಮಸ್ಕಾರ ಮಾಡ್ತೇವಲ್ವ. ವಯಸ್ಸಿನ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರಲ್ಲಿ ತಪಸ್ಸಿದೆ, ಆ ರೀತಿ ಎಣಿಸಿ ನಾವು ನಮಸ್ಕಾರ ಮಾಡೋದು. ಅವರು ತಪಸ್ವಿಗಳು ಅಂದರೆ ತಪಸ್ಸಿಗೆ ಬೆಲೆ ಕೊಟ್ಟು ನಮಸ್ಕರಿಸುವುದು, ತಪಸ್ಸಿಗೆ ಬೆಲೆ ಕೊಟ್ಟು ಗೌರವ ಕೊಡುವುದು, ಆ ರೀತಿ ಅಂದರೆ ತಪಸ್ಸಿದೆ ಅಂತ ಎಣಿಸಿ. ಇಲ್ಲಿ ಅದೇ ರೀತಿ ಹೇಳ್ತಾರೆ, ಹಿಂದೆ ತಪಸ್ಸಿಗೆ ಅನುಗುಣವಾಗಿ ಬೆಲೆ ಕೊಡ್ತಾ ಇದ್ದದ್ದು ಪ್ರತಿಯೊಂದು. ಈ ಕಾರಣದಿಂದ ನೋಡಿ, ಶಿವ ಹಾಗೂ ದಕ್ಷ ಇವರಿಬ್ಬರಲ್ಲಿ ಯಾರು ದೊಡ್ಡವರು? ಹೆಣ್ಣು ಕೊಟ್ಟು ಮಾವ. ದಕ್ಷ ಹೆಣ್ಣು ಕೊಟ್ಟು ಮಾವ, ಶಿವ ಅಳಿಯ. ನಮಗೆ ಲೋಕದಲ್ಲಿ ಅಳಿಯ ಸಣ್ಣವನು, ಹೆಣ್ಣು ಕೊಟ್ಟು ಮಾವ ದೊಡ್ಡವನು. ಆದರೆ ವಾಸ್ತವಿಕವಾಗಿ ಶಿವನೇ ದೊಡ್ಡವನು, ಅಳಿಯನೇ ದೊಡ್ಡವನು. ಯಾಕಂದರೆ ಶಿವನಲ್ಲಿರುವ ತಪಸ್ಸೇನಿದೆ ಅದರ 100ನೇ ದಕ್ಷನಲ್ಲಿಲ್ಲ, ದಕ್ಷ ಪ್ರಜಾಪತಿಯಲ್ಲಿಲ್ಲ. ಅಂದರೆ ಅಲ್ಲಿ ಲೆಕ್ಕಾಚಾರ ದೊಡ್ಡವರು ಸಣ್ಣವರದ್ದು ಹೇಗೆ ಅಂತ ಹೇಳಿದ್ರೆ ತಪಸ್ಸಿನಿಂದ ಮತ್ತು ಪ್ರಭಾವದಿಂದ. ಅಂದರೆ ಜಗತ್ತಿನಲ್ಲಿ ಅವರು ಏನು ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಎಂಥ ಸ್ಥಾನದಲ್ಲಿದ್ದಾರೆ, ಅದು ಕೂಡ ಕಾರಣ ಆಗುತ್ತೆ, ಹೊರತು ಈ ವಯಸ್ಸಲ್ಲ. ಆ ಕಾರಣದಿಂದಾಗಿ ಅಯ್ಯೋ ಚಂದ್ರ ಈ ರೀತಿ ಮಾಡಬಹುದಾ, ಆ ರೀತಿ ಇದರ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಅಂತ ಹೇಳಿ. ಆನಂತರ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಉತ್ಪತ್ತಿ ಅನ್ನೋದು ಯಾವ ರೀತಿ ಮುಂದುವರಿತಾ ಬಂತು ಅಂತ. ಮಾನಸಾನ್ಯೇವ ಭೂತಾನಿ ಪೂರ್ವಮೇವ ಸೃಜತ್ ಪ್ರಭು ಋಷೀನ್ ದೇವಾನ್ ಸ ಗಂಧರ್ವಾನ್ ಅಸುರಾನ್ ಅಥ ರಕ್ಷಸಾನ್. ಭಗವಂತ ಅಂದರೆ ಚತುರ್ಮುಖ ಬ್ರಹ್ಮ ಹಿಂದೆ ಮನಸ್ಸಿನಿಂದ ಸೃಷ್ಟಿ ಮಾಡಿದರು. ಅದು ಮತ್ತೆ ನಮಗೆ ಪ್ರಕಾಶಮಾನವಾಗಿ ಜಗತ್ತಿನಲ್ಲಿ ಕಂಡದ್ದು ಯಾರಂತ ಹೇಳಿದರೆ ಈ ದಕ್ಷಿಣ ಹೆಣ್ಣುಮಕ್ಕಳಿಂದ, ವಿಶೇಷವಾಗಿ ದಕ್ಷಿಣ ಹೆಣ್ಮಕ್ಕಳಿಂದ ಇದು ಮುಂದುವರಿತಾ ಹೋಯಿತು. ಅದರಲ್ಲಿ ಈ ಪ್ರಪಂಚ ಏನಿದೆ ಒಂದು ಸಮತಟ್ಟಾದದ್ದು, ಒಂದು ಯಾವುದೇ ಒಂದು ವ್ಯವಸ್ಥೆ ಬಂದದ್ದು ಯಾರಿಂದ ಅಂತ ಹೇಳಿದ್ರೆ ಪೃಥು ಚಕ್ರವರ್ತಿಯಿಂದ. ಆ ಪೃಥು ಚಕ್ರವರ್ತಿಯ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅಂದರೆ ಉತ್ಥಾನಪಾದದ ವಂಶದಲ್ಲಿ ಬಂದವನ ಕಥೆ. ಈ ಪೃಥು ಅವನಿಗಿಂತ ಮುಂಚೆ ವೇನ, ಅವನು ಅಂಗರಾಜನ ಮಗ. ಅಂಗರಾಜನಾದರೂ ಈ ವೇನ ಇವನ ಕಾಟ ತಡಿಲಿಕ್ಕಾಗದೆ, ಯಾಕಂತ ಹೇಳಿದ್ರೆ ಇವನು ಮಹಾ ದುಷ್ಟ, ಹುಟ್ಟಿನಿಂದಲೇ ದುಷ್ಟ ವೇನ. ಅದಕ್ಕೋಸ್ಕರ ತಾನು ಹೊರಟೋದ. ವೇನನನ್ನು ರಾಜನನ್ನಾಗಿ ಮಾಡಿದರು ಋಷಿಮುನಿಗಳು. ಆ ವೇನನಾದರೂ ರಾಜ ಆದ ಕೂಡಲೇ ತಾನು ಎಲ್ಲರಿಂದಲೂ ಕೂಡ ಹೇಳ್ತಾನೆ, ನೋಡಿ ಇನ್ನು ಮುಂದೆ ನೀವು ಯಾರು ಬೇರೆಯವರನ್ನ ಕುರಿತು ಏನನ್ನು ಆರಾಧನೆ ಮಾಡಲಿಕ್ಕಿಲ್ಲ, ನನ್ನನ್ನೇ ಆರಾಧನೆ ಮಾಡಬೇಕಾದದ್ದು, ನಾನೇ ದೇವರು. ಅಂದರೆ ಈ ನಾನೇ ದೇವರು ಎನ್ನುವಂತಹ ಅಂಶವನ್ನು ಮೊದಲು ಹೇಳಿದವನೇ ಇವನು, ಈ ವೇನನಿಂದಲೇ ಈ ಸಿದ್ಧಾಂತ ಶುರುವಾದದ್ದು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅನ್ನುವಂಥದ್ದು. ಮುಂದೆ ಇದನ್ನು ಮುಂದುವರಿಸಿದವನು ಹಿರಣ್ಯಕಶಿಪುವಿನ ಮುಂದುವರಿದದ್ದು. ಅಂದರೆ ನೋಡಿ, ಯಾವುದೇ ಒಂದು ವಿಚಾರಧಾರೆ ಹಿಂದಿಂದ ಬಂದದ್ದು, ಯಾವುದೋ ಕಾಲದಲ್ಲಿ ಸೃಷ್ಟಿಯಾಗುವಂಥದ್ದಲ್ಲ, ಹಿಂದಿಂದ ಬಂದದ್ದು.
ಅದಕ್ಕೆ ಅವನು ಅದನ್ನು ಹೇಳ್ಕೊಂಡು ಬಂದ, ನಾನೇ ದೇವರು, ಎಲ್ಲೂ ಯಾರು ಯಜ್ಞ ಯಾಗಗಳನ್ನು ಬೇರೆ ದೇವರಿಗೆ ಮಾಡಲಿಕ್ಕಿಲ್ಲ, ಈ ರೀತಿಯಲ್ಲ. ಋಷಿಮುನಿಗಳು ಹೇಳಿದರು, ನೋಡು ಹಾಗೆಲ್ಲ ಹೇಳಬೇಡ ನೀನು, ಆ ರೀತಿ ಹೇಳಿದರೆ ಇದು ಸರಿಯಾಗುವುದಿಲ್ಲ, ಎಲ್ಲ ಕಡೆಯೂ ಕೂಡ ಅರಾಜಕತೆ ಬರ್ತದೆ ಅಂತ. ಕೇಳಲಿಲ್ಲ ಅವನು, ಕೇಳಲಿಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋದ. ಕಡೆಗೆ ಋಷಿಮುನಿಗಳು ಅವನನ್ನು ಮುಗಿಸ್ತಾರೆ. ಇದನ್ನು ಭಾಗವತ ಹೇಳ್ತದೆ, ಇಲ್ಲ ಅದನ್ನು ಹೇಳಲಿಕ್ಕೆ ಹೋಗೋಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವನ ತೊಡೆಯನ್ನು ಕಡಿದ್ರು ಅಂತ ಹೇಳ್ತಾರೆ. ಅವನ ತೊಡೆಯನ್ನು ಕಡಿದ್ರು. ಕಡೆದಾಗ ಒಬ್ಬ ಕರ್ರಗಿನ ವ್ಯಕ್ತಿ ಬಂದ, ಕುಳ್ಳ ಕರ್ರಗಿನ ವ್ಯಕ್ತಿ, ಕೂದಲು ನೆಟ್ಟಗೆ ನಿಂತ ವ್ಯಕ್ತಿ ಅವನು ಬಂದ. ಅವನು ಬಂದು ನಾನೇನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು ಕೇಳ್ತಾನೆ. ಅದಕ್ಕೆ ಎಲ್ಲ ಋಷಿಮುನಿಗಳು ತಾವು ಹೇಳಿದರು, ನಿಶಿಸಿದ, ಸುಮ್ಮನೆ ಕೂತ್ಕೋ ಅಂತ. ಅವನೇ ನಿಷಾದ, ನಿಷಾದರ ಜಾತಿ ಆಯಿತು. ಅದನ್ನು ನಾವು ಬೇಡ ಅಂತ ಹೇಳ್ತೀವಲ್ಲ. ಅಂದರೆ ಬೇಡ ಅಂತ ಹೇಳಿದ್ರೆ ಏನು ಮಾಡಬೇಡ, ನೋಡಿ ಬಂದದ್ದೇ ಹಾಗೆ, ಬೇಡ ಮಾಡಬೇಡ, ಅದೇ ಬೇಡರ ಜಾತಿ ಮುಂತಾದವುಗಳೆಲ್ಲ ಅದರಿಂದ ಬಂತು. ಆಮೇಲೆ ಆ ವೇನನ ಇದನ್ನು ಭುಜವನ್ನು ಕಡಿದ್ರು. ಆ ಭುಜವನ್ನು ಕಡಿದಾಗ ಬಂದವನೇ ಪೃಥು ಚಕ್ರವರ್ತಿ. ಆ ಪೃಥು ಚಕ್ರವರ್ತಿ ಹುಟ್ಟಿ ಬಂದಾಗಲೇ ಅವನ ಕೈಯಲ್ಲಿ ಚಕ್ರದ ಚಿಹ್ನೆ ಇತ್ತಂತೆ, ಭಗವಂತನ ಚಕ್ರದ ಚಿಹ್ನೆ ಇತ್ತಂತೆ. ಇದನ್ನು ನೋಡು, ವಿಶೇಷವಾಗಿ ಭಗವಂತನ ಒಂದು ಅಂಶ ಇದೆ ಇವನಲ್ಲಿ, ನಾರಾಯಣನ ಅಂಶ ಇದೆ ಅಂತ ಎಲ್ಲರೂ ದೇವತೆಗಳು ಅವನಿಗೆ ಗೌರವವನ್ನು ಕೊಟ್ಟರು. ಅವನು ಬರಬೇಕಾದ್ರೂ ಒಂದು ಧನುಸ್ಸು ಹಿಡ್ಕೊಂಬಂದಿದ್ದಾನೆ ಅಂತ ಹರಿವಂಶ ಹೇಳ್ತದೆ. ಧನುಸ್ಸನ್ನು ಹಿಡ್ಕೊಂಬಂದಿದ್ದಾನೆ ತಾನು, ಅದೇ ಆಜಗವ ಅಂತ. ಆ ಧನುಸ್ಸನ್ನು ಇಟ್ಕೊಂಡು ಬಂದಿದ್ದಾನೆ. ಹಿಡ್ಕೊಂಡು ಬಂದು ಅವನ ಸಿಂಹಾಸನದಲ್ಲಿ ಕೂರಿಸಿದರು, ಪಟ್ಟಾಭಿಷೇಕವನ್ನು ಮಾಡಿದರು. ಆಗಲೇ ಈ ಹೊಗಳು ಭಟ್ಟರು ಅಂತ ಕೇಳಿರ್ಬೇಕು ನೀವು, ವಂಧಿ ಮಾಗದ ಸೂತ ಅಂತ. ಅವರು ಬಂದದ್ದೇ ಆವಾಗ. ಋಷಿಮುನಿಗಳು ಹೊಗಳಿಕ್ಕೆ ಹೇಳ್ತಾರೆ. ಇವನು ಋಷಿಮುನಿಗಳಿಂದ ಹೊಗಳಿಸಿಕೊಳ್ತಾನೆ. ವಾಸ್ತವಿಕವಾಗಿ ನಾನು ಹರಿವಂಶ ಹೊಗಳ್ತಾರೆ ಅಂತ ಅಷ್ಟೇ ಹೇಳ್ತಾರೆ ಹೊರತು ಅದಕ್ಕಿಂತ ಹೆಚ್ಚಿನದ್ದನ್ನೇ ಹೇಳುವುದಿಲ್ಲ. ಆದರೆ ಭಾಗವತ ತುಂಬ ಚಂದವಾದ ಮಾತನ್ನು ಹೇಳ್ತಾರೆ. ಯಾಕೋಸ್ಕರ ಹೊಗಳ್ತಾ ಇದ್ದೀರಿ? ವಾಸ್ತವಿಕವಾಗಿ ನಾವು ಹೊಗಳಿಸಿಕೊಳ್ಳಬೇಕು ಅಂತ ಹೇಳಿದರೆ ಹೊಗಳಿಕೆಗೆ ಬೇಕಾದ ಏನಾದರೂ ಒಂದು ಕೆಲಸ ಮಾಡಿರಬೇಕಲ್ವ. ಏನನ್ನೂ ಮಾಡದೆ ನೀವು ವ್ಯರ್ಥವಾಗಿ ನಮ್ಮನ್ನು ಹೊಗಳ್ತಾ ಇದ್ದೀರಿ ಅಂತ ಹೇಳಿದರೆ, ಇಲ್ಲ, ಇದನ್ನು ವ್ಯರ್ಥ ಅಂತ ತಿಳ್ಕೊಳ್ಳುವುದಿಲ್ಲ ನಾನು. ಯಾಕಂದರೆ ಋಷಿಮುನಿಗಳಿಗೆ ಹೇಳಿ ನನ್ನನ್ನು ಹೊಗಳ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ನಾನಿದನ್ನು ಮಾಡಿದ್ದೇನೆ ಅಂತ ಹೊಗಳ್ತಾ ಇರುವುದಲ್ಲ, ಮತ್ತು ಇದನ್ನೇ ನೀನು ಮಾಡಬೇಕಾಗಿದೆ ಅಂತ ನನಗೆ ಹೇಳ್ತಾ ಇದ್ದೀರಿ. ಅಂದರೆ ಋಷಿಮುನಿಗಳು ನಿಮ್ಮ ಮೂಲಕ ನನಗೆ ಆದೇಶವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಅಂದರೆ ವಿನಯದಿಂದ ಆ ಹೊಗಳಿಕೆಯನ್ನು ಸ್ವೀಕಾರ ಮಾಡ್ತಾನೆ. ಮತ್ತು ಇನ್ನೊಂದು ಮಾತು ಬಹಳ ಸುಂದರವಾಗಿ ಭಾಗವತದಲ್ಲಿ ಬರುವಂಥದ್ದು, ನಮ್ಮನ್ನು ಯಾರೇ ಹೊಗಳಿದರೂ ಕೂಡ ನಾವೇನು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದರೆ, ಯಾವುದೇ ಹೊಗಳಿಕೆಯೂ ಕೂಡ ನಿಜವಾಗಲೂ ಸಲ್ಲಬೇಕಾದದ್ದು ಒಳಗಿರುವ ದೇವರಿಗೆ. ಅವನೇ ಆ ಹೊಗಳಿಕೆಗೆ ಮುಖ್ಯವಾಗಿ ಪಾತ್ರನಾಗುವಂಥವನು. ಯಾಕಂತ ಹೇಳಿದ್ರೆ ನಾವಲ್ಲ, ಅವನು ಕೊಟ್ಟ ಶಕ್ತಿಯಿಂದ ನಾವೇನಾದರೂ ಮಾಡ್ತೇವೆ ಅಷ್ಟ. ಇವಾಗ ಹರಿವಂಶ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಹೇಳ್ತೀರಿ ಅಂತ ಹೇಳಿದ್ರೆ ಅದು ನನಗೆ ಸಲ್ಲುವಂಥದ್ದಲ್ಲ, ಒಳಗಿರುವ ದೇವರು ಹೇಳಿಸಿದ್ದನ್ನು ನಾನು ಹೇಳ್ತೇನೆ ಅಷ್ಟೇ. ಈ ರೀತಿ ಅವನು ಬಹಳ ಸ್ಪಷ್ಟವಾಗಿ ಪೃಥು ಚಕ್ರವರ್ತಿ ಹೇಳ್ತಾನೆ, ನೀವು ಏನು ಹೇಳಿದ್ದೀರ ಅದನ್ನು ಮಾಡ್ತೇನೆ ಅಂತ. ಪ್ರಜೆಗಳನ್ನು ಪರಿಪಾಲನೆಯನ್ನು ಮಾಡ್ತಾನೆ. ಆಗ ಪ್ರಜೆಗಳು ತಾವು ಬಂದ ಹಾಹಾಕಾರ, ಆಹಾರ ಇಲ್ಲ, ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ನೀರಿಲ್ಲ. ಯಾಕೆ? ಭೂದೇವಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಭೂಮಿಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಡ್ತಾನೆ ಪೃಥು ಚಕ್ರವರ್ತಿ. ಭೂಮಿಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಾಗ ಭೂದೇವಿ ಮೊದಲು ಓಡಿ ಹೋಗ್ತಾಳೆ, ಗೋರೂಪವನ್ನು ಧರಿಸಿ. ಆದರೂ ಬಿಡುವುದಿಲ್ಲ. ಕಡೆಗೆ ಅವಳು ಕೇಳ್ತಾಳೆ, ನನ್ನನ್ನು ನೀನು ನಿಗ್ರಹ ಮಾಡಿದೆ ಅಂದರೆ ಭೂಮಿಯನ್ನು ನೋಡಿಕೊಳ್ಳುವವರು ಯಾರು ಅಂತ ಕೇಳಿದಾಗ, ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ನೀನು ನನ್ನ ಮಗಳಾದರೆ ಸರಿ, ಇಲ್ಲದೇ ಇದ್ದರೆ ನಿಗ್ರಹ ಮಾಡ್ತೇನೆ ಅಂತ. ಆಗ ಭೂದೇವಿ ಅವನ ಮಗಳಾಗ್ತಾಳೆ. ಅಂದರೆ ಭೂದೇವಿ ಅಂತ ಹೇಳಿದ್ರೆ ಲಕ್ಷ್ಮಿಯ ರೂಪ ಅಲ್ಲ. ಯಾಕಂದರೆ ಶ್ರೀದೇವಿ ಭೂದೇವಿ ಅಂತ ಕೇಳಿದ್ದೇವೆ, ಶ್ರೀದೇವಿ ಭೂದೇವಿ ಸಹಿತವಾದ ಶ್ರೀನಿವಾಸ ಅಂತ. ಆ ಭೂದೇವಿ ಅಲ್ಲ ಇವಳು. ಮತ್ತು ಇನ್ನೊಬ್ಬಳಿದ್ದಾಳೆ ಭೂದೇವಿ, ಅವಳು ತುಂಬ ಕೆಳಗೆ, ಅಂದರೆ ಸ್ವಲ್ಪ ತಪಸ್ಸಿನ ಶಕ್ತಿ ಉಳ್ಳವಳು. ಅವಳು ಭೂಮಿಯನ್ನು ಹೊರತಾಳೆ. ಅಂತಹ ಭೂದೇವಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅವಳನ್ನು ತಾನು ನಿಗ್ರಹ ಮಾಡಿದ. ನೀನು ಎಲ್ಲರಿಗೂ ಬೇಕಾದದ್ದನ್ನು ಕೊಡಬೇಕು ಅಂತ. ಉಳಿದ ವಿಷಯ ಇಲ್ಲಿ ಹೇಳಲ್ಲ, ಭಾಗವತ ಅದನ್ನು ವಿಶೇಷವಾಗಿ ಹೇಳ್ತದೆ. ಹೌದು, ಹಿಂದೆ ನಾನು ಕೊಡ್ತಾ ಇದ್ದೆ, ಆದರೆ ಈ ಜನ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ, ಆದರೆ ವಾಪಸ್ ಏನು ಕೊಡುವುದೇ ಇಲ್ಲ. ತಗೊಳ್ಳೋದು ಮಾತ್ರ, ಭೂಮಿಯಲ್ಲಿ ಬೆಳೆಯುವುದು ಮಾತ್ರ. ಬೆಳೆದ ಮೇಲೆ ತಾವು ಯಾರಿಂದ ಪಡೆದಿದ್ದೇವೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಷ್ಟೇ, ದೇವತೆಗಳಿಗೆ ಕೊಡುವುದಿಲ್ಲ. ಅಂದರೆ ಕೃತಜ್ಞತೆ ಅರ್ಪಿಸುವುದು ಹೇಗೆ? ಅದೇ ನಾವು ಮಾಡುವಂತಹ ದೇವತಾರಾಧನೆ, ಯಜ್ಞ, ಯಾಗ, ಶ್ರಾದ್ದ ಮುಂತಾದವುಗಳ ಮೂಲಕ ನಾವು ದೇವತೆಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಾದದ್ದು ಇಲ್ಲವೇ ಇಲ್ಲ. ಮತ್ತೇನಂತ ಹೇಳಿದರೆ ಬೆಳೆಯುವುದು, ತಿನ್ನುವುದು ಸ್ವಾರ್ಥಿಗಳಾದರು.
ಇದರಿಂದ ಬೇಸತ್ತ ನಾನು ಭೂಮಿಗೆ ಹಾಕಿದ ಯಾವುದೇ ಒಂದು ಬೀಜವನ್ನು ಕೂಡ ಕೊಡಲೇ ಇಲ್ಲ. ಅದಕ್ಕೆ ಇವತ್ತು ಹಾಲಾಗಿದೆ ಭೂಮಿಯ ಅಡಿಯಲ್ಲಿ. ನಾನು ಹಸುವಾಗ್ತೇನೆ, ನೀನು ಕರುವನ್ನಾಗಿ ಮಾಡ್ಕೊಂಡು ಬಾ. ಯಾರನ್ನು? ಸ್ವಯಂಭುವ ಮನುವನ್ನು. ನನ್ನಿಂದ ಹಾಲನ್ನು ಕರಿ, ಅದರಿಂದ ಭೂಮಿಯನ್ನು ಸಮೃದ್ಧವನ್ನಾಗಿ ಮಾಡು ಅಂತ ಹೇಳ್ತಾಳೆ ಭೂದೇವಿ. ಪೃಥು ಚಕ್ರವರ್ತಿ ತನ್ನ ವಂಶದ ಮೂಲ ಪುರುಷ ಸ್ವಯಂಭುವಮನು ಅವನನ್ನು ಕರುವನ್ನಾಗಿ ಮಾಡ್ಕೊಂಡು ಬಂದು ಈ ಭೂಮಿಯ ಗೋವುನಾಗಿ ನಿಂತಾಳೆ. ಅವಳಿಂದ ಹಾಲನ್ನು ಕರೆದು ಅದೇ ಈ ಭೂಮಿಯಲ್ಲೆಲ್ಲ ತಾನಾಗ್ತಾನೆ. ಅದೇ ಇವತ್ತು ಕಾಣುವ ಸಸ್ಯ ಸಮೃದ್ಧಿ ಅಂತ ಹೇಳ್ತದೆ ಭಾಗವತವೂ ಹೇಳ್ತದೆ, ಹರಿವಂಶವೂ ಹೇಳ್ತದೆ. ಹೀಗೆ ಮತ್ತೆ ಹಚ್ಚ ಹಸುರಾಯಿತು ಭೂಮಿ. ಅಷ್ಟು ಮಾತ್ರ ಅಲ್ಲ, ಭೂಮಿಯನ್ನು ತನ್ನ ಧನುಸ್ಸಿನಿಂದ ತಾನು ಸಮತಟ್ಟನ್ನಾಗಿ ಮಾಡಿದ. ಪರ್ವತಗಳನ್ನು ಒಂದೊಂದು ಬದಿಗೆ ಮಾಡಿದ. ಅದೇ ಪರ್ವತ ಶ್ರೇಣಿಗಳಿವತ್ತೆ ಅವನು ಕಾಣ್ತೇವೆ ನಾವು. ಮಧ್ಯದಲ್ಲಿ ವಿಂಧ್ಯ ಪರ್ವತ ಶ್ರೇಣಿ, ಸಹ್ಯಾದ್ರಿ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ. ಅಂದರೆ ಬೆಟ್ಟಗಳನ್ನೆಲ್ಲ ಒಂದೊಂದು ಕಡೆ ಸರಿಸಿದ. ಮಧ್ಯದಲ್ಲಿ ಸಮತಟ್ಟಾದ ಭೂಮಿ ಆಯಿತು. ಅಲ್ಲಿ ನಾಗರಿಕ ವ್ಯವಸ್ಥೆಯನ್ನು ಮತ್ತೆ ಮಾಡಿದ. ಅಂದರೆ ಗ್ರಾಮ, ನಗರ, ಪಟ್ಟಣ ಈ ಎಲ್ಲ ವ್ಯವಸ್ಥೆ ಪೃಥು ಚಕ್ರವರ್ತಿ ಮಾಡಿದ್ದಂತೆ. ಅದರಿಂದಾಗಿ ಭೂಮಿ ಪೃಥಿವಿ ಅಂತ ಪ್ರಸಿದ್ಧಳಾದ್ಲು. ಪೃಥುರಾಜನ ಮಗಳಾಗಿ ತಾನು ಪರಿಗಣಿತಳಾದದರಿಂದಾಗಿ ಪೃಥುರಾಜ ಅವಳು ಪೃಥ್ವಿಯಿಂದ ಪ್ರಸಿದ್ಧಳಾದ್ಲು. ಹರಿವಂಶ ಹೇಳ್ತದೆ ನಾವು ಈ ಪೃಥು ಚಕ್ರವರ್ತಿಯನ್ನು ನೆನಪಿಸಿಯೇ ಕೊಡಬೇಕು ಅಂತ, ಖಂಡಿತ ನೆನಪಿಸ್ಕೊಳ್ಬೇಕು ಅಂತ. ಯಾಕಂದರೆ ಅಷ್ಟು ಉಪಕಾರವನ್ನು ಮಾಡಿ ಹೋದ. ನಿಜವಾಗಲೂ ರಾಜ ಅಂತ ಕರೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇ ಇವನಿಂದ. ಅವನು ಮೊದಲು ಪಟ್ಟಾಭಿಷಿಕ್ತನಾದವನಂತೆ. ಅದಕ್ಕಿಂತ ಮೊದಲು ಪಟ್ಟಾಭಿಷೇಕ ಅಂತ ಇರಲಿಲ್ವಂತೆ. ಈ ಪೃಥು ಚಕ್ರವರ್ತಿ ಮೊದಲು ಪಟ್ಟಾಭಿಷಿಕ್ತನಾಗಿ ತಾನು ರಾಜ ಅಂತ ಪ್ರಸಿದ್ಧನಾದ. ರಾಜ ಅಂತ ಹೇಳಿದ್ರೆ ರಂಜಯತಿ, ಎಲ್ರಿಗೂ ಖುಷಿ ಕೊಡ್ತಾನೆ ಅಂತ, ಖುಷಿ ಕೊಡುವವನಾದ ರಾಜ ಅಂತ ಪ್ರಸಿದ್ಧನಾದ. ಅಂತಹ ಪೃಥು ಚಕ್ರವರ್ತಿಯ ಕಥೆಯನ್ನು ವಿಶೇಷವಾಗಿ ಈ ಭಾಗವತ ತಾನು ತಿಳಿಸ್ಕೊಂಡು ಬರ್ತದೆ. ಆನಂತರ ಈ ಇವರಿಂದ ಪ್ರಚೇತಸರು, ಅವನ ಮಗನಾದ ದಕ್ಷನಿಂದ ಸೃಷ್ಟಿ ವಿಸ್ತಾರ. ಅದೇ 60 ಹೆಣ್ಣುಮಕ್ಕಳು. ಆ 60 ಹೆಣ್ಣು ಮಕ್ಕಳನ್ನು ತಾನು ಬೇರೆ ಬೇರೆಯವರು ಕೊಟ್ಟದನ್ನು ನೋಡಿದ್ದು. ಆದರೆ ಕಶ್ಯಪರಿಗೆ 13 ಹೆಣ್ಣು ಮಕ್ಕಳು. ಅದೇ ರೀತಿ ಧರ್ಮರಿಗೆ 10 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದ. ಆ ಕಶ್ಯಪರ 13 ಹೆಣ್ಣು ಮಕ್ಕಳೇನಿದ್ದಾರೆ ಅವರಿಂದ ಜಗತ್ತಿನಲ್ಲಿ ನಾನಾ ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ಸರೀಸೃಪಗಳು, ಮನುಷ್ಯರು, ದೈತ್ಯರು, ದಾನವರು, ಮತ್ತು ಗಂಧರ್ವರು, ಅಪ್ಸರೆಯರು, ದೇವತೆಗಳು ಎಲ್ಲರೂ ಬಂದದಲ್ಲಿಂದ 13 ಹೆಣ್ಣುಮಕ್ಕಳಿಂದ. ಅಲ್ಲಿ ಕೆಲವೊಂದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಅಷ್ಟವಸುಗಳು. ವಾಸ್ತವಿಕವಾಗಿ ಹರಿವಂಶ ಸ್ವಲ್ಪ ಹೆಸರನ್ನು ಬೇರೆ ಮಾಡಿ ಹೇಳ್ತದೆ. ಅದು ಯಾಕೆ ಎನ್ನುವುದನ್ನು ನಾವು ಅವಾಗಲೇ ಕೇಳಿದ್ದೇವೆ. ವಾಸ್ತವಿಕ ಭಾಗವತ ಹೇಳುವಂತಹದ್ದು ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿ ದೋಷೋ ವಸ್ತುರು ವಿಭಾವಸು. 8 ಮಂದಿ: ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. 8 ಮಂದಿ ವಸುಗಳು, ಅಷ್ಟವಸುಗಳು. ಆದರೆ ಹರಿವಂಶ ಸ್ವಲ್ಪ ಹೆಸರನ್ನು ಬೇರೆ ಮಾಡಿ ಹೇಳ್ತದೆ. ಆಪೋ ಧ್ರುವಶ್ಚ ಸೋಮಶ್ಚ ಧರಶ್ಚೈವ ನಿಲಾನಿಲವು ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋ ನಾಮಭಿಸ್ಮೃತಾಹ ಅಂತ 8 ಮಂದಿ. ಇದು ಈ ರೀತಿ ಒಬ್ಬನಿಗೆ 2-3 ಹೆಸರಿರ್ಬೋದು. ಭಾಗವತ ಒಂದು ಹೆಸರನ್ನು ತಿಳಿಸಿದರೆ ಹರಿವಂಶ ಇನ್ನೊಂದು ಹೆಸರು ತಿಳಿಸ್ತಾ ಇದೆ ಅವರದ್ದು. ಆ ರೀತಿ ಇಟ್ಕೊಳ್ಬೋದು. ಅಥವಾ ನಾವು ಹಿಂದೆ ಹೇಳಿದಾಗೆ ಕಲ್ಪಭೇದ, ಮನ್ವಂತರ ಭೇದ, ಅದರಿಂದಾಗಿಯೂ ಕೂಡ ಇದನ್ನು ನಾವು ಬೇರೆ ಬೇರೆಯಾಗಿ ಹೇಳ್ಬೋದು. ಈ ಅಷ್ಟವಸುಗಳಲ್ಲಿ ಒಬ್ಬ ಪ್ರತ್ಯೂಷ ಅಂತ, ಅವನ ಇದನ್ನು ಹೇಳ್ತಾಳೆ ಅಗ್ನಿಪುತ್ರ ಕುಮಾರಸ್ತು. ಅಗ್ನಿ ಒಬ್ಬ ವಸು. ಅಷ್ಟವಸುಗಳಲ್ಲಿ ಅಗ್ನಿ, ನಾವು ಯಾವ ಪ್ರಧಾನ ಅಗ್ನಿಯನ್ನು ನೋಡ್ತೇನೆ. ಈ ಅಗ್ನಿಯ ಮಗನೇ ಷಣ್ಮುಖ ಅಂತ ಹೇಳ್ತಾರೆ ಹರಿವಂಶದಲ್ಲಿ. ಅಗ್ನಿಪುತ್ರ ಕುಮಾರಸ್ತು ಶರಸ್ತಂಭೇ ಶ್ರಿಯಾನ್ವಿತ ತಸ್ಯ ಶಾಖೋ ವಿಶಾಖಶ್ಚ ನೇಗಮೇಯಶ್ಚ ಪೃಷ್ಠಜಾ ಅಂತ ಅವನ ಮಕ್ಕಳು. ಅಂದರೆ ನಾವು ತಿಳ್ಕೊಂಡಿರುವಂಥದ್ದು ಷಣ್ಮುಖ, ಕಾರ್ತಿಕೇಯ, ವಿಶೇಷವಾಗಿ ರುದ್ರನ ಮಗ ಅಂತ. ಆದರೆ ಇದು ಮಹಾಭಾರತದಲ್ಲಿ ಬರ್ತದೆ ಅಗ್ನಿಪುತ್ರ ಅಂತ. ಎರಡೂ ಸತ್ಯವೇ. ರುದ್ರನ ಮಗ ಅಂತ ಹೇಳೋದು ಸತ್ಯವೇ, ಅಗ್ನಿಪುತ್ರ ಅಂತ ಹೇಳೋದು ಸತ್ಯವೇ. ಯಾಕೆ ಅಂತ ಹೇಳಿದ್ರೆ ರುದ್ರನ ವೀರ್ಯದಿಂದ ಉತ್ಪನ್ನನಾದವನು ಈ ಕಾರ್ತಿಕೇಯ ಅಥವಾ ಷಣ್ಮುಖ. ಆದರೆ ಆ ರುದ್ರನ ವೀರ್ಯ ಏನಿದೆ ಅದು ಅಗ್ನ್ಯಾತ್ಮಕವಾದದ್ದು. ಅದಕ್ಕಾಗಿದ್ರೆ ಬೆಂಕಿ ಇದ್ದಾಗಿತ್ತು. ಅದಕ್ಕೋಸ್ಕರವೇ ಅದನ್ನು ಪಾರ್ವತಿ ತಾನು ಧರಿಸುವುದಿಲ್ಲ ಅಂತ ಕೆಳಗೆ ಚೆಲ್ಲಿಬಿಟ್ಲು. ಅದನ್ನು ನನಗೆ ಇದನ್ನು ಹೊರಲಿಕ್ಕೆ ಆಗುವುದಿಲ್ಲಪ್ಪ ಅಂತ ಕೆಳಗೆ ಚೆಲ್ಲಿಬಿಟ್ಲು, ಗಂಗೆಗೆ ಹಾಕಿದ್ಲು. ಅದು ಗಂಗೆಯಲ್ಲಿ ತೇಲಿಕೊಂಡು ಈ ಅದೇ ಶರ ಅಂತ ಹೇಳಿದ್ರೆ ಶರವಣ ಅಂತ ಹೇಳ್ತೇವಲ್ಲ, ಅಂದರೆ ಹುಲ್ಲು, ಒಂದು ಜಾತಿಯ ಹುಲ್ಲು, ಆ ಹುಲ್ಲಿನಲ್ಲಿ ಬಂದು ಸಿಕ್ಕಾಕಿಕೊಳ್ತು. ಅದನ್ನು ಕೃತ್ತಿಕಾ ನಕ್ಷತ್ರದ ದೇವತೆಗಳು 6 ಮಂದಿ
ತಾವು ರಕ್ಷಣೆಯನ್ನು ಮಾಡಿ ಬೆಳೆಸಿದರು. ಅದಕ್ಕೆ ಅವನು ಕಾರ್ತಿಕೇಯನಾದ, ಷಣ್ಮುಖನಾದ. ಅದನ್ನು ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಅಪತ್ಯಂ ಕೃತ್ತಿಕಾನಾಂ ತು ಕಾರ್ತಿಕೇಯ ಇತಿ ಸ್ಮೃತಃ ಸ್ಕಂದಸ್ಕನಸ್ಕುಮಾರಶ್ಚ ಸೃಷ್ಟಪಾದೇನ ತೇಜಸಃ ಅಂತ ಹೇಳ್ತಾರೆ. ಅದೇ ಅಗ್ನಿಯ ತೇಜಸ್ಸಿನಿಂದ ಅವನು ಉಂಟಾದಂಥವನು. ನಂತರ ಇನ್ನೊಬ್ಬ ಪ್ರತ್ಯೂಷ ಅಂತ ವಸು. ಈ ಪ್ರತ್ಯೂಷ ಎಂಬ ವಸುವಿನಿದೆ. ಅವನ ನಂತರ ಪ್ರಭಾಸ ಅಂತ ಹೇಳ್ತಾರೆ ಒಬ್ಬ ವಸು. ಈ ಪ್ರಭಾಸನ ಮಗನೇ ವಿಶ್ವಕರ್ಮ ಅಂತ ಹೇಳ್ತಾರೆ. ಪ್ರಭಾಸನ ಮಗನೇ ವಿಶ್ವಕರ್ಮ. ಯಾರು ಇವನು ವಿಶ್ವಕರ್ಮ ಅಂದರೆ ದೇವತೆಗಳ ಶಿಲ್ಪಿ. ದೇವತೆಗಳಾದ ಶಿಲ್ಪಿ ಇವನೇನು ಮಾಡ್ತಾನೆ? ಕರ್ತ ಶಿಲ್ಪ ಸಹಸ್ರಾಣ ತ್ರಿದಶಾನಾಂಚ ವರ್ಧಕಿ ಭೂಷಣಾನಾಂಚ ಸರ್ವೇಷಾಂ ಕರ್ತ ಶಿಲ್ಪವತಾಂ ವರಹ. ವಾಸ್ತವಿಕವಾಗಿ ನಾನಾ ವಿಧವಾದ ಶಿಲ್ಪಿಗಳನ್ನು, ಶಿಲ್ಪ ಅಂದರೆ ಕೆತ್ತನೆಯನ್ನು ಮಾಡುವವನು ವಿಶ್ವಕರ್ಮ. ಯಾರದ್ದು? ನಮ್ದಲ್ಲ, ದೇವತೆಗಳದ್ದು. ದೇವತೆಗಳ ನಾನಾ ವಿಧವಾದ ಕೆತ್ತನೆಯನ್ನು ಮಾಡುವಂಥವನಂತೆ. ಅಷ್ಟು ಮಾತ್ರ ಅಲ್ಲ, ಆಭರಣವನ್ನು ಮಾಡುವಂಥವನಂತೆ. ಇವನು ನಾನಾ ವಿಧವಾದ ಪ್ರತಿಮೆಗಳನ್ನು ನಿರ್ಮಾಣ ಮಾಡುವಂಥವನಂತೆ. ಸರ್ವಾಸಾಂ ವಿಮಾನಾನಿ ದೇವತಾನಾಂ ಚಕಾರಚ. ಅಷ್ಟು ಮಾತ್ರ ಅಲ್ಲ, ದೇವತೆಗಳ ವಿಮಾನ ಅದನ್ನು ನಿರ್ಮಾಣ ಮಾಡುವವನು ಇವನೇ ಅಂತೆ. ಒಟ್ಟಿಗೆ ಏನು ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್. ನಿಮಗೆ ಅದನ್ನೆಲ್ಲ ಮಾಡುವವನು ವಿಶ್ವಕರ್ಮ. ಆ ರೀತಿ ವಿಶ್ವಕರ್ಮ ಈ ಅಷ್ಟವಸುಗಳಲ್ಲಿ ಒಬ್ಬನಾದಂತಹ ಪ್ರಭಾಸ ಎಂಬ ವಸುವಿನಿಂದ ಬಂದ ಅಂತ ಇದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ದೇವತೆಗಳು, ಅದನ್ನು ನಾವು ಹೇಳ್ತೇವಲ್ವ, ದ್ವಾದಶ ಆದಿತ್ಯರು ಅಂತ ಅವರದ್ದು. ಅದೇ ರೀತಿ ಏಕಾದಶ ರುದ್ರರು, ಅದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಇನ್ನು ದೈತ್ಯರು, ಆ ದೈತ್ಯರು ಪ್ರಧಾನರಾದವರಿಬ್ಬರು, ಅಂದರೆ ದ್ವಿತೀಯ ಮಕ್ಕಳು, ಕಶಿಪು ಹಾಗೂ ಹಿರಣ್ಯಾಕ್ಷ. ಇವರಿಬ್ಬರಿಗೆ ಒಬ್ಬಳು ತಂಗಿ ಇದ್ಲು, ಅವಳೇ ಸಿಂಹಿಕೆ. ಆ ಸಿಂಹಿಕೆಗೆ ಅನೇಕ ಮಕ್ಕಳಂತೆ. ಅವರಲ್ಲಿ ಶ್ರೇಷ್ಠನಾದವನು ಯಾರಂದರೆ ಜ್ಯೇಷ್ಠ, ಅವನೇ ರಾಹು. ಇವತ್ತು ನಾವು ಯಾರನ್ನು ಗ್ರಹವಾಗಿ ಪರಿಗಣನೆ ಮಾಡ್ತೇವೆ, ಆ ರಾಹು. ಇದನ್ನು ತಿಳಿಸ್ಕೊಂಡು ಬರ್ತಾರೆ. ಇನ್ನು ಕಶ್ಯಪರ ಪತ್ನಿಯಲ್ಲಿ ಇನ್ನೊಬ್ಬಳು ಕದ್ರು ಅಂತ. ಆ ಕದ್ರುವಿನಿಂದ ನಾನಾ ವಿಧವಾದ ನಾಗಗಳು ಬಂದರು. ಅನಂತ, ಶೇಷ, ಅದೇ ವಾಸುಕಿ, ತಕ್ಷಕ ಮುಂತಾದವರೆಲ್ಲ ಬಂದರು ಅಂತ ತಾವು ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಏನಂತ ಹೇಳಿದ್ರೆ, ವಾಸ್ತವಿಕವಾಗಿ ನಾಗಗಳಿಗೆ ಒಡೆಯನಾಗಿ ವಾಸುಕಿಯಾದನಂತೆ, ಸರ್ಪಗಳಿಗೆ ಒಡೆಯನಾಗಿ ತಕ್ಷಕನಾದನಂತೆ. ವಾಸ್ತವಿಕವಾಗಿ ನಾವು ಭಗವದ್ಗೀತೆಯಲ್ಲಿ ಕೇಳುವಂತೆ ನಾಗಗಳೇನಿದ್ದಾವೆ, ನಾಗಗಳಿಗೆ ಶೇಷ, ಅದೇ ರೀತಿ ಸರ್ಪಾಣಾಮಸ್ಮಿ ವಾಸುಕಿ, ಸರ್ಪಗಳಿಗೆ ವಾಸುಕಿ. ಆದರೆ ಇಲ್ಲೇನು ಅಂದರೆ ಸರ್ಪಗಳಿಗೆ ತಕ್ಷಕ ಅಂತ ಹೇಳ್ತಾರೆ. ಇದೇನು ಅಂತ ಹೇಳಿದ್ರೆ ಇದನ್ನು ಕೂಡ ನಾವು ಕಲ್ಪಭೇದದಿಂದ ತಿಳ್ಕೊಳ್ಬೇಕಾದದ್ದು, ಬೇರೆ ಬೇರೆ ಕಲ್ಪದ ವ್ಯತ್ಯಾಸದಿಂದ ತಿಳ್ಕೊಳ್ಬೇಕಾದದ್ದು. ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದರೊಟ್ಟಿಗೆ ಇನ್ನೊಂದನ್ನು ತಿಳಿಸ್ತಾರೆ, ಅದೇ ಮರುದ್ದೇವತೆಗಳ ಸೃಷ್ಟಿ. ದೇವತೆಗಳಲ್ಲಿ ಅಷ್ಟವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಇವರನ್ನೆಲ್ಲ ಪರಿಗಣನೆ ಮಾಡ್ತೇವೆ. ಇನ್ನು 49 ಮರುತ್ತಗಳು. ಮರುತ್ತಗಳು ಅಂದರೆ ಗಾಳಿ, ನಮ್ಮ ಒಳಗೆ ಕೂತಿರುವ ವಿಧ ವಿಧವಾದ ಗಾಳಿಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಕೂರ್ಮ, ಕೃಕಲ, ಧನಂಜಯ ಮುಂತಾದವುಗಳೆಲ್ಲ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇವಾಗ ಅಂತ ಆಕಳಿಸ್ತೇವೆ, ಅದಕ್ಕೊಂದು ಗಾಳಿ ಕಾರಣ. ಅಕ್ಷಿ ಅಂತ ಹೇಳ್ತೇವೆ, ಅದಕ್ಕೊಂದು ಗಾಳಿ ಕಾರಣ. ತೂಕಡಿಸ್ತೇವೆ, ಅದಕ್ಕೊಂದು ಗಾಳಿ ಕಾರಣ. ಈ ರೀತಿ ನಮ್ಮೊಳಗೆ ಏನೇನಾಗ್ತದೆ ಎಲ್ಲದಕ್ಕೂ ಒಂದು ಗಾಳಿ ಇದೆಯಂತೆ, ಅದು ಕೆಲಸ ಮಾಡ್ತಾ ಇರುವುದಂತೆ. ಈ ಮರುದ್ದೇವತೆಗಳ ಸೃಷ್ಟಿ ಹೇಗಾಯಿತು? ಇದೊಂದು ವಿಚಿತ್ರ. ದೇವತೆಗಳಿಗೂ ದೈತ್ಯರಿಗೂ ಯಾವತ್ತೂ ಆಗೋದೇ ಇಲ್ಲ ಗಲಾಟೆ. ಅದರಲ್ಲಿ ದೇವತೆಗಳೆಲ್ಲ ಸೋತೋದ್ರಂತೆ. ದೇವತೆಗಳು ದೈತ್ಯರನ್ನು ಸೋಲಿಸಿಬಿಟ್ರಂತೆ. ಸೋತು ಹೋದಂತಹ ದೈತ್ಯರು ತಾವು ಕಂಗಾಲಾಗಿದ್ದಾಗ ದೈತ್ಯರ ತಾಯಿ ದಿತಿ ತುಂಬ ದುಃಖಿತಳಾದ್ಲಂತೆ. ದುಃಖಿತಳಾದಾಗ, ಇದು ಭಾಗವತದಲ್ಲೂ ಬರುವಂತಹ ಕಥೆ, ಹರಿವಂಶವು ಈ ಕಥೆಯನ್ನು ತಿಳಿಸ್ತದೆ. ಕಶ್ಯಪರು ಕೇಳ್ತಾರೆ, ಯಾಕಮ್ಮ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ, ನನ್ನ ಮಕ್ಕಳಿಗೆ ಏನೂ ಇಲ್ಲ, ಅದಕ್ಕೆ ಈ ರೀತಿಯಾಗಿದೆ, ಅದಕ್ಕೆ ಒಂದು ವ್ರತವನ್ನು ಮಾಡು, ಅದೇ ಪುಂಸವನ ವ್ರತ ಅಂತ ಭಾಗವತ ಹೇಳ್ತದೆ. ಇಲ್ಲಿ ಆ ವ್ರತವನ್ನು ಹೇಳಲ್ಲ, ಅದೇನಂತ ಹೇಳಲ್ಲ, ನೀನು ವ್ರತವನ್ನು ಆಚರಣೆ ಮಾಡಬೇಕು. ಅದು ಹೇಗಿರಬೇಕು ಅಂತ ಹೇಳಿದ್ರೆ 100 ವರ್ಷಗಳ ಕಾಲ ನಿಯಮದಿಂದ ಇರಬೇಕು. ಆ ನಿಯಮಗಳೇನದನ್ನು ಭಾಗವತ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತದೆ, ಇಂತಿಂಥ ನಿಯಮಗಳನ್ನು ನೀನು ಪಾಲನೆಯನ್ನು ಮಾಡಬೇಕು ಅಂತ. 100 ವರ್ಷಗಳ ಕಾಲ ಪಾಲನೆ ಮಾಡಬೇಕು, ಆಮೇಲೆ ನಿನಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾನೆ ಅಂತ ಹೇಳಿದ್ರು. ಇವಳು ಅದೇ ರೀತಿ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾಳಂತೆ. ಊನೇ ವರ್ಷಶತೆ ಚಾಸ್ಯ ದದರ್ಶಾಂತರ ಮಚ್ಚುತಃ ಅಂತ ಹೇಳ್ತಾರೆ. ಇಲ್ಲಿ ಆದರೂ ಇಂದ್ರನಿಗೆ ಹೆದರಿಕೆ. ಏನು ದಿತಿದೇವಿ ಏನೋ ವ್ರತ ಮಾಡ್ತಾ ಇದ್ದಾಳೆ, ಅದು 100 ವರ್ಷ ಬೇರೆ, ಅದರಿಂದ ಯಾರೋ ಮಗ ಹುಟ್ಟುಬಿಟ್ರೆ ನಮ್ಮನ್ನು ಅವನು ಸೋಲಿಸಿದರೆ ಮತ್ತೆ ಕಷ್ಟ ಆಗತ್ತಲ್ವ ಅಂತ ಹೇಳಿ ತಾನು ಆ ದ್ವಿತೀಯ ಆಶ್ರಮದಲ್ಲಿ
ಶಿಷ್ಯನ ವೇಷದಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾನಂತೆ. ಯಾಕಂದರೆ ಯಾವಾಗ ಅವಕಾಶ ಸಿಗತ್ತೆ ಈ ಗರ್ಭವನ್ನು ಮುಗಿಸ್ಬಿಡೋಣ ಅಂತ ಅವಕಾಶ ಸಿಗಬೇಕು. ಯಾಕಂದರೆ ಹಾಗೆ ಪ್ರವೇಶ ಮಾಡಲಿಕ್ಕೆ ಆಗೋಲ್ಲ. ಅಂದರೆ ಲೂಪ್ ಹೋಲ್ ಅಂತ ಹೇಳ್ತೇವಲ್ವಾ, ಆ ರೀತಿ ಏನಾದರೂ ಒಂದು ತಪ್ಪು ಸಿಗಬೇಕು. ತಪ್ಪು ಸಿಕ್ಕಿದರೆ ಮಾತ್ರ ಹಿಡಿಲಿಕ್ಕಾಗತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ನಾವಿವತ್ತು ನೋಡ್ತೇವಲ್ವಾ, ಅವರದ್ದು ಏನಾದರೂ ಒಂದು ಬ್ಲಾಕ್ ಸ್ಪ್ಯಾಡ್ ಸಿಕ್ತು ಅಂತ ಹೇಳಿದರೆ, ತಪ್ಪು ಸಿಕ್ಕಿತು ಅಂತ ಹೇಳಿದ್ರೆ ಅವರನ್ನು ಕೆಳಗೆ ಎಳೆದು ಬಿಡೋಣ ಅಂತ. ದೈತ್ಯ ಶಕ್ತಿಗಳು ಅಷ್ಟೇ, ದೇವತಾ ಶಕ್ತಿಗಳು ಅಷ್ಟೇ. ನಮ್ಮನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಇಂತಹ ಯಾವುದಾದ್ರೂ ನಮ್ಮಿಂದ ಅಪರಾಧಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಬಿಡಿ ಬೇಕಾದಷ್ಟಿವೆ, ಅದರಿಂದ ಸೋಲಿಸ್ಲಿಕ್ಕೆ ಕಷ್ಟವೇ ಇಲ್ಲ. ಆದರೆ ದೈತ್ಯ ಶಕ್ತಿಗಳಾಗಲಿ ದೇವತಾ ಶಕ್ತಿಗಳಿಗಾಗಲಿ ಏನು ಕಷ್ಟವೇ ಇಲ್ಲ. ಆದರೆ ದಿತಿದೇವಿ ಹಾಗಲ್ಲ, ಅವಳು ನಿಯಮವನ್ನು ಅಷ್ಟು ಚೆನ್ನಾಗಿ ಪಾಲಿಸ್ತಾ ಇದ್ದಾಳೆ. ನೋಡಿ, ಆ ಕಾರಣದಿಂದ ಆಚಾರ ಅನ್ನುವುದು ಬಹಳ ಮುಖ್ಯವಾಗಿ ಬೇಕು ಮನುಷ್ಯನಿಗೆ. ಯಾಕಂತ ಹೇಳಿದ್ರೆ ಸದಾಚಾರ ಅನ್ನುವಂಥದ್ದು ನಮಗೆ ರಕ್ಷಣೆಯನ್ನು ತಂದು ಕೊಡುತ್ತದೆ. ನಮಗೆ ಇವತ್ತು ಸದಾಚಾರ ಯಾಕೆ ಬೇಕು ಅಂತ ಗೊತ್ತಿಲ್ಲ, ಮಡಿ ಯಾಕೆ ಬೇಕು ಅಂತ ಗೊತ್ತಿಲ್ಲ. ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಅಯ್ಯೋ ಏನು ಮಡಿ ಮಾಡಿದರೆ ಏನಾಗ್ಬಿಡತ್ತೆ, ಏನು ಮಡಿಯಲ್ಲರೂ ಮುಟ್ಟಿದ್ರೆ ಶಾಕ್ ಹೊಡಿತದ, ಮೈಲಿಗೆ ಎಲ್ಲರೂ, ಈ ರೀತಿಯೆಲ್ಲ ನಾವು ಮಾತಾಡ್ತೇವೆ. ಆದರೆ ವಾಸ್ತವಿಕವಾಗಿ ಆಂತರಿಕ ರಕ್ಷಣೆಗೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಈ ಆಚಾರ ವಿಚಾರ ಪ್ರತಿಯೊಂದು ಕೂಡ ಇಲ್ಲದೇ ಇದ್ದರೆ ಆಂತರಿಕವಾದ ರಕ್ಷಣೆ ಸಿಗಲ್ಲ. ನಿಮಗೆ ಸೈಂಟಿಫಿಕ್ ಆಗಿ ಏನೂ ಗೊತ್ತಾಗಲ್ಲ, ಆದರೆ ಆಂತರಿಕವಾದ ರಕ್ಷಣೆ ಸಿಗೋಲ್ಲ. ಅಂದರೆ ದೈತ್ಯ ಶಕ್ತಿಗಳು ಅಥವಾ ದುಷ್ಟ ಶಕ್ತಿಗಳು ನಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ಯಾರು ಅಶುಚಿಯಾಗಿರ್ತಾರೆ, ಅಶುಚಿಯಾಗಿರುವವರನ್ನು ಆಕ್ರಮಣ ಮಾಡುವುದು ಬಹಳ ಸುಲಭ. ಯಾಕಂದರೆ ಅದು ಬಾಗಿಲು ತೆರೆದ ಮನೆಯಂತೆ. ಯಾರು ಶುದ್ಧವಾಗಿರ್ತಾರೆ ಅವರನ್ನು ದುಷ್ಟಶಕ್ತಿಗಳು ಆಕ್ರಮಣ ಮಾಡುವುದು ಬಹಳ ಕಷ್ಟ. ವಾಸ್ತವಿಕವಾಗಿ ದುಷ್ಟಶಕ್ತಿಗಳೆಲ್ಲ ಆಕ್ರಮಣ ಮಾಡುತ್ತೆ, ಇನ್ನೆಲ್ಲೂ ಅಲ್ಲ, ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ಅಲ್ಲೇ ಆಕ್ರಮಣವನ್ನು ಮಾಡುವಂಥದ್ದು ದುಷ್ಟಶಕ್ತಿಗಳು. ನೋಡಿ, ಅದಕ್ಕೆ ಇಲ್ಲಿ ಇಂದ್ರ ವಾಸ್ತವಿಕವಾಗಿ ದುಷ್ಟಶಕ್ತಿಯಲ್ಲ, ಆದರೂ ಕೂಡ ಕಾಯ್ತಾ ಇದ್ದಾನೆ. ಆದರೆ ಇಂದ್ರನಿಗೆ ಪ್ರವೇಶ ಮಾಡಲಿಕ್ಕೆ ಕಾಯಬೇಕಾ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಕಾಯಬೇಕಾಗಿಲ್ಲ. ಆದರೆ ಇವಾಗ ಮಾಡಲಿಕ್ಕೆ ಹೊರಟಿರೋದು ಕೆಟ್ಟ ಕೆಲಸ, ಆ ಗರ್ಭವನ್ನು ತೆಗೆಯುವ ಕೆಲಸ. ಅದಕ್ಕೋಸ್ಕರ ಅವಕಾಶ ಕಾಯ್ತಾ ಇದ್ದಾನೆ. ಒಮ್ಮೆ ಏನಾಯಿತು ಅಂತ ಹೇಳಿದ್ರೆ, ದಿತಿ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕಾಲು ತೊಳೆದುಕೊಳ್ಳದೆ ಮಲಗಿದ್ಲಂತೆ. ನೋಡಿ, ಅಕೃತ್ವಾ ಪಾದಯೋ ಶೌಚಂ ದಿತಿಶಯನಮಾವಿಶತ್, ಕಾಲು ತೊಳೆದುಕೊಳ್ಳದೆ ರಾತ್ರಿ ಮಲಗಿದ್ಲಂತೆ. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕಾಲು ತೊಳ್ಕೊಂಡು ಮಲ್ಕೊಳ್ಬೇಕು ಅಂತ. ಊಟ ಮಾಡುವುದಕ್ಕಿಂತ ಮುಂಚೆ ಪಂಚ ಆರ್ದ್ರ 5 ಒದ್ದೆ ಆಗಿರಬೇಕು ಅಂತ ಹೇಳ್ತಾರೆ. 2 ಕೈ, 2 ಕಾಲು, ಬಾಯಿ, ಇದಿಷ್ಟು ಒದ್ದೆ ಅಂತ ಹೇಳಿದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು ಅಂತ. ಕೈ ಕಾಲು ಬಾಯಿ ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊಳ್ಬೇಕು ಅಂತ. ಹಾಗೆ ಕೂತ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ತಿಂದ ಆಹಾರ ಏನು ಸ್ವೀಕಾರ ಮಾಡ್ತೇವೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಕೈಕಾಲು ಬಾಯಿ ತೊಳ್ಕೊಳ್ಳದೆ ಊಟಕ್ಕೆ ಕೂರಬಾರದು. ಅಂದರೆ ಹಿಂದಿನ ಸಂಪ್ರದಾಯವೇ ಅದಕ್ಕೆ. ಊಟಕ್ಕೆ ಅಂದರೆ ಆ ಕೈಕಾಲು ತೊಳ್ಕೊಂಬ, ಊಟಕ್ಕೆ ಕೂತ್ಕೊಳ್ಳೋದು ಹಾಗೆ, ಕೈಕಾಲು ತೊಳ್ಕೊಂಡು ಬಂದೇ ಊಟಕ್ಕೆ ಕೂತ್ಕೊಳ್ಬೇಕು, ಹಾಗೆ ಕೂತ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ಆ ರೀತಿ ಮಾಡದೇನೆ ಊಟವನ್ನು ಸ್ವೀಕಾರ ಮಾಡಿದರೆ ದುಷ್ಟಶಕ್ತಿಗಳು ಒಳಗೆ ಪ್ರವೇಶ ಮಾಡ್ತವೆ. ಅದೇ ರೀತಿ ನೋಡಿ, ರಾತ್ರಿ ಮಲಗಬೇಕಾದ್ರೆ ಕಾಲು ತೊಳ್ಕೊಂಡು ಮಲ್ಕೊಳ್ಬೇಕು, ಆದರೆ ಒದ್ದೆ ಕಾಲಲ್ಲಿ ಮಲ್ಕೊಳ್ಬಾರ್ದು. ಕಾಲು ತೊಳ್ಕೊಳ್ಬೇಕು, ಕಾಲನ್ನು ಚೆನ್ನಾಗಿ ಒರೆಸಿಕೊಂಡು ಮಲ್ಕೊಳ್ಬೇಕು. ನೋಡಿ, ಇದೆಲ್ಲ ಶಾಸ್ತ್ರದ ನಿಯಮ. ಇದೇನು ಅಂದರೆ ಆರೋಗ್ಯದ ನಿಯಮವೂ ಕೂಡ ಇದು. ಇವರು ಕಾಲು ತೊಳ್ಕೊಳ್ಳಿಲ್ಲ, ಪಾಪ ಏನು ಗೊತ್ತಾಗಲಿಲ್ಲ. ಇದೇ ಸಮಯ ಅಂತ ಇಂದ್ರ ಒಳಗೆ ಪ್ರವೇಶ ಮಾಡಿದ. ಇಂದ್ರ ಒಳಗೆ ಪ್ರವೇಶ ಮಾಡಿ ಅವಳ ಗರ್ಭ ಏನಿದೆ, ಗರ್ಭವನ್ನು 7 ತುಂಡು ಮಾಡಿದ್ನಂತೆ. ಒಂದು ಗರ್ಭವನ್ನು 7 ತುಂಡು ಮಾಡಿದ್ನಂತೆ. 7 ತುಂಡು ಮಾಡಿದ ಕೂಡಲೇ ಒಳಗಿನಿಂದ ಮಾತಾಡ್ತಾ ಇದ್ದವಂತೆ. ಆ ಗರ್ಭ ಮಾತಾಡಿದ್ದಂತೆ, ಅಯ್ಯೋ ನಾವೇನು ಮಾಡಿದ್ವು ಅಣ್ಣ, ನಮ್ಮನ್ನು ಯಾಕೆ ಈ ರೀತಿ ನೀನು ತುಂಡು ಮಾಡ್ತಾ ಇದ್ದೀಯಾ ಅಂತ. ಅವಾಗ ಅವನಿಗೆ ಅಯ್ಯೋ ಪಾಪ ಅಂತ ಕಾಣಿಸ್ತು. ಅಯ್ಯೋ ಅಣ್ಣ ಅಂತ ಕರೆದ್ವಲ್ಲ, ಬಿಡಲಿಲ್ಲ. ಮತ್ತೆ ಈಗ ಅಡ್ಡ 7 ತುಂಡು ಮಾಡಿದ್ದ, ಉಡ್ಡ 7 ತುಂಡು ಮಾಡಿದ. ಒಟ್ಟಿಗೆ 49 ತುಂಡಾಗಿತ್ತು. ಆದರೆ ಅಣ್ಣ ಅಂತ ಕರೆದಿದ್ವು. ನಿಮಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅದು ತಪಸ್ಸಿನಿಂದ ಉಂಟಾದ ಗರ್ಭ. ಅದಕ್ಕಾಗಿ ಆ ಒಂದೊಂದು ಪೀಸಲ್ಲೂ ಜೀವ ಇತ್ತು. ಪೀಸ್ ಆಯಿತು ಅಂದರೆ ಮತ್ತೆ ಉಳಿಯೋದಿಲ್ಲ. ಸಾಮಾನ್ಯ ಗರ್ಭ ತಪಸ್ಸಿನಿಂದ ನಿರ್ಮಾಣವಾದ ಗರ್ಭ ಆದದರಿಂದಾಗಿ, ಯಾಕಂದರೆ ಕೆಲವೊಂದು ಆ ರೀತಿ ಇರ್ತದೆ. ಇವಾಗಲೂ ಇಂಥ ಘಟನೆಗಳು ನಡೀತದೆ. ಏನು ಅಂತ ಹೇಳಿದ್ರೆ, ಕೆಲವೊಂದು ನಾವು ಭಾರೀ ತಪಸ್ಸು ಮಾಡಿ, ಅಂದರೆ ಏನೋ ಆ ವ್ರತವನ್ನು ಮಾಡಿ, ಪೂಜೆಯನ್ನು ಮಾಡಿ, ಏನೋ ತುಂಬ ಕಷ್ಟಪಟ್ಟು ಗರ್ಭವನ್ನು ಪಡೆದಿದ್ದೇವೆ, ದೈವಾನುಗ್ರಹದಿಂದ ಗರ್ಭ ಉಂಟಾಗಿರುತ್ತದೆ ಅಂತ ಹೇಳಿದರೆ, ಅವಾಗ ನೀವು ಏನೇ ಮಾಡಿದ್ರೂ ಗರ್ಭ ಹೋಗೋದೇ ಇಲ್ಲ.
ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಗರ್ಭ ಹೋಯ್ತು ಇನ್ನಿಲ್ಲ ನೀವು ಎಷ್ಟು ತಿಳ್ಕೊಂಡ್ರು ಕೂಡ ಇಲ್ಲ, ಗಟ್ಟಿಮುಟ್ಟಾಗೆ ಇರ್ತದೆ. ಅದಕ್ಕೆ ಹೇಳೋದುಂಟು ಅದು ಗಟ್ಟಿಪಿಂಡ ಅದು ಅದು ಗಟ್ಟಿಪಿಂಡ ಅದು ಅಂತ. ಆದರೆ ಯಾಕೆ ಅಂತ ಹೇಳಿದ್ರೆ ಅದು ಯಾವುದೊಂದು ದೈವಾನುಗ್ರಹದಿಂದ ಒಳಗೆ ಕೂತಿರೋದು, ಏನು ಮಾಡಿದರೂ ಹೋಗಲ್ಲ ಅದು. ನೋಡಿ, ಆ ರೀತಿ ಇಲ್ಲಿ 49 ತುಂಡು ಮಾಡಿದರೂ ಕೂಡ 49ಕ್ಕೂ ಜೀವ ಇದೆ. ಅವಳು ಮಾತಾಡ್ತವೆ, ಅಣ್ಣ ನಮ್ಮನ್ನು ಯಾಕೆ ಕೊಲ್ತಾ ಇದೆಯಾ? ಅಣ್ಣ ಅಂತ ಕರೆದ್ವಲ್ವಾ? ಹಾಗಿದ್ರೆ ಈ 49 ನನ್ನ ಶತ್ರುಗಳಲ್ಲ. ಹೊರಗೆ ಬಂದ ಇಂದ್ರ ದಿತಿದೇವಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡ. ಅಮ್ಮ ಅಂದರೆ ಅವನು ಚಿಕ್ಕಮ್ಮನೇ ತಾನೆ, ನನ್ನಿಂದ ತಪ್ಪಾಯಿತು, ನಾನು ಗರ್ಭವನ್ನು ಕೊಲ್ಲಿಕ್ಕೆ ಹೋಗಿದ್ದೆ. ಆದರೆ ಅವರು 49 ಮಂದಿಯು ನನ್ನನ್ನು ಅಣ್ಣ ಅಂತ ಕರೆದ್ರು. ಅದಕ್ಕಾಗಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತೇನೆ. ನೋಡಿ, ಮರುತ್ತಂತ ಆದದಕ್ಕೋದಾಗ ಮಾರೋದಿ ಇವನು ಸಾಂತ್ವನಗೊಳಿಸಿದನಂದ್ರೆ ನೀವು ಅಳಬೇಡಿ ಅಂತ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಆ 49 ಮಂದಿಯನ್ನು ಕರ್ಕೊಂಡು ಹೋದ. ಅವರೇ 49 ಮರುತ್ತುಗಳು. ಹೀಗೆ ಆ ಮರುತ್ತುಗಳು ಹೇಗೆ ಸೃಷ್ಟಿಯಾದರೂ ಅದನ್ನು ಈ ಹರಿವಂಶ ತಿಳಿಸ್ಕೊಂಡು ಹೋಗ್ತದೆ. ಇದೆಲ್ಲ ಏನು ಅಂತ ಹೇಳಿದ್ರೆ ಬರೀ ನಮಗೆ ಆರಂಭಿಕವಾದ ಕಥೆಗಳು. ಮುಖ್ಯವಾಗಿ ಹರಿವಂಶ ಇರುವುದೇ ಕೃಷ್ಣನ ಕಥೆ ತಿಳಿಸ್ಲಿಕ್ಕೋಸ್ಕರ. ಆದರೆ ಕೃಷ್ಣನ ಕಥೆ ತಿಳಿಸುವುದಕ್ಕಿಂತ ಮುಂಚೆ 2 ಪ್ರಸಿದ್ಧವಾದ ಅಂಶಗಳು, ಸೂರ್ಯವಂಶ, ಚಂದ್ರವಂಶ. ಆ 2 ವಂಶದ ಕಥೆಯನ್ನು ತಿಳಿಸಿ ಆ ಚಂದ್ರವಂಶದಲ್ಲಿ ಯದುವಂಶ ಕೃಷ್ಣನ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ತಿಳಿಸ್ತಾ ಇರುವುದಿದು. ಪ್ರಪಂಚದ ಸೃಷ್ಟಿಯಿಂದ ಯಾವ ರೀತಿ ಬರ್ತಾ ಇದೆ ಅಂತ ಇದನ್ನು ತಿಳಿಸ್ತಾ ಒಂದು ಕಾಲದ ಗಣನೆಯನ್ನು ತಿಳಿಸ್ಕೊಂಡು ಬರ್ತಾರೆ. ಈ ಕಾಲದ ಗಣನೆ ಅನ್ನುವುದು ಯಾವ ರೀತಿ ಇದೆ? ಒಂದು ಸಣ್ಣ ನಿಮೇಷದಿಂದ ಪ್ರಾರಂಭ ಮಾಡಿ. ಅಂದರೆ ನಿಮೇಷ ಅಂತ ಹೇಳಿದ್ರೆ ಮಿನಿಟ್ ಅಂತ ಹೇಳ್ತೇವಲ್ವ, ಅದಲ್ಲ. ಮತ್ತೆ ಕಣ್ಣು ಮಿಟುಕಿಸಿ ತೆಗೆಯುವುದು. ಒಂದು ಸಲ ಕಣ್ಣು ಮಿಟುಕಿಸಿ ತೆಗೆದ್ರೆ ಅದು 1 ನಿಮೇಷ ಅಂತ. ಅಂದರೆ ಸಾಮಾನ್ಯ 1 ಸೆಕೆಂಡ್ ಅಂತ ಇಟ್ಕೊಳ್ಬೋದು. ಈ ರೀತಿ ಕಣ್ಣು ಮುಟ್ಟಿ ತೆಗಿಬೇಕಾದ್ರೆ 1 ನಿಮಿಷ ಆಗ್ತದೆ. ನಿಮೇಷೈ 15 ಕಾಷ್ಠ, 15 ನಿಮೇಷಗಳಿಗೆ 1 ಕಾಷ್ಠ ಅಂತ ಕರೀತಾರೆ. ಅಂದರೆ 15 ಸಲ ಈ ರೀತಿ ಕಣ್ಣನ್ನು ಮಿಟುಕಿಸಿ ತೆಗೆಯುವುದೇನಿದೆ ಅಂದರೆ 17 ಸೆಕೆಂಡ್. ಆ 15 ಸೆಕೆಂಡಿಗೆ 1 ಕಾಷ್ಠ ಅಂತ ಕರೀತಾರೆ. 30 ತಾಃ ಕಲಾಹ, ಇಂತಹ 30 ಕಾಷ್ಠ 1 ಕಲೆ ಅಂತ ಕರೆಯಲ್ಪಡುತ್ತದೆ. ಇಂತಹ 30 ಕಲೆಗಳು 1 ಮುಹೂರ್ತ ಅಂತ ಕರೆಯಲ್ಪಡುತ್ತದೆ. ಅಂತೇಳಿದರೆ ಸಾಮಾನ್ಯ 1 ಮುಹೂರ್ತ ಅಂತೇಳಿದರೆ 2 ಗಳಿಗೆ, 2 ಗಳಿಗೆಗೆ 1 ಮುಹೂರ್ತ ಅಂತ ಕರೆಯುವಂಥದ್ದು. 1 ಗಳಿಗೆ ಅಂದರೆ 24 ನಿಮಿಷ, 48 ನಿಮಿಷಕ್ಕೆ 1 ಮುಹೂರ್ತ. ಈ ರೀತಿ 1 ಮುಹೂರ್ತ ಅಂತ ಕರೀತಾರೆ. 30 ಮನೀಷಿಣಃ ಅಹೋರಾತ್ರಮಿತಿ ಪ್ರಾಹು, ಇಂತಹ 30 ಮುಹೂರ್ತದಿಂದ 1 ಹಗಲು ರಾತ್ರಿ ಅಂದರೆ 1 ದಿನ ಅಂತ ಹೇಳಿದ್ರೆ ಡೇ ಆ್ಯಂಡ್ ನೈಟ್ ಅಂತ ಹೇಳಿದ್ರೆ 60 ಗಳಿಗೆ ಅಂದರೆ 24 ಗಂಟೆ. 24 ಗಂಟೆಗೆ 1 ದಿವಸ ಅಂತ ಕರೆಯಲ್ಪಡುತ್ತದೆ. ನಂತರ ಚಂದ್ರ ಸೂರ್ಯಗತಿಂ ನೃಪ ವಿಶೇಷೇಣ ತು ಸರ್ವೇಷು ಅಹೋರಾತ್ರೇಶ ನಿತ್ಯಶಃ. ವಾಸ್ತವಿಕವಾಗಿ ಈ ಅಹೋರಾತ್ರ ಇದು ವಿಶೇಷವಾಗಿ ಗಣಿಸಲ್ಪಡುವಂಥದ್ದು. ಇದರಿಂದ ಮುಂದಿನದ್ದೆಲ್ಲ ಆಗ್ತಾ ಹೋಗುತ್ತೆ. ಇಂತಹ 15 ಹಗಲು ರಾತ್ರಿಗಳು ಕಳೆದರೆ ಡೇ ಆ್ಯಂಡ್ ನೈಟ್ 1 ಪಕ್ಷ. ಇಂತಹ ಪಕ್ಷ 2 ಆದರೆ 1 ಮಾಸ ಅಂದರೆ ಚಾಂದ್ರ ಮಾಸ 1 ಪರಿಗಣಿಸಲ್ಪಡುತ್ತದೆ. ಇಂತರ ಅಬ್ಧಂ ಹೆಯನಮತ್ಯುಕ್ತಂ ಅಬ್ಧಂ ದ್ವಯನಂ ಮುಕ್ತಂ ಚ ಅಯನಂ ಋತುಭಿಸ್ತ್ರಿಭಿ, ಇನ್ನು 2 ಅಯನಗಳು ಸೇರಿ 1 ವರ್ಷ. ನಡಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ 1 ಮಾಸ, 2 ಪಕ್ಷಗಳು ಸೇರಿ 1 ಮಾಸ ಆಗ್ತದೆ. ಇಂತಹ 12 ಮಾಸಗಳಿಂದ 1 ವರ್ಷ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಈ ವರ್ಷದ ಗಣನೆಯಲ್ಲಿ ನಾವು ಈ ಮಾಸಗಳ ಗಣನೆ ಇಟ್ಕೊಳ್ಳಿಕ್ಕೆ ಬರೋಲ್ಲ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಇದರ ಗಣನೆ ಇಟ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದ್ರೆ ಇಟ್ಕೊಂಡ್ರೆ ಇವಾಗಿದೆಯಲ್ಲ ಪಜಿತಿ ಅಧಿಕ ಮಾಸ. ಈ ಅಧಿಕ ಮಾಸ ಶೂನ್ಯ ಮಾಸ ಬಂದರೆ 1 ವರ್ಷಕ್ಕೆ 13 ತಿಂಗಳಾಗತ್ತೆ. ಅವಾಗ 12 ಅಲ್ಲ 13 ತಿಂಗಳು. ಯಾಕಂದರೆ ನೋಡಿ, ಈ ಸಲ ಜ್ಯೇಷ್ಠ ಮಾಸ 2, ನಿಜ ಜ್ಯೇಷ್ಠ ಅಧಿಕ ಜ್ಯೇಷ್ಠ 2 ಜ್ಯೇಷ್ಠ ಮಾಸವೇ, ಆದರೆ ನಿಜ ಅಧಿಕ. ಅದಕ್ಕೆ ಈ ವರ್ಷದಲ್ಲಿ ನೀವು ನೋಡಿದರೆ ಅಂದರೆ ಚಾಂದ್ರ ಮಾಸದ ಗಣನೆಯನ್ನು ನೋಡಿದರೆ 1 ವರ್ಷಕ್ಕೆ 12 ತಿಂಗಳಲ್ಲ 13 ತಿಂಗಳಾಯಿತು ನೋಡಿ. ಅದಕ್ಕೆ ಹಾಲಕ್ಕೆ ಹೇಳಲಿಕ್ಕೆ ಹೋಗೋಲ್ಲ. ಅಂದರೆ ನಿಮಗೆ ಪರ್ಫೆಕ್ಟ್ ಏನಂತ ಹೇಳಿದ್ರೆ 1 ವರ್ಷ ಅಂದರೆ 2 ಅಯನ, ಉತ್ತರಾಯಣ ದಕ್ಷಿಣಾಯನ, ಇದನ್ನು ಇಟ್ಟುಕೊಂಡ್ರೆ ನಿಮಗೆ 1 ವರ್ಷ. ಈ ಅಯನದ ಗಣನೆ ಯಾವ ರೀತಿ ಮಾಡುವಂಥದ್ದು? ಅಯನದ ಗಣನೆ ಸೂರ್ಯನನ್ನು ಇಟ್ಟುಕೊಂಡು, ಸೂರ್ಯನಿಂದ ಅಯನ ದಕ್ಷಿಣಾಯನ ಉತ್ತರಾಯಣ ನಾವು ಲೆಕ್ಕಾಚಾರ ಮಾಡುವಂಥದ್ದು. ನಮಗೆ ಗೊತ್ತು. ಅದಕ್ಕೆ ಮಕರ ಸಂಕ್ರಮಣ ಬಂತು ಅಂತ ಹೇಳಿದ್ರೆ ಉತ್ತರಾಯಣ,
ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯನ, ಅಂದರೆ 6 ತಿಂಗಳು. ಅದು ಹೇಗಂತ ಹೇಳಿದ್ರೆ ಸೌರಮಾಸದ ಲೆಕ್ಕಾಚಾರದಿಂದ, ಸೌರಮಾಸದ ಲೆಕ್ಕಾಚಾರದಿಂದ ಅಯನ, ಸೌರಮಾಸದ ಲೆಕ್ಕಾಚಾರದಿಂದ ವರ್ಷ. ಅದಕ್ಕಾಗಿ ನಿಮಗೆ ಪರ್ಫೆಕ್ಟ್ ಆದ ನಮಗೆ ವರ್ಷದ ಲೆಕ್ಕಾಚಾರ ಬೇಕು ಅಂತ ಹೇಳಿದ್ರೆ ಅದು ಸೌರಮಾಸದಿಂದಲೇ. ಅಂತೇಳಿದ್ರೆ 12 ತಿಂಗಳೇ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಈ ರೀತಿ 12 ಮಾಸಕ್ಕೆ ಒಂದು ವರ್ಷ. ಅಲ್ಲಿ ಅಧಿಕ ಮಾಸ ಬರುವುದಿಲ್ಲ. ನೀವು ಸೂರ್ಯನ ಲೆಕ್ಕಾಚಾರ ತಗೊಂಡ್ರೆ ಯಾವತ್ತೂ ಅಧಿಕ ಮಾಸ ಬರೋಲ್ಲ. ಅದಕ್ಕೆ ಮಾಸದ ಗಣನೆಗೆ ಆಗಬೇಕಾದ್ರೆ ನಾವು ಚಂದ್ರನನ್ನು ಇಟ್ಕೊಳ್ತೇವೆ, ವರ್ಷದ ಗಣನೆಗೆ ಆಗಬೇಕಾದ್ರೂ ಸೂರ್ಯನನ್ನು ವಿಶೇಷವಾಗಿ ಇಟ್ಕೊಳ್ತೇವೆ. ಯಾಕಂದ್ರೆ ಆ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ ಅಂತ. ಇನ್ನು ಕೆಲವೊಂದಕ್ಕೆ ಆಗಬೇಕಾದ್ರೆ ಚಂದ್ರನದ್ದು ಇಟ್ಕೊಳ್ಳೋದಿದೆ, ಇಲ್ಲ ಅಂತಲ್ಲ, ಆದರೆ ವಿಶೇಷವಾಗಿ ಅದಕ್ಕೆ ಅದನ್ನು ಹೇಳ್ತಾರೆ ಅಯನ, 2 ಅಯನ. ಹಾಗಂತ 3 ಋತುಗಳು ಅದನ್ನು ಹೇಳ್ತಾರೆ. ಅಯನಂ ತುರ್ತಿಭಿಸ್ತ್ರಿಭಿಹಿ, 3 ಋತುಗಳು ಸೇರಿ ಒಂದು ಅಯನ ಆಗುತ್ತೆ. ಹಾಗೆ 6 ಋತುಗಳು, ವರ್ಷಕ್ಕೆ 6 ಋತುಗಳು. ನಂತರ ಮಾನೇನಾನೇನಯೋ ಮಾಸಃ ಪಕ್ಷದ್ವಯ ಸಮನ್ವಿತಃ ಪಿತॄಣಾಂ ತದಹೋರಾತ್ರಮಿತಿ ಕಾಲವಿದೋ ವಿದುಹು. ಈ ಒಂದು ಮಾಸ ಏನಿದೆ, 2 ಪಕ್ಷಗಳೇ ಸೇರಿ ಆಗುವ ಒಂದು ಮಾಸ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಈ 2 ಮಾಸಗಳು ಸೇರಿ ಅಂದರೆ 2 ಪಕ್ಷಗಳು ಸೇರಿ ಒಂದು ಮಾಸ ಆದರೆ ಇದ್ರ ಪಿತೃದೇವತೆಗಳಿಗೆ ಒಂದು ದಿನ, ಒಂದು ದಿನ ಪಿತೃದೇವತೆಗಳಿಗೆ ಒಂದು ಮಾಸ. ನಮ್ಮ ಒಂದು ಮಾಸ ಅಂತ ಹೇಳೋದು ಅದು ಚಾಂದ್ರ ಮಾಸದ ಲೆಕ್ಕಾಚಾರದಲ್ಲಿ. ಅದರಲ್ಲಿ ಹಗಲು ಯಾವುದು, ರಾತ್ರಿ ಯಾವುದು ಅಂದರೆ ಕೃಷ್ಣ ಪಕ್ಷಸ್ತ್ವಹಸ್ತೇಶ ಶುಕ್ಲ ಪಕ್ಷಸ್ತು ಶರ್ವರಿ. ಕೃಷ್ಣ ಪಕ್ಷ ಅವರಿಗೆ ಹಗಲು, ಶುಕ್ಲ ಪಕ್ಷ ಅವರಿಗೆ ರಾತ್ರಿ. ಯಾರಿಗೆ? ಪಿತೃಗಳಿಗೆ. ಅದು ಯಾವ ರೀತಿ ಲೆಕ್ಕಾಚಾರ ಅಂತ ಹೇಳಿದ್ರೆ ನೋಡಿ, ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ನವಮಿಯ ತನಕ ಇದು ಹಗಲು. ಅದರಲ್ಲಿ ಅಮಾವಾಸ್ಯೆ ಇದೆಯಲ್ವಾ, ಅದು ನಡು ಮಧ್ಯಾಹ್ನ ಪಿತೃಗಳಿಗೆ. ಅದಕ್ಕೆ ಅಮಾವಾಸ್ಯೆ ದಿನ ವಿಶೇಷವಾಗಿ ತರ್ಪಣ, ಶ್ರಾದ್ದ ಮುಂತಾದ ಪಿತೃಗಳನ್ನು ಕುರಿತು ಮಾಡುವಂಥದ್ದು. ಶುಕ್ಲ ಪಕ್ಷದಲ್ಲಿ ಕಡಿಮೆ ಪಿತೃಗಳನ್ನು ಕುರಿತು. ಅದಕ್ಕೆ ನಿಮಗೆ ಇವಾಗ ಯಾವುದೇ ಈ ಮಹಾಲಯ ಪಕ್ಷ ಇವೆಲ್ಲ ಬರೋದು ಕೃಷ್ಣ ಪಕ್ಷದಲ್ಲಿ ವಿಶೇಷವಾಗಿ. ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಮಾನುಷೇಣ ತುಮಾನೇನ ಯೋವೇ ಸಂವತ್ಸರ ಸ್ಮೃತಃ ದೇವಾನಾಂ ತದಹೋರಾತ್ರಂ. ಇನ್ನು ಮನುಷ್ಯರ ಮಾನದಂತೆ 1 ವರ್ಷ ಅಂತ ಯಾವ್ದು ಲೆಕ್ಕಾಚಾರ ಮಾಡ್ತೇವೆ, ಅದು ದೇವತೆಗಳಿಗೆ 1 ದಿನ, ಇಂದ್ರಾದಿ ದೇವತೆಗಳಿಗೆ 1 ದಿನ. ಅದರಲ್ಲಿ ಉತ್ತರಾಯಣ ಅವರಿಗೆ ಹಗಲು, ದಕ್ಷಿಣಾಯನ ರಾತ್ರಿ. ಅದಕ್ಕೆ ದಕ್ಷಿಣಾಯನದಲ್ಲಿ ಏನು ಶುಭ ಕಾರ್ಯ ಮಾಡಬಾರದು, ಯಾಕಂದರೆ ಅದು ದೇವತೆಗಳ ರಾತ್ರಿ. ಅಂದರೆ ರಾತ್ರಿಯಿಂದ ನಮ್ಮಾಗ ಮಲಗುತ್ತಾರೆ ಅಂತಲ್ಲ, ಆದರೆ ಅವರ ಒಳ್ಳೆಯ ದೃಷ್ಟಿ ಇರುವುದಿಲ್ಲ, ಅನುಗ್ರಹ ರೂಪವಾದ ದೃಷ್ಟಿ ಇರೋಲ್ಲ. ಅದಕ್ಕೆ ದಕ್ಷಿಣಾಯನದಲ್ಲಿ ಮದುವೆ ಎಲ್ಲ ಮಾಡಿದರೆ ದೇವತೆಗಳ ಅನುಗ್ರಹ ಸಿಗುವುದು ಕಡಿಮೆ. ಇದೇ ಕಾರಣದಿಂದಲೇ ಹೇಳುವುದು. ಅದರಿಂದಾಗಿ ಉತ್ತರಾಯಣದಲ್ಲಿ ಮಾಡಬೇಕು, ಉತ್ತರಾಯಣದಲ್ಲಿ ದೇವತೆಗಳ ಅನುಗ್ರಹ ಸಿಗತ್ತೆ, ಇದನ್ನು ಹೇಳುವಂಥದ್ದು. ನಮಗೆ ಒಂದು ಪ್ರಶ್ನೆ ಬರ್ಬೋದು, ಅಯ್ಯೋ ಏನ್ರಿ ದಕ್ಷಿಣಾಯನ ಮಾಡಿದ್ರೇನು ಉತ್ತರಾಯಣ ಮಾಡಿದ್ರೇನು, ಅವ್ರ ಹಣೆ ಬರದಲ್ಲಿ ಬರ್ದಾಗೆ ಆಗುತ್ತಾನೆ, ಇದೆಲ್ಲ ಏನು ಇಟ್ಕೊಂಡು ಮಾಡೋದು. ನೋಡಿ, ವಾಸ್ತವಿಕವಾಗಿ ಸಾಮಾನ್ಯವಾಗಿ ಬದುಕಿ ಹೋಗುವುದಾದರೆ ಇದು ಯಾವುದರ ಲೆಕ್ಕಾಚಾರ ಇಲ್ಲ. ಆದರೆ ಧರ್ಮ ಮಾರ್ಗದಲ್ಲಿ ನಾವು ಸಾಗಿ ಹೋಗ್ತೇವೆ ಅಂತ ಹೇಳುವುದಾಗಿದ್ದರೆ ಆಗ ದೇವತೆಗಳ ಅನುಗ್ರಹ ಬೇಕೇ ಬೇಕು. ಧರ್ಮ ಮಾರ್ಗದಲ್ಲಿ ಸಾಗಿ ಹೋಗುವುದಾಗಿದ್ದರೆ ದೇವತೆಗಳ ಅನುಗ್ರಹ ಬೇಕು. ಆ ದೇವತೆಗಳ ಅನುಗ್ರಹಕ್ಕಾಗಿ ಉತ್ತರಾಯಣ ಮುಂತಾದವುಗಳು ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು. ಅದನ್ನು ತಿಳಿಸ್ತಾರೆ. ಇನ್ನು ಈ ರೀತಿ ವರ್ಷಗಳೇನಿದೆ, ವರ್ಷಗಳು ಕಳೆದಂತೆ ಯುಗ ಅಂದರೆ ದೇವತೆಗಳ 12,000 ವರ್ಷ 4 ಯುಗ ಚಕ್ರಗಳು ತಿರುಗಿ ಹೋಗ್ತದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ. ಈ 4 ಯುಗಗಳು ದೇವತೆಗಳ 12,000 ವರ್ಷಗಳಿಗೆ ಸಮಾನ. ಅಂದರೆ ಈ 4 ಯುಗ ಕಳೀಲಿಕ್ಕೆ ನಮ್ಮ ಪ್ರಕಾರ ಎಷ್ಟು ಬೇಕು ಅಂದರೆ 43,20,000 ವರ್ಷ. 43,20,000 ವರ್ಷ ಅಂದರೆ ಪ್ಲಸ್ ಇನ್ನು ನಾವು ಇಟ್ಕೊಳ್ಬೇಕು ಕೆಲವು, ಯಾಕಂದರೆ ಸಂಧಿಕಾಲವನ್ನು ಬಿಟ್ಟಿದೆ ಹೇಳ್ತಾ ಇರೋದು. ಸೇರಿಸಿದರೆ 12,000 ವರ್ಷ ದೇವತೆಗಳದ್ದು. ಅದರಲ್ಲಿ ಕಲಿಯುಗ ಎಷ್ಟು ಅಂತ ಹೇಳಿದರೆ 1,000 ವರ್ಷ. ದೇವತೆಗಳ 1,000 ವರ್ಷ ಇಲ್ಲಿ ಕಲಿಯುಗ. ಎಷ್ಟು ಅಂದರೆ 4,32,000 ವರ್ಷ. ಅದರ ಆ ಕಡೆ ಈ ಕಡೆ 100 ವರ್ಷ ಸಂಧಿಕಾಲ. 100 ವರ್ಷ ಅಂತ ಹೇಳಿದ್ರೆ ಸಾಮಾನ್ಯ 36,000 ವರ್ಷ. 36,000 ವರ್ಷ ಸಂಧಿಕಾಲ. ಒಂದು ಯುಗ ಮುಗಿದು ಅಂದರೆ ದ್ವಾಪರ ಯುಗ ಮುಗಿದು ಕಲಿಯುಗದ ಪ್ರಾರಂಭ. ಅದರಿಂದಾಗಿ ಈಗ ದ್ವಾಪರ ಯುಗ ಮುಗಿದು ಕಲಿಯುಗ ನಡೀತಾ ಇದೆ, 5,000 ವರ್ಷ ಆಗಿದೆ. ಇನ್ನೂ ಸಂಧಿಕಾಲ.
ನಿಜವಾದ ಕಲಿಕಾಲ ಇನ್ನೂ ಶುರುವಾಗಿಲ್ಲ. ನಿಜವಾದ ಕಲಿಕಾಲ ಇನ್ನೂ ಶುರುವಾಗಬೇಕಾಗಿದೆ ಅಲ್ರಿ. ಈಗಲೇ ಇಷ್ಟೆಲ್ಲ ಆಗೋಗ್ತಾ ಇದೆ, ಇನ್ನೇನು ಬಾಕಿ ಇದೆ ಅಂತ ಹೇಳಿದ್ರೆ ಇಷ್ಟಾದರೂ ಇದೆಯಲ್ವಾ? ನಾವು ಅದನ್ನು ಯೋಚನೆ ಮಾಡಬೇಕಾದ್ರೆ. ಯಾಕಂತ ಹೇಳಿದ್ರೆ ಪದ್ಮಪುರಾಣ ಸ್ಕಾಂದ ಪುರಾಣ ಸ್ಪಷ್ಟ ಹೇಳ್ತದೆ, ಘೋರ ಕಲಿಯುಗ ಅಂತ ಹೇಳ್ತೇವೆ. ಅಂದರೆ ಘೋರ ಯುಗ ಅಂತ ಹೇಳಿದ್ರೆ ಈ ಸಂಧಿಕಾಲವು ಮುಗಿದು ಶುರುವಾಗುವುದು. ಆವಾಗ ಎಲ್ಲಿಯೂ ಕೂಡ ನಾರಾಯಣ, ಕೃಷ್ಣ, ಗೋವಿಂದ ಅಂತ ದೇವರ ಸ್ಮರಣೆಯೇ ಇರುವುದಿಲ್ವ, ಕಂಪ್ಲೀಟ್ ನಾಶ ಆಗುತ್ತೆ ಅಂದ್ರೆ ಅದು ಘೋರ ಕಲಿಯುಗ. ಸಂಧಿಕಾಲದಲ್ಲಿ ಇಷ್ಟಾದರೂ ಇರ್ತದೆ, ಗಂಗೆ ಅಂತ ಹೆಸರಾದರೂ ಇರ್ತದಂತೆ. ಅವಾಗ ಗಂಗೆಯೇ ಇಲ್ವಂತೆ, ಕಂಪ್ಲೀಟ್ ಗಂಗೆ ಹೋಗ್ಬಿಡ್ತಾಳೆ ನೋಡಿ. ಅದಕ್ಕೆ ಹೇಳ್ತಾರೆ ಕಲಿಯುಗ ಪ್ರಾರಂಭ ಆಗಿ 1 ವರ್ಷದ ತನಕ ದೇವತೆಗಳು ಕಾಣಿಸ್ಕೊಳ್ತಾ ಇರ್ತಾರಂತೆ, ಆಮೇಲೆ ದೇವತೆಗಳು ಕಾಣಲ್ವಂತೆ. 5,000 ವರ್ಷ ತನಕ ಗಂಗೆ ಇರ್ತಾಳಂತೆ, ಆಮೇಲೆ ಗಂಗೆ ಹೊರಟು ಹೋಗ್ತಾಳಂತೆ. 10,000 ವರ್ಷದ ತನಕ ಗೋವಿಂದ ನಾಮ ಸ್ಮರಣೆ ಇರ್ತದಂತೆ. 10,000 ವರ್ಷದ ಮೇಲೆ ಅದು ಹೊರಟು ಹೋಗುತ್ತಂತೆ ಕಲಿಯುಗದಲ್ಲಿ. ಇದು ಸಂಧಿಕಾಲ. ಅದೇ ರೀತಿ ಕಲಿಯುಗ ಮುಗಿದ ಮುಂದೆ ಕೃತಯುಗ ಶುರುವಾಗತ್ತೆ. ಆವಾಗ ಮತ್ತೆ 100 ವರ್ಷ ಸಂಧಿಕಾಲ. ಈಗ 200 ವರ್ಷ ಸಂಧಿಕಾಲ, 1,000 ವರ್ಷ ಕಲಿಯುಗ, ಅಂದರೆ 1,200 ವರ್ಷ. ಅದೇ ರೀತಿ ಇದರ 2 ಪಟ್ಟು, ಅದೇ ದ್ವಾಪರಯುಗ. ದ್ವಾಪರಯುಗ ಅಂದರೆ 2,000 ವರ್ಷ. ಸಂಧಿಕಾಲವು ಆ ಕಡೆ ಈ ಕಡೆ ಇಷ್ಟೇ. ಅಂದರೆ ಮೊದಲು 200 ವರ್ಷ, ಆಮೇಲೆ 200 ವರ್ಷ, ಅಂದರೆ 400 ವರ್ಷ ಸಂಧಿಕಾಲ. ಅನಂತರ ಅದೇ ತ್ರೇತಾಯುಗ. ಕಲಿಯುಗದ 3 ಪಟ್ಟು, ಅಂದರೆ 3,000 ವರ್ಷ. ನಮ್ಮ ಲೆಕ್ಕಾಚಾರ ಅಲ್ಲ, ದೇವತೆಗಳ 3,000 ವರ್ಷ. ಮತ್ತರ ಆ ಕಡೆ ಈ ಕಡೆ ಅಷ್ಟೇ ಸಂಧಿಕಾಲ. 300 ವರ್ಷ ಈ ಕಡೆ ಸಂಧಿಕಾಲ, ಆ ಕಡೆ 300 ವರ್ಷ, ಅಂದರೆ 600 ವರ್ಷ ಸಂಧಿಕಾಲ. ಇನ್ನು ಕೃತಯುಗ ಅಂದರೆ ಕಲಿಯುಗದ 4 ಪಟ್ಟು, ಅಂದರೆ 4,000 ವರ್ಷ. 400 ವರ್ಷ ಈ ಕಡೆ ಸಂಧಿಕಾಲ, ಆ ಕಡೆ 400 ವರ್ಷ ಸಂಧಿಕಾಲ, ಒಟ್ಟಿಗೆ 800 ವರ್ಷ. ಒಟ್ಟಿಗೆ ನೀವು ಸೇರಿಸಿದರೆ 12,000 ವರ್ಷ ಆಗುತ್ತೆ. ಇದಿಷ್ಟಾಯಿತು ಅಂತ ಹೇಳಿದ್ರೆ 1 ಯುಗಚಕ್ರ ತಿರುಗಿತು ಅಂತ ಅರ್ಥ. ಕೃತ, ತ್ರೇತ, ದ್ವಾಪರ, ಕಲಿ, ಈ 1 ಯುಗಚಕ್ರ ತಿರುಗಿತು. ಹಾಗಿದ್ರೆ ಪ್ರಳಯ ಬಂದುಬಿಡ್ತದ? ಇಲ್ಲ, ಪ್ರಳಯ ಬರೋಲ್ಲ. ನೀವು 1 ಯುಗ ಮುಗಿದು ಇನ್ನೊಂದು ಯುಗ ಬರಬೇಕಾದ್ರೆ ಪ್ರಳಯ ಬರೋಲ್ಲ. ಇದೆಲ್ಲ ನಾವು ಭ್ರಮೆಯಲ್ಲಿ ಬೀಳೋದು. ಆಗ ಪ್ರಳಯ ಬಂದುಬಿಡ್ತದೆ, ಇಲ್ಲ. ಇಂತಹ ಯುಗಚಕ್ರಗಳು 71 ಬಾರಿ ತಿರುಗಿದಾಗ 1 ಮನ್ವಂತರ ಅಂತ ಆಗ್ತದೆ. ಅಂದರೆ 71 ಪಾಯಿಂಟ್ ಸಮಥಿಂಗ್. ಸಾಧಿಕಾ ಸಪ್ತ ಅಂತ ಹೇಳ್ತಾರೆ, ಸಪ್ತತಿ ಏಕಸಪ್ತತಿ, ಸಾಧಿಕಾ ಏಕಸಪ್ತತಿ ಅಂತ ಹೇಳ್ತಾರೆ. 71 ಯುಗಚಕ್ರ ತಿರುಗಿದಾಗ ಸ್ವಲ್ಪ ಹೆಚ್ಚು, ಆವಾಗ 1 ಮನ್ವಂತರ. ಅಂದರೆ ಸಾಮಾನ್ಯ ನಮ್ಮ ಲೆಕ್ಕಾಚಾರದ ಪ್ರಕಾರ, ಮನುಷ್ಯಮಾನದ ಪ್ರಕಾರ 30,85,70,000 ವರ್ಷ. ಇಷ್ಟು ಕಳೆದಾಗ 1 ಮನ್ವಂತರ ಆಯಿತು. ಈ ಮನ್ವಂತರ ಆದ ಕೂಡಲೇ ಒಂದು ಪ್ರಳಯ ಬರ್ತದೆ. ಪ್ರಳಯ ಬರ್ತದೆ ಅಂದರೆ ಒಂದು ಪ್ರಳಯ ಬರಲಿಕ್ಕೆ 71 ಸಲ ಯುಗಚಕ್ರ ತಿರುಗಬೇಕು. ಕೃತ, ತ್ರೇತ, ದ್ವಾಪರ, ಕಲಿ, ಈ 4 ಯುಗಚಕ್ರ ತಿರುಗುತ್ತಾ ಹೋಗಬೇಕು. ಇಂತಹ ಮನ್ವಂತರಗಳು 14 ಇವೆ. 14 ಮನ್ವಂತರಗಳು. ಈ 14 ಮನ್ವಂತರಗಳು ಆದಾಗ ಚತುರ್ಮುಖ ಬ್ರಹ್ಮನಿಗೆ 1 ಹಗಲಾಗ್ತದೆ. 1 ಹಗಲು ಅಂದರೆ ಈ ಯುಗಚಕ್ರ ಎಷ್ಟು ಬಾರಿ ತಿರುಗಿರ್ತದೆ ಅಂತ ಹೇಳಿದ್ರೆ 1,000 ಬಾರಿ ತಿರುಗಿರ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ನಮ್ಮ ಲೆಕ್ಕಾಚಾರ ಪ್ರಕಾರ ಎಷ್ಟು 1,000 ಬಾರಿ ಯುಗಚಕ್ರ ತಿರುಗುವುದು ಅಂತ ಹೇಳಿದ್ರೆ 432 ಕೋಟಿ ವರ್ಷ. 432 ಕೋಟಿ ವರ್ಷಗಳಾದಾಗ ಚತುರ್ಮುಖ ಬ್ರಹ್ಮನಿಗೆ 1 ಹಗಲಾಗ್ತದೆ. ಅದನ್ನು ಕಲ್ಪ ಅಂತ ಕರೀತಾರೆ. ಚತುರ್ಮುಖನ ಹಗಲನ್ನು ಕಲ್ಪ ಅಂತ ಕರೀತಾರೆ. ಅಷ್ಟೇ ರಾತ್ರಿ. ಈ ಹಗಲಾದ ಕೂಡಲೇ ಒಂದು ಪ್ರಳಯ ಬರ್ತದೆ. ರಾತ್ರಿಗೆ ಒಂದು ಪ್ರಳಯ, ಇದಕ್ಕೆ ಕಲ್ಪ ಪ್ರಳಯ ಅಂತ ಹೇಳ್ತಾರೆ. ಇದರಷ್ಟೇ, ಈ ಕಲ್ಪ ಎಷ್ಟಿದೆಯೋ ಅಷ್ಟೇ ರಾತ್ರಿ. ಆ ರಾತ್ರಿ ಆದಮೇಲೆ ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಮಾರನೇ ದಿನ ಹಗಲು ಶುರುವಾಗುತ್ತೆ. ಆವಾಗ ಮತ್ತೆ ಸೃಷ್ಟಿಯಾಗುತ್ತೆ. ಈ ಮನ್ವಂತರ ಮುಗಿದು ಪ್ರಳಯ ಬರುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ. ಆದರೆ ಏನು ಅಂತ ಹೇಳಿದ್ರೆ, ಈ ಮನ್ವಂತರ ಪ್ರಳಯ ಸ್ವಲ್ಪ ಕಡಿಮೆ ಮಟ್ಟದ್ದಿದು. ಅದನ್ನು ಹರಿವಂಶ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ. ಮನ್ವಂತರ ಪ್ರಳಯದಲ್ಲಿ ಭೂಮಿಯೆಲ್ಲ ನಾಶ ಆಗುತ್ತೆ, ಇಂದ್ರಲೋಕದವರೆಗೆ ಹೋಗುತ್ತದೆ, ಅದಕ್ಕಿಂತ ಮೇಲೆ ಹೋಗಲ್ಲ, ಇಂದ್ರಲೋಕದವರೆಗೆ ಹೋಗ್ತದೆ ಅಷ್ಟೇ. ಆದರೆ ಪ್ರಳಯ, ಈ ಕಲ್ಪ ಪ್ರಳಯ ಆದಾಗ ಚತುರ್ಮುಖ ಬ್ರಹ್ಮನಿಗೆ 1 ಹಗಲಾಗ್ತದಲ್ವ, ಹಗಲಾಗಿ ರಾತ್ರಿ ಆಗ್ತದಲ್ವ, ಆವಾಗ ಎಲ್ಲಿವರೆಗೆ ಪ್ರಳಯ ಹೋಗ್ತದೆ ಅಂತ ಹೇಳಿದ್ರೆ ಇಂದ್ರಲೋಕವನ್ನು ದಾಟಿ ಮೇಲೆ ರುದ್ರಲೋಕದವರೆಗೆ ಹೋಗ್ಬೋದು. ಆದರೆ ಇನ್ನೊಂದು ಪ್ರಳಯ ಇದೆ. ಅದ್ಯಾವುದಂದರೆ ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆದಾಗ, 100 ವರ್ಷ ಆದಾಗ ಬರುವಂಥದ್ದು ಮಹಾಪ್ರಳಯ.
ಆವಾಗ ಏನೇನೂ ಇಲ್ಲ, ಚತುರ್ಮುಖನೂ ಇಲ್ಲ, ಇಡೀ ಬ್ರಹ್ಮಾಂಡವೇ ಇಲ್ಲ, ಸಂಪೂರ್ಣ ನಾಶ ಆಗೋಗುತ್ತೆ. ಮತ್ತು ಅವಾಗ ಕೇವಲ ಒಬ್ಬ ಮಾತ್ರ, ಏಕೋ ನಾರಾಯಣ ಆಸೀತ್, ಒಬ್ಬನೇ ನಾರಾಯಣ ಮಾತ್ರವಾಗಿರ್ತಾನೆ. ಇದು ಮಹಾಪ್ರಳಯ. ಹೀಗೆ ಈ ಪ್ರಳಯದ ಲೆಕ್ಕಾಚಾರವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಪ್ರಳಯ ಇದೆ. ಅದರಲ್ಲಿ ನಾವು ಅವಾಗ ಕೇಳಿದಾಗೆ ಈ ರೀತಿ ವ್ಯತ್ಯಾಸಗಳು, ಕಥೆಯ ವ್ಯತ್ಯಾಸ ಏನಿದೆ, ಇದು ಮನ್ವಂತರದಲ್ಲಿ ನಡೆಯುವಂಥದ್ದು. ಬೇರೆ ಬೇರೆ ಮನ್ವಂತರಗಳಲ್ಲಿ ಉದಾಹರಣೆಗೆ ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ, ಅಂದರೆ ಯಾವ ನಾವು ವಿಶ್ವದಲ್ಲಿ ಇದ್ದೇವೆ, ಈ ಜಗತ್ತಿನಲ್ಲಿ ಇದರಲ್ಲಿ ಮೊದಲು ಆಗಿರುವಂಥದ್ದು ಸ್ವಯಂಭುವ ಮನ್ವಂತರ. ಎರಡನೆಯದ್ದು ಸ್ವಾರೋಚಿಷ ಮನ್ವಂತರ. ಅದರಲ್ಲಿ ಯಾರ್ಯಾರು ಋಷಿಗಳಾಗ್ತಾರೆ ಅದನ್ನೆಲ್ಲ ಹರಿವಂಶ ತಿಳಿಸ್ಕೊಂಡು ಹೋಗ್ತದೆ, ಭಾಗವತವು ಕೂಡ ತಿಳಿಸ್ಕೊಂಡು ಹೋಗ್ತದೆ. ಉತ್ತಮ ಮನ್ವಂತರ, ನಂತರ ಚಾಕ್ಷುಷ ಮನ್ವಂತರ, ರೈವತ ಮನ್ವಂತರ, ತಾಪಸ ಮನ್ವಂತರ, ಈ ರೀತಿ 6 ಮನ್ವಂತರಗಳ ಕಳೆದು ಈಗ ನಾವು 7ನೆಯ ಮನ್ವಂತರದಲ್ಲಿದ್ದೇವೆ. ವೈವಸ್ವತ ಮನ್ವಂತರದಲ್ಲಿದ್ದೇವೆ ನಾವು 7ನೆಯ ಮನ್ವಂತರದಲ್ಲಿ. ಈ ವೈವಸ್ವತ ಮನ್ವಂತರ, ಇದಕ್ಕೆ ಯಾಕೆ ವೈವಸ್ವತ ಮನ್ವಂತರ ಅಂತ ಹೆಸರು ಅಂತ ಹೇಳಿದ್ರೆ, ವಿವಸ್ವಾನ್ ಎನ್ನುವಂತಹ ಸೂರ್ಯ ದ್ವಾದಶಾದಿತ್ಯರಲ್ಲಿ ಒಬ್ಬ, ಅವನ ಮಗ, ಅವನೇ ವೈವಸ್ವತ ಮನು, ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು. ಅವನು ಯಾವ ಮನ್ವಂತರದ ಒಡೆಯನೋ ಅವನು ವೈವಸ್ವತ ಮನ್ವಂತರ ಅಂತ ಕರೆಯುವುದು. ಇವನು ಯಾಕೆ ಬಂದ, ಇದನ್ನೆಲ್ಲ ಕಥೆ ಹರಿವಂಶ ಒಂಚೂರು ಸ್ಪೆಷಲ್ ಆಗಿ ತಿಳಿಸ್ಕೊಂಡು ಹೋಗ್ತದೆ. ಭಾಗವತ ಇದರ ಬಗ್ಗೆ ತಿಳಿಸಲ್ಲ, ಆದರೆ ಹರಿವಂಶ ತಿಳಿಸ್ಕೊಂಡು ಹೋಗ್ತದೆ. ಸೂರ್ಯ, ವಿವಸ್ವಾನ್ ಅಂದರೆ ಸೂರ್ಯ. ಆ ಸೂರ್ಯನ ಪತ್ನಿ ಸಂಜ್ಞಾದೇವಿ. ಅವಳಿಗೆ ಗಂಡನೊಟ್ಟಿಗಿರ್ಲಿಕ್ಕೆ ತುಂಬ ಕಷ್ಟ ಆಯ್ತಂತೆ. ಸೂರ್ಯನೊಟ್ಟಿಗಿರ್ಲಿಕ್ಕೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತೇಜಸ್ಸು, ಸೂರ್ಯನದು ವಿಪರೀತವಾದ ತೇಜಸ್ಸು, ಇರಲಿಕ್ಕೆ ಆಗೋಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವಳು ಮಹಾ ಸೌಂದರ್ಯವತಿ, ಅವಳ ಸೌಂದರ್ಯ ಎಲ್ಲ ಹಾಳಾಗ್ಲಿಕ್ಕೆ ಶುರುವಾಯ್ತಂತೆ. ನಮಗೆ ಗೊತ್ತಲ್ಲ, ಬಿಸಿಲಿಗೆ ಹೋಗಿ ಬಂದರೆ ಅದಕ್ಕೆ ಹೋಗ್ಬೇಕಾದ್ರೆ ಮೈಯೆಲ್ಲ ಮುಚ್ಕೊಂಡು ಹೋಗೋದು, ಎಷ್ಟಾಗುತ್ತೋ ಅಷ್ಟು ಮುಚ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ಬರ್ಬೇಕಾದ್ರೆ ಕರ್ರಗಾಗತ್ತೆ ಚರ್ಮ ಎಲ್ಲ ಅಂತ. ಹಾಗಿರ್ಬೇಕಾದ್ರೆ ಪಕ್ಕದಲ್ಲೇ ಕೂರ್ಬೇಕಿದ್ರೆ ಸಂಜೆಗೆ ಯಾಕೆ ಆಗೋದು ಪಾಪ. ಆದರೂ ಕಷ್ಟದಿಂದ, ಅಂದರೆ ತ್ವಷ್ಟೃ ಪ್ರಜಾಪತಿಯ ಮಗಳವಳು ಸಂಜ್ಞಾ. ಅವಳು ಆದರೂ ಕಷ್ಟದಿಂದಿದ್ಲು. 3 ಮಕ್ಕಳಾಯಿತು ನೋಡಿ, ಅವಳಿಗೆ 3 ಮಕ್ಕಳಾಯಿತು. ಅದರಲ್ಲಿ ಹಿರಿಯವನೇ ಇವನು ಶ್ರಾದ್ದದೇವ ವೈವಸ್ವತಮನು. ಇನ್ನು 2 ಅವಳಿ ಜವಳಿ, ಅದೇ ಯಮ ಯಮಿ, ಯಮಧರ್ಮ ಹಾಗೂ ಯಮಿ ಅಂದರೆ ಅವಳೆ ಯಮುನಾ, ಅವಳೆ ನದಿ ಹರಿತಾಳೆ. ಇವರಿಬ್ಬರು ಈ 3 ಮಕ್ಕಳೇನೋ ಹಡದ ಮೇಲೆ ಇರಲಿಕ್ಕೆ ಕಷ್ಟ ಆಯ್ತಂತೆ ಅವಳಿಗೆ. ಏನು ಮಾಡೋದು, ಆದರೆ ಗಂಡ ಬಿಡುವುದಿಲ್ಲ. ಅದಕ್ಕೋಸ್ಕರ ತನ್ನ ನೆರಳೇನಿದೆ, ನೆರಳಿನಿಂದ ಒಬ್ಬಳನ್ನು ಸೃಷ್ಟಿ ಮಾಡಿದ್ಲಂತೆ. ಅವಳೇ ಛಾಯಾ ಅಂತ. ತನ್ನ ಹಾಗೆ ಇರುವಂತಹ ಇನ್ನೊಬ್ಬಳನ್ನು ಸೃಷ್ಟಿ ಮಾಡಿ ಹೇಳಿದಂತೆ, ನೋಡು ನೀನು ನನ್ನ ಕೆಲಸ ಎಲ್ಲ ನಿರ್ವಹಣೆ ಮಾಡಬೇಕು, ನಾನು ಇಲ್ಲಿರಲ್ಲ. ಯಾಕಂದರೆ ಗಂಡನೊಟ್ಟಿಗೆ ನನಗೆ ಇರಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ನೀನು ಇಲ್ಲಿದ್ದು ನನ್ನ ಎಲ್ಲ ಕರ್ತವ್ಯಗಳನ್ನು ನೀನು ನಿಭಾವಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಅಂತ ಒಪ್ಕೊಂಡ್ಲವಳು. ಆಯಿತು ಅಂತ ಒಪ್ಪಿಕೊಂಡು ನಂತರ ಒಂದು ಹೇಳಿದ್ಲು, ನಂದೊಂದು ಕಂಡೀಷನ್ ಇದೆ ಛಾಯಾ, ನನಗೆ ಯಾರಾದರೂ ಬೈಯುವ ತನಕ, ನನ್ನ ಜುಟ್ಟಿಡಿದು ಎಳೆಯುವ ತನಕ ನಾನಿರ್ತೇನೆ. ಜುಟ್ಟಿಡಿದು ಎಳೆದರೆ ಅಂದರೆ ನನ್ನ ಕೂದಲು ಹಿಡ್ಕೊಂಡು ಎಳೆದರೆ, ನನಗೆ ಬೈದರೆ ನಾನು ಹೊರಟೋಗ್ತೇನೆ. ಆಯಿತು ಅಂತ ಹೇಳಿದ್ಲು. ಇವಳಾದರೂ ಸಂಜ್ಞಾ ಆದರೂ ತನ್ನ ಅಪ್ಪನ ಮನೆಗೆ ಹೋಗಿ ಕೂತ್ಲು. ಇವಳನ್ನು ಇಲ್ಲಿ ಬಿಟ್ಟು, ಛಾಯೆಯನ್ನು ಇಲ್ಲಿ ಬಿಟ್ಟು ಸೂರ್ಯನ ಹತ್ರ ತಾನು ತನ್ನ ಅಪ್ಪನ ಮನೆಗೆ ಹೋದ್ಲು, ತ್ವಷ್ಟೃವಿನ ಬಳಿ. ಆದರೆ ತ್ವಷ್ಟೃ ಪ್ರಜಾಪತಿ ಮನೆಗೆ ಸೇರಿಸ್ಕೊಳ್ಳಿಲ್ಲ. ಯಾಕೆ ಗಂಡನ ಮನೆಯಿಂದ ಬಂದೆ, ಏನಾಯಿತು ನಿನಗೆ, ಸುಮ್ಮನೆ ಇರ್ಲಿಕ್ಕಾಗೋಲ್ಲ ಅಂತ ಬಂದುಬಿಟ್ರೆ ನಾನು ಸೇರಿಸ್ಕೊಳ್ಳಲ್ಲ, ಹೋಗು ಅಂತ ಕಳಿಸಿದ. ನೀನು ಮನೆಯಲ್ಲಿರಲ್ಲ, ನೀನು ಸೇರಿಸ್ಕೊಳ್ಳಲ್ಲ, ಹೋಗು. ಗಂಡನ ಬಿಸಿ ಹೆಚ್ಚಾಯಿತು ಅಂದರೆ ನೀನು ಯಾಗಾದರೂ ಬದುಕಬೇಕು, ಬಿಸಿ ಹೆಚ್ಚಾಯಿತು ಗಂಡ ನಾನು ಬಿಟ್ಟು ಬರೋದಾ ಅಂತ ಹೇಳಿ ಬೈದ್ಲು. ಕಡೆಗೆ ಏನು ಮಾಡೋದು, ಗಂಡನ ಹತ್ರನೂ ಹೋಗ್ಲಿಕ್ಕಾಗೋಲ್ಲ, ತಂದೆ ಮನೇಲಿ ಸೇರಿಸ್ಕೊಳ್ತಾ ಇಲ್ಲ. ಕಡೆಗೆ ಈ ಸಂಜ್ಞಾದೇವಿ ತಾನು ಕುದುರೆಯ ರೂಪದಿಂದ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ್ಲಂತೆ, ಕುದುರೆಯ ರೂಪದಿಂದ. ಯಾಕೆಂದರೆ ಹೀಗೆ ಹೆಣ್ಣಾಗೆ ಇದ್ದೆ ಅಂತ ಹೇಳಿದರೆ ಆಕ್ಷೇಪ ಮಾಡ್ತಾರೆ. ಅಂದರೆ ಕುದುರೆಯ ರೂಪದಿಂದ ಸಂಚಾರ ಮಾಡ್ತಾ ಇದ್ದಾಳಂತೆ ಅವಳು. ಅದೊಂಥರ ತಪಸ್ವಿನಿಯಾಗಿ ಗಂಡನನ್ನು ಬಿಟ್ಟು ತಾನೇನು ಐಷಾರಾಮ ಜೀವನ ಬಾಳ್ತಾ ಇಲ್ಲ, ಅಂದರೆ ಗಂಡನೊಟ್ಟಿಗಿರ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಈ ಕಡೆ ಆದರೂ ಈ ಛಾಯಾದೇವಿಯೇನಿದ್ದಾಳೆ, ಛಾಯಾದೇವಿಯನ್ನೇ ಸಂಜ್ಞಾ ಅಂತ ತಿಳ್ಕೊಂಡ ಸೂರ್ಯ. ನಾವಿಲ್ಲೆಲ್ಲ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ದೇವತೆಗಳು ನಮ್ಮ ಹಾಗೆ ದಡ್ರಲ್ಲ, ಅವರಿಗೆಲ್ಲ ಮೋಸ ಮಾಡ್ಲಿಕ್ಕೆ ಬರುವುದೂ ಇಲ್ಲ. ಆದರೆ ಏನು ಅಂದರೆ ತಿಳಿದೂ ಕೂಡ ತಿಳಿಯದವರ ಹಾಗೆ ವರ್ತನೆ ಮಾಡ್ತಾರೆ ದೇವತೆಗಳು. ಯಾಕೋಸ್ಕರ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ಕಾರ್ಯ ಏನಾಗಬೇಕು ಅದಾಗಬೇಕು, ಅದಕ್ಕೋಸ್ಕರ ಗೊತ್ತಿರ್ತದೆ ಅವರಿಗೆ ಭಗವಂತನ ಇಚ್ಛೆಯಂತೆ ಏನೇನಾಗಬೇಕಾಗಿದೆ, ಅದಕ್ಕೋಸ್ಕರ.
ಇವಳು ಸಂಜ್ಞಾದೇವಿ, ಈ ಛಾಯೆ ಏನಿದ್ದಾಳೆ, ಛಾಯಳಿಗೆ ಮತ್ತೆ ಮಕ್ಕಳಾಯಿತು. ಅವನೇ ಸಾವರ್ಣಿಮನು ಅಂತ, ಒಬ್ಬ ಸಾವರ್ಣಿಮನು ಅಂತ. ಮತ್ತು ಶನೈಶ್ಚರ, ಶನಿ ನಾವೇನು ಕೇಳ್ತೇವೆ ನವಗ್ರಹರಲ್ಲಿ ಒಬ್ಬ, ಅವನು ಹುಟ್ಟಿದ. ಇವಳಾದರೂ ತನ್ನ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾಳಂತೆ. ಆದರೆ ಸಂಜ್ಞಾದೇವಿಯ ಮಕ್ಕಳಿದ್ದಾಳಲ್ವ, ಅವರನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ಇವಳಿಗೆ. ಇದನ್ನು ಈ ಶ್ರಾದ್ದ ದೇವ ಸಹಿಸ್ಕೊಂಡ, ಆದರೆ ಯಮನಿಗೆ ಮಾತ್ರ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಯಮನಿಗೆ ತುಂಬ ಸಿಟ್ಟು ಬಂತಂತೆ. ಅದಕ್ಕೋಸ್ಕರ ತಾನು ಬಂದಂತೆ, ಅಮ್ಮನ ಹತ್ರ ಬಂದಂತೆ. ಅಮ್ಮನ ಹತ್ರ ಬಂದು ಪದ ಸಂತರ್ತೆಯಾಮಾಸ ಸಂಜ್ಞಾಂ ವೈವಸ್ವತೋ ಯಮಃ. ಅಮ್ಮನಿಗೆ ನೋಡಿ, ಸಾಮಾನ್ಯ ಯಾವ ಮಕ್ಕಳು ಮಾಡಲಿಕ್ಕಿಲ್ಲ. ಇವನು ಬಂದು ಹೇಳ್ತಾನೆ, ನೀನು ನಾವು ಮಕ್ಕಳಲ್ವಾ, ನಮ್ಮನ್ನು ಮಾತ್ರ ಒಂದು ರೀತಿ ನೋಡ್ಕೊಳ್ತೀಯಾ, ಆ ಇಬ್ಬರು ಮಕ್ಕಳನ್ನು ಮಾತ್ರ ಬೇರೆ ಏನೋ ನೋಡ್ತೀಯಾ, ಹೀಗೆ ಮಾಡಿದರೆ ಕಾಲಿಂದ ಒದ್ದು ಬಿಡ್ತೇನೆ ನೋಡು ಅಂತ ಕಾಲನ್ನು ಎತ್ತಿ ತೋರಿಸಿದ್ನಂತೆ ಯಮ. ಇನ್ನು ಪುಟ್ಟ ಹುಡುಗ. ಅಷ್ಟು ಕೇಳಿದ ಕೂಡಲೇ ಛಾಯೆ ಶಾಪ ಕೊಟ್ಲಂತೆ, ನೀನು ನನಗೆ ಕಾಲು ತೋರಿಸಿದ್ಯಾ, ನೀನು ಕಾಲೇ ಬಿದ್ದೋಗ್ಲಿ ಅಂತ ಶಾಪ ಕೊಟ್ಲು. ಆ ಯಮನಾದರೂ ಅಪ್ಪನ ಹತ್ರ ಬಂದ, ಸೂರ್ಯನ ಹತ್ರ ಬಂದ. ಸೂರ್ಯನ ಹತ್ರ ಬಂದು ಹೇಳ್ತಾನೆ, ಅಪ್ಪ ನನಗೆ ಗೊತ್ತಾಗಲಿಲ್ಲ, ಶಾಪೋಯಂ ವಿನಿವರ್ತೇತ ಪ್ರೋವಾಚ ಪಿತರಂ ತದಾ, ನನ್ನ ಶಾಪ ಯಾಗಾದರೂ ಕಳೀಲಿ, ನನ್ನ ಕಾಲು ಹೋಗಿಲ್ಲಿ ಬಿಡಲಿ ಅಂತ ಹೇಳಿದಾಳೆ ಛಾಯೆ. ನಿನ್ನ ಕಾಲು ಬಿದ್ದೇ ಹೋಗಲಿ ಅಂತ. ನನ್ನ ಕಾಲು ಬಿದ್ದು ಹೋಗುತ್ತೆ ಅಲ್ಲ, ಅಪ್ಪ ನೀವೇ ಹೇಳಿ. ಮಾತ್ರ ಸ್ನೇಹೇನ ಸರ್ವೇಶು ವರ್ತಿತವ್ಯ ಸುದೇಶುವೇ. ಎಲ್ಲ ಮಕ್ಕಳು ಒಂದೇ ತಾನೆ ತಾಯಿಗೆ, ಅದಕ್ಕೆ ಎಲ್ಲ ಮಕ್ಕಳ ಹತ್ರ ಒಂದೇ ರೀತಿ ವರ್ತನೆ ಮಾಡಬೇಕು ತಾನೆ. ಅವ್ರ ಹತ್ರ ಬೇಗ ತುಂಬ ಪ್ರೀತಿ ಮಾಡೋದು, ಇವಳ ಹತ್ರ ಪ್ರೀತಿ ಮಾಡೋದಿಲ್ಲ, ಇದೆಷ್ಟಪ್ಪ ಸರಿ, ನೀವೇ ಹೇಳಿ. ಸೋಯಂ ಅಸ್ಮಾನ್ ಅಪಾಹಾಯ ಯವೀಯಾಂ ಸಂಬುಭೂಷ್ಯತಿ. ನಮ್ಮನ್ನು ಬಿಟ್ಟು ಆ ಇಬ್ಬರು ಮಕ್ಕಳನ್ನೇ ಪ್ರೀತಿ ಮಾಡ್ತಾಳೆ ಇವಳು. ಅದಕ್ಕೋಸ್ಕರ ನನಗೆ ಕೋಪ ಬಂತು. ತಸ್ಯಾಂ ಮಯೋದ್ಯತ ಪಾದೋ ನತು ದೇಹೇ ನಿಪಾತಿತಃ. ಎಷ್ಟು ಹೇಳ್ತಾನೆ ಯಮ ಅಂತ ಹೇಳಿದ್ರೆ, ಅಪ್ಪ ನಾನು ಕಾಲು ತೋರಿಸಿದ ಮಾತ್ರ ಅಮ್ಮನಿಗೆ ಕಾಲಿಂದ ಒದಿಲಿಲ್ಲ, ತೋರಿಸಿದ ಮಾತ್ರ ನಾನು. ಅದು ಯಾಕೆ ಕಾರಣ ಏನು? ಬಾಲ್ಯಾದ್ವಾ ಯದಿವಾ ಮೋಹಾತ್ ತದ್ಭವಾನ್ ಕ್ಷಂತು ಮರ್ಹತಿ. ಅಪ್ಪ ಎಷ್ಟಂದ್ರೆ ನಾನು ಸಣ್ಣವನು, ಅಂದರೆ ಬಾಲಬುದ್ಧಿಯಿಂದ ಮಾಡಿರ್ಬೋದು, ಅಥವಾ ಮೋಹಾತ್ ಸಿಟ್ಟು ಬಂದು. ಯಾಕಂದರೆ ಸಿಟ್ಟು ಬಂದಾಗ ಕೆಲವು ಸಲ ನಾವು ಏನು ಮಾಡ್ತೇವೆ ಗೊತ್ತಿರೋಲ್ಲ, ಅದು ನೀವು ನೋಡಿರ್ಬೋದು. ಮಕ್ಕಳಿಗಂತೂ ಕೂಡ ಸಿಟ್ಟು ಬಂದರೂ ಏನಿರೋದು ತೆಗೆದು ಬಿಡೋದು, ಈ ರೀತಿ ಎಲ್ಲ ಮಾಡೋದು ನೋಡ್ತೇವೆ. ಆ ರೀತಿ ನಾನು ಮಗುವಾದದ್ರಿಂದ ಮಾಡಿರ್ಬೋದು. ಅದಕ್ಕಮ್ಮ ಈ ರೀತಿ ಶಾಪ ಕೊಟ್ಬಿಡುದಾ? ಅದು ಶಾಪ ಕೊಡಬೇಕಾದ್ರೆ ಹೇಳಿದ್ಲಂತೆ ಅವಳು, ನೋಡು ಅಮ್ಮ ಯಾವತ್ತೂ ಪೂಜೆ ಮಾಡಲಿಕ್ಕೆ ಯೋಗ್ಯಳಾದವಳು, ಪೂಜ್ಯಳಾದಂತಹ ತಾಯಿಗೆ ನೀನು ಈ ರೀತಿ ಕಾಲು ತೋರಿಸ್ತಾ ಇದೆಯಾ? ಒಂದು ಮಾತು ಹೇಳ್ತಾಳಂತೆ, ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬ ಕುಜನನಿ ಭವೇತ್. ಮಕ್ಕಳು ಕೆಟ್ಟವರಾಗ್ಬೋದು, ಅಮ್ಮ ಕೆಟ್ಟವಳಾಗಲ್ಲ. ಯಾವತ್ತೂ ಅಮ್ಮ ಕೆಟ್ಟವಳಾಗಲ್ಲ, ಮಕ್ಕಳು ಕೆಟ್ಟವರಾಗ್ಬೋದು ಅಂಥೇಳಿ ನನಗೆ ಶಾಪವೇ ಕೊಟ್ಬಿಟ್ಲು, ನಾನು ಕಾಲ ಬಿದ್ದು ಹೋಗ್ಲಿ ಅಂತ. ಅದಕ್ಕೋಸ್ಕರ ಅಪ್ಪ ನೀವೇ ಏನಾದರೂ ಮಾಡಬೇಕು, ನನಗೆ ಈ ಶಾಪ ತಟ್ಟದಾಗಿ ಮಾಡಬೇಕು ಅಂತ ಯಮದ ಕೇಳ್ತಾನಂತೆ, ಯಮಧರ್ಮ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಸಂಶಯಂ ಪುತ್ರ ಮಹತ್ ಭವಿಷ್ಯತ್ಯತ್ರ ಕಾರಣಂ. ಮಗು, ಅಮ್ಮ ಯಾವತ್ತೂ ಮಕ್ಕಳಿಗೆ ಶಾಪ ಕೊಡೋಲ್ಲ, ಹೆತ್ತ ತಾಯಿ ಯಾವತ್ತೂ ಮಕ್ಕಳಿಗೆ ಶಾಪ ಕೊಡೋಲ್ಲ. ಆದರೂ ನಿನ್ನಮ್ಮ ಶಾಪ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ವಾಸ್ತವಿಕಗಳು ಹೆತ್ತ ತಾಯಿ ಅಲ್ಲ, ಇವಳು ಮಲತಾಯಿ, ಅದಕ್ಕೆ ಶಾಪ ಕೊಟ್ಟಳು. ಇದನ್ನು ಮಹಾಭಾರತದಲ್ಲೂ ಹೇಳ್ತದೆ, ನಾಗಗಳೆಲ್ಲ ಹೇಳ್ತದೆ. ಯಾವತ್ತೂ ಹೆತ್ತ ತಾಯಿ ಶಾಪ ಕೊಡೋಲ್ಲ, ಹೆತ್ತ ತಾಯಿ ಶಾಪ ಕೊಟ್ಟರೆ ಅದಕ್ಕೆ ಪರಿಹಾರವೇ ಇಲ್ಲ. ಬ್ರಹ್ಮಹತ್ಯೆ ದೋಷಕ್ಕಾದರೂ ಪಾಪ ಇದು ಏನಾದರೂ ಇದೆಯಂತೆ ಪ್ರಾಯಶ್ಚಿತ್ತ, ಆದರೆ ಹೆತ್ತ ತಾಯಿಯ ಶಪಿಸಿದರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ವ. ನಾಗಗಳು ಇದನ್ನೇ ಲೆಕ್ಕಾಚಾರ ಮಾಡಿ ಅಮ್ಮ ಹೇಳಿದ ಕೆಲಸ ಮಾಡಿಬಿಡ್ತವೆ. ಇದು ಮಹಾಭಾರತದಲ್ಲಿ ಬರುವ ಕಥೆ. ಆ ರೀತಿ ಹೇಳಿದ್ಲಪ್ಪ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನೂ ಮಾಡಲಿಕ್ಕಾಗಲ್ಲ, ನಿನ್ನ ಅಮ್ಮನ ಶಾಪ ನಿನಗೆ ತಟ್ಟುತ್ತದೆ. ಆದರೆ ಇಷ್ಟಂತೂ ನಾನು ಮಾಡುತ್ತೇನೆ. ಏನು ಅಂತ ಹೇಳಿದ್ರೆ, ಇವಾಗ ನನ್ನ ಕಾಲು ಬಿದ್ದು ಹೋಗೋದು ಅಂತ ಹೇಳಿದ್ರೆ ನಿನ್ನ ಕಾಲಿಗೆ ಕ್ರಿಮಿ ಬಂದು ತಿನ್ನೋದು. ನಿನ್ನ ಕಾಲನ್ನೆಲ್ಲ ಕ್ರಿಮಿ ತಿಂತವೆ, ತಿಂದು ಅವುಗಳು ಭೂಮಿ ಮೇಲೆ ಬೀಳ್ತವೆ. ನಿನಗೆ ಸುಖ ಆಗುತ್ತೆ, ನಿನಗೇನಾಗಲ್ಲ, ನಿನಗೆ ಸುಖ ಆಗುತ್ತೆ. ಈ ರೀತಿ ಹೇಳಿದ್ವಂತೆ. ಅವತ್ತಿನಿಂದ ಅವನೇನು ಅಂತ ಹೇಳಿದ್ರೆ, ಅವನ ಕಾಲನ್ನು ಕ್ರಿಮಿಗಳು ತಿನ್ನುವುದು, ಕೆಳಗೆ ಬೀಳುವುದು. ಅವನಿಗೇನು, ಅವನು ಧರ್ಮ ಮಾರ್ಗದಲ್ಲೇ ಸಾಗಿದ. ಅದಕ್ಕೆ ಧರ್ಮರಾಜ, ಯಮಧರ್ಮ ಅಂತಲೇ ಪ್ರಸಿದ್ಧನಾದ. ತಾನು ದಕ್ಷಿಣ ದಿಕ್ಕಿನ ಒಡೆಯನಾದ ಅವನು. ಇವಳಾದರೂ ಈ ಸೂರ್ಯನಾದರೂ ಮತ್ತೆ ತಾನು ಬಂದ ಸಂಜೆ ಈ ಛಾಯೆ ಹತ್ರ ಬಂದ. ಅವನಿಗೆ ಛಾಯಾ ಅಂತ ಗೊತ್ತಿಲ್ಲ ಲೋಕದ ಪ್ರಕಾರ. ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ? ನಿನ್ನ ಮಕ್ಕಳಲ್ವಾ? ನಿನ್ನ ಮಕ್ಕಳಾದರೂ ಕೂಡ ಯಾಕೆ ಈ ರೀತಿ ಪರಿಭೇದ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಅವಳು ನೆಗಾಟ್ಬಿಟ್ಲಂತೆ.
ಏನೂ ಉತ್ತರ ಕೊಡಲೇ ಇಲ್ವಂತೆ. ಸಿಟ್ಟು ಬಂತಂತೆ. ಸಿಟ್ಟು ಬಂದು ಅವಳಿಗೆ ಬೈದಂತೆ, ಕೂದಲು ಹಿಡ್ಕೊಂಡು ಎಳೆದ್ನಂತೆ. ಅವಳು ಮೊದಲೇ ಹೇಳಿದ್ಲು, ಯಾವಾಗ ಕೂದಲು ಹಿಡ್ಕೊಂಡು ಎಳಿತಾರೆ ಬೈತಾರೆ ನಾನು ಹೇಳ್ತೇನೆ. ಅವಾಗ ಹೇಳಿದ್ಲು, ನಾನು ಸಂಜ್ಞೆ ಅಲ್ಲ, ನಾನು ಛಾಯೆ, ಅವಳಿಂದ ನಿರ್ಮಿಸಲ್ಪಟ್ಟ ಮಾಯಾ ಆಕೃತಿ ನಾನು. ಓ ಹೀಗಾಗಿದೆಯಾ, ಸಂಜ್ಞೆಯಲ್ಲಿ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಪ್ಪನ ಮನೆಗೆ ಬಂದ. ಸೂರ್ಯ ಕೇಳ್ತಾನೆ, ಎಲ್ಲಿದ್ದಾಳೆ ನನ್ನ ಹೆಂಡ್ತಿಯಿಂದ? ಅದಕ್ಕೆ ಹೇಳ್ತಾನೆ, ಗೊತ್ತಿಲ್ಲ, ಅವಳು ತಪಸ್ಸು ಮಾಡ್ತಾ ಇದ್ದಾಳೆ, ಕುದುರೆ ವೇಷದಲ್ಲಿದ್ದಾಳೆ ಅಂತ ಹೇಳಿ. ಇವನು ಸೂರ್ಯ ತಾನು ಹೋಗ್ತಾನೆ, ಕುದುರೆ ವೇಷದಲ್ಲೇ ಹೋಗ್ತಾನೆ. ಕುದುರೆ ವೇಷದಲ್ಲೇ ಸಂಜ್ಞಾದೇವಿ ಹತ್ರ ಹೋಗ್ತಾನೆ. ಹೋಗಿ ಅವಳ ಉಸಿರಿನಿಂದಲೇ ಅವಳನ್ನು ಕಂಡ ಕೂಡಲೇ ಅವಳೊಟ್ಟಿಗೆ ತಾನು ರಮಿಸಬೇಕು ಅಂತ ಆಸೆ ಆಯ್ತಂತೆ ಸೂರ್ಯನಿಗೆ, ಸಂಜ್ಞಾದೇವಿಯೊಟ್ಟಿಗೆ. ಅವಳಾದರೂ ಪರಪುರುಷನ ಸಂಪರ್ಕ ಆಗಬಹುದು ತನಗೆ ಅಂತ ತಾನು ಕುದುರೆಯ ವೇಷದಲ್ಲಿದ್ದಾಳೆ. ಇವನು ತನ್ನ ಮೂಗಿನ ಗಾಳಿಯಿಂದಲೇ ಅವಳೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಇಚ್ಛಿಸಿದಂತೆ. ಆ ಗಾಳಿಯನ್ನು ವಾಪಸ್ ಕಳಿಸಿದ್ಲಂತೆ ಅವಳು. ಅಂದರೆ ನೋಡಿ ಯಾವ ರೀತಿ ತಪಶಕ್ತಿ ಅಂತ. ಅದು ಇವನ ಮೂಗಿನಲ್ಲಿ ಬಂತು, ಅದರಿಂದ ಇಬ್ಬರು ಜನಿಸಿದರು. ಅವರೇ ಅಶ್ವಿನಿ ದೇವತೆಗಳು, ನಾಸತ್ಯ ದಸರಾ ಅಂತ. ಅವರಿಬ್ಬರು ಅಶ್ವಿನಿ ದೇವತೆಗಳು. ಇವರು ಸೂರ್ಯನ ಕುಮಾರರು. ಅವರು ಹುಟ್ಟಿದ ಹೀಗೆ, ಇವರು ವೈದ್ಯರಾದರು. ಹೀಗೆ ಈ ಸೂರ್ಯನಿಂದ ಸಂಜ್ಞಾದೇವಿ ಛಾಯಾದೇವಿಯಲ್ಲಿ ಹುಟ್ಟಿದವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಶನೈಶ್ಚರ ಗ್ರಹತ್ವವನ್ನು ಪಡೆದ. ಸಾವರ್ಣಿಮನು ಸಂವತ್ಸರದ ಅಧಿಪತಿಯಾದ, ಅಂದರೆ ಮುಂದಿನ ಮನ್ವಂತರದ ಅಧಿಪತಿಯಾದ. ಯಮುನೆ ನದಿಯಾಗಿ ಹರಿದು ಹೋದ್ಲು. ಇನ್ನು ಶ್ರಾದ್ದ ದೇವ, ಅದೇ ವೈವಸ್ವತ ಮನು, ಅವನು ಮನ್ವಂತರದ ಅಧಿಪತಿಯಾದ. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಇಲ್ಲೆಲ್ಲ ಕೆಲವು ವಿಷಯ ಇರ್ತದೆ ನೋಡಿ. ಶನೈಶ್ಚರ ಸೂರ್ಯನ ಮಗ, ಆದರೆ ಅಪ್ಪ ಮಗನಿಗೆ ಆಗೋದೇ ಇಲ್ಲ ನೋಡಿ. ಇದೊಂದು ವಿಶೇಷ. ನೀವು ಇವತ್ತು ಜಾತಕದಲ್ಲಿ ನೋಡಿದರೆ ಸೂರ್ಯ ಹಾಗೂ ಶನಿ ಬದ್ಧ ಶತ್ರುಗಳು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲವರು ಇವಾಗ ಅವರಿಗೆ ಇವರಾಗಲ್ಲ ಅಂದ್ರೆ ಇವರಿಗೆ ಆಗುತ್ತೆ. ಆ ರೀತಿ ಅದರದ್ದೇ ಆ ರೀತಿ ಉಂಟು. ಶತ್ರು ಮಿತ್ರ, ಸಮ ಮಿತ್ರ, ಈ ರೀತಿ. ಆದರೆ ಇದು ಶತ್ರು ಇಬ್ಬರು, ಸೂರ್ಯ ಹಾಗೂ ಶನಿ ಇಬ್ಬರು ಶತ್ರುಗಳವರು. ಇಲ್ಲಿ ನಮ್ಗೆ ಆಶ್ಚರ್ಯ ಆಗೋದು ಏನ್ರಿ, ಅಪ್ಪ ಮಗ ಗಲಾಟೆ ಮಾಡ್ಕೊಳ್ಳೋದು ಮನುಷ್ಯರಲ್ಲಿ ಮಾತ್ರ ಅಲ್ಲ, ದೇವತೆಗಳಲ್ಲಿ ಉಂಟು ಅಂತ ನೀವು ತಿಳ್ಕೊಳ್ಬೋದು. ಆದರೆ ಇಲ್ಲ, ನಾವಿಲ್ಲಿ ಮೂಲತಃ ತಿಳ್ಕೊಳ್ಬೇಕಾದದ್ದೇನೆಂದರೆ, ಯಾರು ದೇವತಾ ಪದವಿಯನ್ನು ಏರ್ತಾರೆ ಅವರು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ಬಿಟ್ಟೇ ಇರ್ತಾರೆ. ಅದರಿಂದಾಗಿ ಸಾಮಾನ್ಯ ಜನರ ಯಾವುದೇ ಒಂದು ವಿಷಯವನ್ನು ನಾವಲ್ಲಿ ಯೋಚನೆ ಮಾಡಲಿಕ್ಕೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದರ ಹಿಂದೆ ಏನೋ ಕಾರಣ ಇದೆ ಅಂತ ಹೇಳಿದ್ರೆ ಈ ಲೋಕಕ್ಕೆ ಸೂಚನೆಯನ್ನು ಕೊಡ್ಲಿಕ್ಕೋಸ್ಕರ, ಅಂದರೆ ಏನು ಫಲ ಇದೆ ಆ ಫಲದ ಸೂಚನೆಯನ್ನು ಕೊಡ್ಲಿಕ್ಕೋಸ್ಕರ ಆ ರೀತಿ ವರ್ತಿಸ್ತಾರೆ ಹೊರತು ನಿಜವಾಗ್ಲೂ ಸೂರ್ಯನು ಶನಿಯು ತಾವು ದ್ವೇಷಿಗಳಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಮುಂದೆ ಆ ಶ್ರಾದ್ದ ದೇವ ಏನಿದ್ದಾನೆ, ಆ ಶ್ರಾದ್ದ ದೇವ ಅಂದರೆ ಅವನು ವಿವಸ್ವಾನೆಂಬ ಸೂರ್ಯನ ಮಗ ಶ್ರಾದ್ದ ದೇವ. ಅವನಿಂದ ವಂಶ ಬೆಳ್ಕೊಂಡು ಬಂತು, ಅದನ್ನೇ ತಿಳ್ಕೊಂಡು ಬರ್ತಾರೆ. ಅದೇ ಸೂರ್ಯ ವಂಶ ಅಂತ ಕರೆಯುವಂಥದ್ದು. ಆದರೆ ಭಾಗವತ ಸ್ವಲ್ಪ ವಿಚಿತ್ರವಾದ ಕಥೆಯನ್ನು ಹೇಳ್ತದೆ. ಭಾಗವತಕ್ಕಿಂತ ಹರಿವಂಶ ವಿಚಿತ್ರವಾದ ಕಥೆಯನ್ನು ಹೇಳ್ತದೆ. ಅವನಿಗೆ ಮಕ್ಕಳಿರಲ್ವಂತ ಆ ಶ್ರಾದ್ದ ದೇವನಿಗೆ. ಅದಕ್ಕೋಸ್ಕರ ವಸಿಷ್ಠರ ಹತ್ರ ಹೇಳಿ ತಾನು ಮಿತ್ರಾವರುಣ ಎಷ್ಟಿಯನ್ನು ಮಾಡಿಸ್ತಾನೆ. ಆ ಮಿತ್ರಾವರುಣ ಎಷ್ಟಿಯಿಂದಾಗಿ ದೇವತೆಗಳು, ಮುನಿಗಳು ಎಲ್ಲರೂ ಕೂಡ ಸಂತೋಷಪಟ್ರಂತೆ. ಸಂತೋಷಪಟ್ಟು ಅದರಿಂದಾಗಿ ಇವನಿಗೆ ಒಬ್ಬಳು ಹೆಣ್ಣು ಮಗಳಾದ್ಲು ಅಂತ ಹೇಳ್ತಾರೆ ನೋಡಿ. ಇಳ ಅಂತ ಹೆಣ್ಣು ಮಗಳಾದ್ಲು ಅಂತ ಹರಿವಂಶ ಹೇಳ್ತದೆ. ವಾಸ್ತವಿಕವಾಗಿ ಇವನೇನು ಇಳ ಆದ ಕೂಡಲೇ ತಾನು ಹೇಳ್ತಾನೆ, ಅನುಗಚ್ಚಸ್ವ ಮಾಂ ಭರ್ದ್ರೆ. ತನ್ನ ಆ ಇಳೆಗೆ ಹೇಳ್ತಾನೆ, ಬಾ ನನ್ನನ್ನು ಅನುಸರಿಸು, ಅಂದರೆ ನನ್ನ ಮನೆಗೆ ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಅವಳು ಹೇಳ್ತಾಳೆ, ಇಲ್ಲ ನಾನು ಬರೋಲ್ಲ ಅಂತ, ನಿಮ್ಮ ಮನೆಗೆ ಬರೋಲ್ಲ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನಾನು ಮಿತ್ರಾವರುಣರೇನಿದ್ದಾರೆ ಅವರ ಅಂಶದಿಂದ, ಅಂದರೆ ಅವರ ಅನುಗ್ರಹದಿಂದ ಬಂದವಳು, ಅದಕ್ಕೋಸ್ಕರ ನಾನು ಮಿತ್ರಾವರುಣನ ಮಗಳು ನಾನು, ಅದಕ್ಕೆ ಅಲ್ಲಿಗೆ ಹೋಗ್ತೇನೆ ಅಂತ ತಾನು ಮಿತ್ರಾವರುಣೇನಿದ್ದಾರೆ ಅವ್ರ ಹತ್ರ ಹೋಗ್ತಾಳೆ. ಅಂದರೆ ಮಿತ್ರ ವರುಣ ಅಂತ ಇಬ್ಬರು ದ್ವಾದಶಾದಿತ್ಯರಲ್ಲಿ ಒಬ್ಬರು, ಮಿತ್ರ ಅಂತ ಒಬ್ಬ, ವರುಣ ಅಂತ ಒಬ್ಬ, ಅವರಿಬ್ಬರ ಹತ್ರ ಹೋಗಿದ್ದಾಳೆ ಅಂತ ಹೇಳು. ಈ ಇಳ ನೋಡಿ, ಈ ಯಾವ ಕಥೆಯೂ ಭಾಗವತದಲ್ಲಿ ಬರೋಲ್ಲ. ಆ ಮಿತ್ರಾವರುಣರಾದರೂ ಸಂತೋಷಪಟ್ರಂತೆ. ತಾಂ ತಥಾ ವಾದಿನೀಂ ಸಾಧ್ವೀಂ ಇಲಾಂ ಧರ್ಮಪರಾಯಣಾಂ ಮಿತ್ರಶ್ಚ ವರುಣಶ್ಚೋಭೌ ಉಚತುರ್ ಎನ್ ನಿಬೋಧಮೆ. ಸಂತೋಷ ಆಯ್ತಂತೆ ಮಿತ್ರಾವರುಣರಿಗೆ. ಅವ್ರು ಹೇಳಿದ್ರಂತೆ, ಅನೇನ ತವ ಧರ್ಮೇಣ ಪ್ರಶ್ರಯೇಣ ದಮೇನ ಚ ಸತ್ಯೇನ ಚೇವ ಶುಶ್ರೋಣಿ ಪ್ರೀತೌ ಸ್ವೋ ವರವರ್ಣಿನಿ. ನನಗೆ ಸಂತೋಷ ಆಗಿದೆ. ಅಂದರೆ ದೇವತೆಗಳು ನಮ್ಮ ಯಾವ ನಡತೆಯಿಂದ ಸಂತೋಷ ಪಡ್ತಾರೆ ಇದನ್ನು ತಿಳ್ಕೊಳ್ಬೇಕಾದದ್ದು. ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಂದು ಸೇವೆ ಕೊಟ್ಬಿಟ್ರೆ ಸರಿ, ದೇವತೆಗಳಿಗೆ ಖುಷಿ ಆಗಿಬಿಡುತ್ತೆ.
ಅದು ಹೆಚ್ಚು ದುಡ್ಡು ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ದುಡ್ಡು ಕೊಟ್ಟರು ಅದು ದೊಡ್ಡ ಸೇವೆ ಮಾಡಿಸ್ಬಿಟ್ರೆ ಅಂದ್ರೂ ಖುಷಿಯಲ್ಲಿ ಕುಡಿದು ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೇವೆ ನಾವು. ಅಥವಾ ನಾವಿನ್ನೇನೋ ವ್ರತ ಮಾಡುವುದು, ನಮಸ್ಕಾರ ಮಾಡುವುದು, ಹೌದು ಇರಬಹುದು, ಇದೆಲ್ಲ ಇರಬಹುದು. ಆದರೆ ಅದರೊಟ್ಟಿಗೆ ನಮಗೆ ಇರಬೇಕಾದದ್ದೇನೆಂದರೆ, ಯಾವತ್ತೂ ದೇವತೆಗಳನ್ನು ಒಲಿಸಿಕೊಳ್ಳಬೇಕಾದ್ರೆ ನಡತೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಸನ್ನಡತೆ. ಸನ್ನಡತೆಯೊಂದಿಗೆ ನಾವು ಭಕ್ತಿಪೂರ್ವಕವಾಗಿ ಯಾವುದೇ ಒಂದು ಸೇವೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಉತ್ಸವವನ್ನು ಮಾಡಿ ಅನುಗ್ರಹ ಮಾಡ್ತಾರೆ. ಅದಿಲ್ಲದೆ ಇದ್ದರೆ, ಅಂದರೆ ಸನ್ನಡತೆ ಇಲ್ಲದೆ ನಾವು ಏನು ಮಾಡಿದರೂ ವ್ಯರ್ಥ. ಇದನ್ನು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು. ಬರೀ ದುಡ್ಡು ಅನ್ನೋದು ದೇವತಾನುಗ್ರಹವನ್ನು ತಂದುಕೊಡಲ್ಲ. ಸನ್ನಡತೆ ಬೇಕು. ಏನದು? ಧರ್ಮೇಣ. ಮೊದಲು ಧರ್ಮ ಮಾರ್ಗದಲ್ಲಿರಬೇಕು. ತವ ಧರ್ಮೇಣ ಅಂದರೆ ನಮಗೆ ಯಾವ ಧರ್ಮ ವಿಹಿತವಾದದ್ದು ಆ ಧರ್ಮ ಮಾರ್ಗದಲ್ಲಿ ನಾವು ನಡಿಬೇಕು. ಸ್ವವಿಹಿತ ವೃತ್ಯ. ನನಗೆ ಯಾವುದಿವ ಬ್ರಾಹ್ಮಣ ಧರ್ಮದಲ್ಲಿ, ಕ್ಷತ್ರಿಯ ಧರ್ಮದಲ್ಲಿ, ಶೂದ್ರ ಧರ್ಮದಲ್ಲಿ, ಸ್ತ್ರೀ ಧರ್ಮದಲ್ಲಿ. ಇದು ಪ್ರಾಥಮಿಕವಾಗಿರಬೇಕಾದದ್ದು. ಎರಡನೆಯದ್ದೇನು ಅಂದರೆ ಪ್ರಶ್ರಯೇಣ, ವಿನಯ, ಬಾಗಿಕೊಂಡಿರುವಂಥದ್ದು, ಹಿರಿಯರ ಮುಂದೆ ಬಾಗುವಂಥದ್ದು, ದೇವತೆಗಳ ಮುಂದೆ ಬಾಗುವಂಥದ್ದು. ಬಾಗುವುದು ಅಂತ ಹೇಳಿದರೆ ಏನು? ನಾನು ನಿಮಗೆ ಶರಣಾಗಿದ್ದೇನೆ, ನಿಮ್ಮ ದೊಡ್ಡತನವನ್ನು ಒಪ್ಪಿಕೊಂಡಿದ್ದೇನೆ, ಇದು ಇರಬೇಕಾದದೇ ಹೊರತು ನಾನೇ ದೇವರು ಅಥವಾ ನಾನು ದೇವರಿಗೆ ಸಮಾನ. ಈ ರೀತಿ ಯಾರು ತಿಳ್ಕೊಳ್ತಾನೆ ಯಾವತ್ತಿಂದ ಯಾವತ್ತಿಗೂ ದೇವರ ಅನುಗ್ರಹ ಪಡೆಯಲ್ಲ. ಮೂರನೆಯದ್ದೇನು ಅಂತ ಹೇಳಿದರೆ ದಮೇನ ಚ, ಇಂದ್ರಿಯ ನಿಗ್ರಹ. ಅದು ಮುಖ್ಯವಾಗಬೇಕಾದಂದ್ರೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ಅದಿಲ್ಲದಿದ್ರೆ ಪ್ರಯೋಜನ ಇಲ್ಲ. ಇವಾಗ ನಾನು ದೇವ್ರ ಸೇವೆ ಮಾಡ್ತೇನೆ ಅಂತ ಬರೋದು ಬಾಯಿಗೆ ಬಂದಾಗ ಬೈತಾ ಇರೋದು ಅವ್ರಿಗೆ ಬಾಯಿಗೆ ಬಂದಾಗ ಬೈರೋದು, ಇವ್ರಿಗೆ ಬಾಯಿಗೆ ಬಂದಾಗ ಬೈಯೋದು, ಅವ್ರಿಗೊಂದಷ್ಟು ಶಾಪ್ ಹಾಕೋದು, ಇವರಿಗೊಂದಷ್ಟು ಶಾಪ್ ಹಾಕೋದು, ಅದು ಬೇಕು ಇದು ಬೇಕು ಅಂತ ಬಯಸೋದು, ನೆಗೆಟಿವ್ ಒಳಗಿನಿಂದ. ಇದೆಲ್ಲ ಏನಂದರೆ ದೇವರ ಅನುಗ್ರಹ ನಮಗೆ ತಂದು ಕೊಡಲ್ಲ. ಇದನ್ನೆಲ್ಲ ಬಿಡಬೇಕು. ಸ್ವಚ್ಛ ಮನಸ್ಸಿರಬೇಕು, ಆಗ ಮಾತ್ರ ಸಾಧ್ಯ. ಇವಳೆಲ್ಲ ಅದೆಲ್ಲ ಇದೆ ಎಳೆಯಲ್ಲಿ, ಅದನ್ನು ನೋಡಿ ಸಂತೋಷಪಟ್ಟರಂತೆ. ಮತ್ತು ಸತ್ಯೇನ, ಮುಖ್ಯವಾಗಿ ಸತ್ಯ ಬೇಕು. ಅದರಿಂದ ತಾವು ಹೇಳ್ತಾರೆ, ನಮ್ಮಿಬ್ಬರ ಆವಯೋಸ್ತ್ವಂ ಮಹಾಭಾಗೆ ಖ್ಯಾತಿಂ ಕನ್ಯೇತಿ ಯಾಸ್ಯಸಿ ಮನೋರ್ವಂಶಧರ ಪುತ್ರ ತ್ವಮೇವ ಹಿಚ್ಚ ಭವಿಷ್ಯಸಿ. ನಮ್ಮ ಮಗಳಾಗತೀಯ ನೀನು. ಅದೇ ಆ ಮನು ಇದ್ದಾನಲ್ವಾ, ಮನುವಿನ ವಂಶವನ್ನು ಬೆಳೆಸುವಂತಹ ಮಗನಾಗತೀಯ ನೀನು. ಈ ರೀತಿ ಮಿತ್ರಾವರುಣರು ಆಶೀರ್ವಾದ ಮಾಡಿದ್ರಂತೆ. ಹಾಗಾಗಿ ಇವಳು ಮಿತ್ರಾವರುಣರಿಗೆ ಮಗಳಾದ್ಲು, ಮತ್ತು ಮನುವಿಗೆ ಮಗ ಅದು. ಅದೇ ಸುದ್ಯುಮ್ನ ಅಂತ. ಇದು ಈ ಹರಿವಂಶ ಹೇಳುವ ಕಥೆ. ಹಾಗೆ ಇಳ ಮಿತ್ರಾವರುಣರ ಅನುಗ್ರಹವನ್ನು ಪಡೆದು ಬರಬೇಕಾದ್ರೆ ಬುಧ ನೋಡಿದ್ನಂತೆ ಇವಳನ್ನು. ಚಂದ್ರನ ಮಗನಾದ ಬುಧ ನೋಡಿದ್ನಂತೆ. ಬುಧ ನೋಡಿ, ಬುಧ ಹಾಗೂ ಚಂದ್ರ ಇವರಿಬ್ಬರು ಒಟ್ಟು, ಬುಧ ಹಾಗೂ ಇವಳು ಇಳ ಒಟ್ಟಿಗೆ ಕೂಡಿದರು. ಅದರಿಂದ ಬಂದವನೇ ಪುರೂರವ. ಇದು ಚಂದ್ರವಂಶ ಬೆಳೆದು ಬಂದ ಕಥೆ. ಅದನ್ನು ನಾವು ಮುಂದೆ ನೋಡ್ತೇವೆ. ಇಲ್ಲಿಗೆ ಬಂದ ಮೇಲೆ ಅವಳು ಸುದ್ಯುಮ್ನಾಗಿ ಅವನಿಂದ ಇಲ್ಲಿ ವಂಶ ಬೆಳೀತು. ಇದನ್ನು ಹರಿವಂಶ ಹೇಳ್ತದೆ. ವಾಸ್ತವಿಕ ಭಾಗವತ ಬೇರೆ ರೀತಿ ಕಥೆಯಲ್ಲಿ ಹೇಳ್ತದೆ. ಅಲ್ಲಿರುವುದು ಸ್ವಲ್ಪ ಬೇರೆ ಕಥೆ, ಇಲ್ಲಿರುವುದು ಬೇರೆ ಕಥೆ. ಅದು ಹೇಗೆ ಕೂಡಿಸಬೇಕು ಅಂತ ನಾನು ಮೊದಲೇ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ಯಾವುದು ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ಬೇರೆ ಬೇರೆ ಕಾಲದಲ್ಲಿ ನಡೆದ ಘಟನೆಗಳು ಅಂತ ನಾವು ತಿಳ್ಕೊಳ್ಬೇಕಾದದ್ದು ಅಂತ. ನಂತರ ಇದರಲ್ಲೇ ಈ ವಂಶದಲ್ಲಿಯೇ ಮುಂದೆ ಇಕ್ಷ್ವಾಕು ಬರ್ತಾನೆ. ಯಾಕಂತ ಹೇಳಿದರೆ ಇವನು ಸುದ್ಯುಮ್ನ ಹೆತ್ತು ರಾಜ್ಯಭಾರ ಮಾಡಲಿಲ್ಲ, ಅಷ್ಟು ಖುಷಿಯೂ ಆಗಲಿಲ್ಲ ಶ್ರಾದ್ದ ದೇವನಿಗೆ. ಅವನು ತಪಸ್ಸು ಮಾಡಿ 10 ಮಕ್ಕಳನ್ನು ಪಡೆದ. ಇಲ್ಲಿ 9 ಮಕ್ಕಳು ಅಂತ ಹೇಳ್ತದೆ ಹರಿವಂಶ. ಇಕ್ಷ್ವಾಕು, ನೃಗ, ಶರ್ಯಾತಿ ಮುಂತಾದ ಮಕ್ಕಳನ್ನೆಲ್ಲ ಪಡಿತಾನೆ. ಅದರಲ್ಲಿ ಇಕ್ಷ್ವಾಕುವಿನ ವಂಶ ವಿಶೇಷವಾಗಿ ಬೆಳೆದು ಬಂತು. ಅದೇ ಸೂರ್ಯವಂಶವಾಗಿ ಬೆಳೆದು ಬಂತು. ಅದರಲ್ಲಿ ಬಂದವನೇ ಅಂದರೆ ಈ ಇಕ್ಷ್ವಾಕುವಿನ ತಮ್ಮ ಶರ್ಯಾತಿ. ಆ ಶರ್ಯಾತಿಯ ಶರ್ಯಾತಿಯ ಮಗಳು ಅದೇ ಸುಕನ್ಯೆಯ ಕಥೆ. ಅದೇ ಈ ಚವನರು ಮದುವೆ ಆಗ್ತಾರೆ. ಅದರ ಬಗ್ಗೆ ವಿಶೇಷವಾಗಿ ಹರಿವಂಶ ಏನು ತಿಳಿಸ್ಕೊಂಡು ಹೋಗೋದಿಲ್ಲ. ನಂತರ ಈ ಶರ್ಯಾತಿಯ ಗಂಡು ಮಕ್ಕಳು, ಅವರಲ್ಲಿ ಬಂದವನೇ ರೇವತ ರಾಜ. ಆ ರೇವತ ರಾಜನೇ ತಾನು ಈ ಕುಶಸ್ಥಲಿ ದ್ವಾರಕೆ, ಇವತ್ತು ಯಾವುದು ದ್ವಾರಕೆಯಿಂದ ನಾವು ಕೇಳ್ತೇವೆ, ಕೃಷ್ಣ ಇದ್ದ ದ್ವಾರಕೆ, ಅದನ್ನೇ ನಿರ್ಮಾಣ ಮಾಡಿದವನು ರೇವತ ರಾಜ. ಈ ರೇವತನ ಮಗನೇ ಕಕುದ್ಮಿ ಅಂತ. ಈ ಕಕುದ್ಮಿಯ ಮಗಳು ರೇವತಿ. ಈ ರೇವತಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಕೇಳಲಿಕ್ಕೋಸ್ಕರ ಇವನು ಬ್ರಹ್ಮಸದನಕ್ಕೆ ಹೋದ, ಬ್ರಹ್ಮನ ಲೋಕಕ್ಕೆ ಹೋದ ಈ ಕಕುದ್ಮಿ. ಅಲ್ಲಿ ಬ್ರಹ್ಮಲೋಕದಲ್ಲಿ ಮುಹೂರ್ತ ಭೂತಂ ದೇವಸ್ಯ ಗತಂ ಬಹುಯುಗಂ ಪ್ರಭೋ. ಒಂದು ಮುಹೂರ್ತ ಅಂದರೆ 48 ನಿಮಿಷ ಅಲ್ಲಿ ನಿಂತಿದ್ದಂತೆ. ಕೇಳೋಣ, ಯಾಕಂದರೆ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಮಧ್ಯದಲ್ಲಿ ಚತುರ್ಮುಖನ ಹತ್ರ ಮಾತಾಡಿಸಬಾರದು ಅಂತ. ಅದು ಮುಗಿದ ಮೇಲೆ ಹೋಗಿ ಕೇಳ್ತಾನೆ, ನನ್ನ ಮಗಳಿಗೆ ಯಾರು ಪತಿಯನ್ನು ನೀನು ಬರೆದಿದೆಯಾ ಅಂತ. ಅದಕ್ಕೆ ಹೇಳ್ತಾನೆ, ನೋಡು,
ನೀನು ಬಂದದ್ದು ನಾವು ಯುಗಚಕ್ರ ಕೇಳಿದ್ದೇವೆ. ಯುಗಚಕ್ರದಲ್ಲಿ ಮೊದಲನೆಯ ಯುಗಚಕ್ರದಲ್ಲಿ ಬಂದದ್ದು. ಆದರೆ ಅಂದರೆ ಇದೇ ವೈವಸ್ವತ ಮನ್ವಂತರದ ಮೊದಲನೇ ಯುಗಚಕ್ರದಲ್ಲಿ ಕೃತಯುಗದಲ್ಲಿ ಇವನು ಕೇಳಲಿಕ್ಕೆ ಹೋಗೋದದ್ದು, ನನ್ನ ಮಗಳಿಗೆ ಯಾವ ಗಂಡನನ್ನು ನೀನು ಲೆಕ್ಕಾಚಾರ ಮಾಡಿದ್ಯಾ ಅಂತ. ಆದರೆ ಆ 48 ನಿಮಿಷದಲ್ಲಿ ಇಲ್ಲಿ ಈ ಭೂಮಿಯಲ್ಲಿ ಎಷ್ಟು ಯುಗಚಕ್ರಗಳು ಕಳೆದು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ, ಈಗ 28ನೆಯ ದ್ವಾಪರ ಯುಗ ನಡೀತಾ ಇದೆ ಅಂತ. 1ನೆಯ ಯುಗಚಕ್ರೆಯಲ್ಲಿ 1ನೆಯ ಯುಗಚಕ್ರದ ಕೃತಯುಗ, ಈಗ 28ನೆಯ ಯುಗಚಕ್ರದ ದ್ವಾಪರ ಯುಗ ನಡೀತಾ ಇದೆ. ಅದರಿಂದಾಗಿ ಈಗ ನಿನ್ನ ಮಗಳಿಗೆ ಯೋಗ್ಯನಾಗುವವನು ಅಂತ ಹೇಳಿದ್ರೆ ಒಬ್ಬನೇ, ಅದೇ ಬಲಭದ್ರ, ಕೃಷ್ಣನ ಅಣ್ಣನಾದ ಬಲಭದ್ರ, ಅವನಿಗೆ ವಿವಾಹ ಮಾಡಿಕೊಡು ಅಂತ. ಹಾಗೆ ಆ ಕಕುದ್ಮಿ ಏನಿದ್ದಾನೆ ತನ್ನ ಮಗಳನ್ನು ಬಲಭದ್ರನಿಗೆ ವಿವಾಹ ಮಾಡಿಕೊಡ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳ್ತಾ ಇರುವ ಜನಮೇಜಯ ಒಂದು ಪ್ರಶ್ನೆ ಕೇಳ್ತಾನೆ, ಕಥಂ ಬಹುಯುಗೆ ಕಾಲೇ ಸಮತೀತೆ ದ್ವಿಜೋತ್ತಮ ನಜರ ರೇವತೀಂ ಪ್ರಾಪ್ತ ರೈವತಂ ಚ ಕಕುದ್ಮಿನಂ. ಕೇಳ್ತಾನೆ, ಅಲ್ಲ ವಾಸ್ತವಿಕವಾಗಿ ಇಷ್ಟು ವರ್ಷ ಆಗಬೇಕಾದ್ರೆ ಇವಾಗ ಕೆಲವು ಕೋಟಿ ವರ್ಷ ಕಳೆದೋಗಿದೆ, ಅವಳಿಗೆ ಮುದಿತಾನೆ ಬರಲಿಲ್ವಾ? ಮುದುಕಿ ಆಗಲಿಲ್ವ ಅವಳು? ಸತ್ತೋಗಲಿಲ್ವ ಅವಳು ಅಂತ ಕೇಳಿದರೆ, ನಜರಾಕ್ಷುತ್ಪಿಪಾಸೇವ ನ ಮೃತ್ಯುರ್ಭರತರ್ಷಭ ಋತುಚಕ್ರಂ ನ ಭವತಿ ಬ್ರಹ್ಮಲೋಕೆ ಸದಾನಘ. ಒಂದು ಮಾತನ್ನು ಹೇಳ್ತಾರೆ ವೈಶಂಪಾಯನರು, ಏನಂದರೆ ಹೌದು, ನೀನು ಹೇಳಿದಾಗೆ ಮುಪ್ಪು ಬರ್ತಾ ಇತ್ತು ಅವಳಿಗೆ. ಯಾವಾಗ ಅಂದರೆ ಇಲ್ಲಿದ್ದರೆ ಮುಪ್ಪು ಬರ್ತಾ ಇತ್ತು. ಆದರೆ ಅವಳಿದ್ದದ್ದು ಎಲ್ಲಿ ಅಂತ ಹೇಳಿದ್ರೆ ಅಪ್ಪನೊಟ್ಟಿಗೆ ಹೋದದ್ದು ಅಲ್ಲಿಗೆ ಬ್ರಹ್ಮಸದನಕ್ಕೆ, ಬ್ರಹ್ಮಲೋಕಕ್ಕೆ. ಆ ಬ್ರಹ್ಮಲೋಕದಲ್ಲಿ ಯಾವತ್ತೂ ಮುಪ್ಪು ಬರೋಲ್ಲ. ಬ್ರಹ್ಮದ ಲೋಕದಲ್ಲಿ ಯಾವತ್ತೂ ಹಸಿವು ಬಾಯಾರಿಕೆಗಳಾಗೋದಿಲ್ಲ, ಅಲ್ಲಿ ಸಾವಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಋತುಚಕ್ರ ಅಂದರೆ ಹೆಣ್ಣುಮಕ್ಕಳು ಮುಟ್ಟಾಗುವುದು ಅದು ಕೂಡ ಇಲ್ವ. ಬ್ರಹ್ಮಸದನದಲ್ಲಿ ಇದು ಯಾವ ದೋಷಗಳೂ ಇಲ್ಲ. ಅದಕ್ಕಾಗಿ ಅಲ್ಲಿ 48 ನಿಮಿಷ ಇದ್ದಾಗ ಅಂದರೆ ಟೈಮಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ, ಇಲ್ಲಿಗೆ ಅಲ್ಲಿಗೆ ಎಷ್ಟು ವ್ಯತ್ಯಾಸ ಇದೆ. ಆ 48 ನಿಮಿಷದಲ್ಲಿ ಇಲ್ಲಿ ಕೋಟಿ ಕೋಟಿ ವರ್ಷ ನಡೆದು ಹೋಗ್ಬಿಡ್ತದೆ. ಇಷ್ಟು ವ್ಯತ್ಯಾಸ ಆದರೆ ಅವಳಿಗೆ ಏನೂ ಆಗಿಲ್ಲ ಅಂತ ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ಇದೇ ವಂಶದಲ್ಲಿಯೇ ಅಂದರೆ ಈ ಇಕ್ಷ್ವಾಕುವಿನ ವಂಶದಲ್ಲೇ ಬಂದವನು ಬೃಹದಶ್ವ ಅಂತ. ಈ ಬೃಹದಶ್ವನ ಮಗನೇ ಕುವಲಾಶ್ವ ಅಂತ. ಈ ಕುವಲಾಶ್ವನಿಗೊಂದು ಬಿರುದಿದೆ, ದುಂಧುಮಾರ ಅಂತ. ದುಂಧುಮಾರ, ಕುವಲಾಶ್ವ ದುಂಧುಮಾರ ಅಂತ. ಯಾಕಂದರೆ ದುಂಧುಮಾರ ಎಂಬಂತಹ ಒಬ್ಬ ರಾಕ್ಷಸನ ಸಂಹಾರ ಮಾಡಿದವ ಅಂತ. ಇದು ಭಾಗವತದಲ್ಲೂ ಬರ್ತದೆ ಈ ಕಥೆ ಸಂಕ್ಷೇಪವಾಗಿ, ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಬರ್ತದೆ. ಈ ಬೃಹದಶ್ವ ತಾನು ರಾಜ್ಯವನ್ನು ಮಗನಿಗೆ ಕುವಲಾಶ್ವನಿಗೆ ವಹಿಸಿ ತಾನು ಕಾಡಿಗೋಸ್ಕರ ಹೋದನಂತೆ. ಕಾಡಿಗೆ ಹೊರಟಾಗ ಉತ್ತಂಕ ಅಂತ ಋಷಿ ಬಂದ. ವಾಸ್ತವಿಕವಾಗಿ ಈ ಉತ್ತಂಕ ಋಷಿ ಎಲ್ಲಿರುವವನು ಅಂದರೆ ಮರುಭೂಮಿ ಹತ್ರ ಇರುವವನು. ಇವತ್ತು ನಾವೇನು ರಾಜಸ್ಥಾನದ ಹತ್ರ ಮರುಭೂಮಿ ನೋಡ್ತೇವೆ, ಅಲ್ಲಿರುವಂಥವನು. ಅಲ್ಲಿಂದ ಉತ್ತಂಕ ಬಂದು ಹೇಳ್ತಾನೆ, ನೋಡು ನೀನಿವಾಗ ಕಾಡಿಗೆ ಹೋದೆ ಅಂತ ಹೇಳಿದ್ರೆ ರಕ್ಷಣೆ ಮಾಡುವವರು ಯಾರು? ಒಬ್ಬ ದುಂಧುಮಾರ ಅಂತ ದೈತ್ಯ ಇದ್ದಾನೆ, ಮರಳಿನೊಳಗೆ ಮುಚ್ಚಿ ಕೂತಿದ್ದಾನೆ. ಅವನು ಬಂದು ತುಂಬ ಉಪದ್ರವವನ್ನು ಕೊಡ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕು ಅಂತ. ಅದಕ್ಕೆ ಆ ಬೃಹದಶ್ವ ಏನಿದ್ದಾನೆ ತನ್ನ ಮಗನಾದ ಕುವಲಾಶ್ವನನ್ನು ತಾನು ನಿಯೋಜನೆಯನ್ನು ಮಾಡ್ತಾನೆ, ನೀನು ಹೋಗಿ ಆ ದುಂಧುಮಾರನನ್ನು ಸಂಹಾರ ಮಾಡಿ ಬಾ ಅಂತ. ಕುವಲಾಶ್ವ ತಾನು ಸೈನ್ಯವನ್ನು ಕಟ್ಕೊಂಡು ಹೋಗಿ ಆ ಭಗವಂತನ ಅನುಗ್ರಹದಿಂದ, ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ನಾರಾಯಣನ ಅನುಗ್ರಹದಿಂದಾಗಿ ಆ ದುಂಧುಮಾರ ಯಾವ ರೀತಿ ಇದ್ದ ಅಂತ ಹೇಳಿದ್ರೆ ಅವನನ್ನು ಹುಡುಕಬೇಕು ಅಂತ ಇಡೀ ಮರಳನ್ನೆಲ್ಲ ತಾನು ಕೆದಕಿ ಗುಂಡಿ ತೋಡಿ ಕೆಳಗಿನ ತನಕ ಹೋದರೆ ಕೆಳಗಿನಿಂದ ಮೇಲಕ್ಕೆ ಎದ್ದಂತೆ, ಯಾವ ರೀತಿಯಿಂದ ಎದ್ದದ್ದು ಸಮುದ್ರದಲ್ಲಿ ದೊಡ್ಡ ಅಲೆ ಎದ್ದಿದ್ದಾಗಿದ್ದಂತೆ. ಅವನನ್ನು ಸಂಹಾರ ಮಾಡಿದ ದುಂಧುಮಾರನನ್ನು, ಅದಕ್ಕೆ ಕುವಲಾಶ್ವ ದುಂಧುಮಾರ ಅಂತ ತಾನು ಪ್ರಸಿದ್ಧನಾದ ಅಂತ ಹೇಳ್ತಾನೆ. ನಂತರ ಇದೇ ವಂಶದಲ್ಲಿ ಬಂದವನು ಸಗರ ಚಕ್ರವರ್ತಿ. ಆ ಸಗರನಿಂದಾಗಿ ಸಾಗರದ ನಿರ್ಮಾಣ ಆಯಿತು. ಅವನಿಗೆ 2 ಮಕ್ಕಳು, ಸುಮತಿ, ಕೇಶಿನಿ ಅಂತ. ಕೇಶಿನಿಗೆ 60,000 ಮಕ್ಕಳು. ಇಲ್ಲಿಯೂ ಅದೇ ಕಥೆಯೇ ಬರ್ತದೆ, ವ್ಯತ್ಯಾಸ ಏನು ಬರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಷ್ಟೇ. ಯಾರು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಇನ್ನು ಇವಳು ಸುಮತಿ ಏನಿದ್ದಾಳೆ, ಸುಮತಿಗೆ ಒಬ್ಬನೇ ಮಗ, ಅವನೇ ಅಸಮಂಜಸನ ಮಗನೇ ಅಂಶುಮಂತ. ಅಸಮಂಜಸನ ಊರಿಂದ ಹೊರಗೆ ಹಾಕ್ತಾನೆ, ಅವನು ಸರಿ ಇಲ್ಲ ಅಂತ. 60,000 ಮಂದಿ. ಯಾಕಂದರೆ ಇವನು ಅಶ್ವಮೇಧ ಯಾಗ ಮಾಡ್ತಾನೆ ಸಗರ ಚಕ್ರವರ್ತಿ. ಆ ಅಶ್ವಮೇಧ ಯಾಗದ ಕುದುರೆಯನ್ನು ಇಂದ್ರ ಅಪಹಾರ ಮಾಡ್ತಾನೆ. ಇಂದ್ರ ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಎಲ್ಲಿದೆ ಕುದುರೆ ಹುಡ್ಕೊಂಡು ಬರಬೇಕಲ್ವಾ, ಅದಕ್ಕೆ 60,000 ಮಕ್ಕಳನ್ನು ಕಳಿಸ್ತಾರೆ. ಎಲ್ಲೂ ಹುಡುಕಿದ್ರೂ ಇಲ್ಲ. ಕಡೆಗೆ ಅವರು ಭೂಮಿಯನ್ನು ಅಗದು ಪಾತಾಳದ ತನಕ ಹೋದ್ರಂತೆ.
ಅಲ್ಲಿ ಕಪಿಲ ವಾಸುದೇವ ವಿಷ್ಣುವಿನ ಅವತಾರ ತಪಸ್ಸು ಮಾಡ್ತಾ ಇದ್ದಾನೆ. ಇವನೇ ಕಳ್ಳ ಅಂತ ಆರೋಪ ಮಾಡಿದರು. ಕಪಿಲ ವಾಸುದೇವ ಕಣ್ಣು ತೆರೆದು ನೋಡಿದ. 60 ಮಂದಿ ಸುಟ್ಟು ಭಸ್ಮ ಆದರು. ದೇವರ ಬಗ್ಗೆ ಸುಳ್ಳು ಅಪವಾದವನ್ನು ಹೊರಿಸಿದ 60 ಮಂದಿ ಸುಟ್ಟು ಭಸ್ಮ ಆದರು. ಆದರೆ ಕುದುರೆ ಮಾತ್ರ ವಾಪಸ್ ಬರಲಿಲ್ಲ. ಆಮೇಲೆ ಅಂಶುಮಂತ ತಾನು ಹುಡ್ಕೊಂಡು ಹೋಗ್ತಾನೆ, ಅಂದರೆ ಮೊಮ್ಮಗ, ಸಗರನ ಮೊಮ್ಮಗ. ಅವನು ತಾನು ಕಪಿಲ ವಾಸುದೇವನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಕುದುರೆಯನ್ನು ವಾಪಸ್ ತರ್ತಾನೆ. 60,000 ಮಂದಿ ಏನು ಸತ್ತು ಹೋಗಿದ್ದಾರೆ ಅವರೇ ಸದ್ಗತಿ ಆಗಬೇಕಲ್ವ. ಹೇಗೆ ಸದ್ಗತಿ ಆಗತ್ತೆ ಅಂತ ಹೇಳಿದಾಗ ಕಪಿಲ ವಾಸುದೇವ ಹೇಳ್ತಾನೆ, ಗಂಗೆಯನ್ನು ನೀನು ಭೂಮಿಗೆ ಇಳಿಸಬೇಕು. ಅಲ್ಲಿ ತನಕ ಭೂಮಿಗೆ ಇಳಿದಿಲ್ಲ ಗಂಗೆ. ಅಂಶುಮಂತ, ಅವನ ನಂತರ ಬಂದಂತಹ ದಿಲೀಪ, ಆಮೇಲೆ ಭಗೀರಥ. ಈ ಭಗೀರಥ ತಾನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗಿಳಿಸಿದ. ಆ ಭಗೀರಥ ಬಂದದ್ದು ಇದೇ ವಂಶದಲ್ಲಿ. ಆ ಕಥೆಯನ್ನು ತಿಳಿಸ್ತಾರೆ. ನಂತರ ದಿಲೀಪ, ಭಗೀರಥ, ಅದೇ ವಂಶದಲ್ಲಿ ಬಂದವನು ರಘು. ರಘುವಿನಿಂದಾಗಿ ರಘುವಂಶ ಅಂತ ಪ್ರಸಿದ್ಧ ಆಯಿತು. ಆ ರಘುವಿನ ಮಗನೇ ಅಜನ ಮಗನೇ ದಶರಥ. ಆ ದಶರಥನ ಮಗನಾಗಿ ಭಗವಂತ ರಾಮಚಂದ್ರನಾಗಿ ಅವತಾರ ಮಾಡಿ ಬಂದ. ಇದನ್ನೆಲ್ಲ ಇಲ್ಲಿ ತಿಳಿಸ್ಕೊಂಡು ಬರ್ತಾರೆ. ಈ ಹರಿವಂಶದಲ್ಲಿ ಈ ಸೂರ್ಯವಂಶದ ಕಥೆಯನ್ನು ತಿಳಿಸ್ತಾ ಆಮೇಲೆ ಪ್ರಾರಂಭ ಆಗುವಂಥದ್ದು ಶ್ರಾದ್ದಕಲ್ಪ, ಪಿತೃಕಲ್ಪ. ಇಲ್ಲಿ ಒಂದು ಪ್ರಶ್ನೆ ಬಂತು ಜನಮೇಜಯನಿಗೆ, ಶ್ರಾದ್ದ ದೇವ ಅಂತ ಯಾಕೆ ಕರೀತಾರೆ ಅವನನ್ನು ಅಂತ. ಇವಾಗ ಈ ವೈವಸ್ವತ ಮನುವನ್ನು ಶ್ರಾದ್ದ ದೇವ ಅಂತ ಯಾಕೆ ಕರೀತಾರೆ? ಶ್ರೋತುಮಿಚ್ಛಾಪಿ ವಿಪ್ರಾಗ್ರ್ಯ ಶ್ರಾದ್ದಶ್ಚ ಪರಂ ವಿಧಿಂ. ಯಾಕಂತ ಹೇಳಿದ್ರೆ ಶ್ರಾದ್ದಕ್ಕೂ ಇವನಿಗೆ ಏನೊಂದು ಸಂಬಂಧ ಇದೆ. ಅದಕ್ಕೆ ಇವನನ್ನು ಶ್ರಾದ್ದ ದೇವ ಅಂತ ಕರೆಯುವುದು. ಶ್ರಾದ್ದ ಅಂತ ಹೇಳಿದರೆ ಪಿತೃದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ನಾವು ಮಾಡುವಂತಹ ಯಾವ ಕಾರ್ಯಕ್ರಮ ಇದೆ ಅದನ್ನು ಶ್ರಾದ್ದ ಅಂತ ಕರಿತೇವೆ. ಪಿತೃಗಳನ್ನು ಕುರಿತು ಮಾಡುವ ಪಿಂಡದಾನಾದಿಗಳೆಲ್ಲ. ವಾಸ್ತವಿಕವಾಗಿ ಯಾಕೆ ಶ್ರಾದ್ದ ಅಂದರೆ ಶ್ರದ್ಧೆಯೇ ಮುಖ್ಯವಾದದ್ದೆಲ್ಲೋ. ಶ್ರದ್ಧೆಯ ದೀಯತೆ ಎತ್ತದು, ಶ್ರದ್ಧೆಯಿಂದಲೇ ಮಾಡುವಂಥದ್ದು ಶ್ರಾದ್ದ. ಇಂತಹ ಶ್ರಾದ್ದದ ಬಗ್ಗೆ ನನಗೆ ತಿಳಿಸಿಕೊಡಬೇಕು. ಪಿತೃಡಾಮಾದಿ ಸರ್ಗಂಚ ಏತೇ ಪಿತರ ಸ್ಮೃತಾಃ ಏವಂಚ ಶ್ರುತಮಸ್ಮಾಭಿಃ ಕಥ್ಯಮಾನಂ ದ್ವಿಜಾತಿಭಿಃ ಸ್ವರ್ಗಸ್ಥಾ ಪಿತರೋ ಯೇ ಚ ದೇವಾನಾಮಪಿ ದೇವತಾಃ ಇತಿ ವೇದವಿದ ಪ್ರಾಹುಃ ಏತದಿಚ್ಛಾಮಿ ವೇದಿತುಂ. ಯಾರಿವರು ಪಿತೃಗಳು ಅಂತ ಹೇಳಿದರೆ? ಯಾಕಂತ ಹೇಳಿದರೆ ನಾವು ಈ ಶ್ರಾದ್ದವನ್ನು ಮಾಡುವುದು ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು. ಯಾರು ಪಿತೃಗಳು ಅಂತ ಹೇಳಿದರೆ ನಮ್ಮ ಸತ್ತವರೇ ಪಿತೃಗಳ. ಇವಾಗ ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಇವರೇ ಪಿತೃಗಳ. ಈ ಕನ್ಫ್ಯೂಷನ್ ಯಾಕಂತ ಹೇಳಿದ್ರೆ ಶ್ರಾದ್ದದಲ್ಲಿ ತುಂಬ ಗೊಂದಲ ಉಂಟು. ನಾವು ಸತ್ತವರ ಹೆಸರು ಹೇಳ್ಕೊಂಡು ಪಿಂಡ ಇಡ್ತೇವೆ. ಅವರ ನಾಮ, ಅವರ ಹೆಸರು, ಗೋತ್ರ ಎಲ್ಲ ಪಿಂಡ ಇಡ್ತೇವೆ. ಅವರೇನಾ? ಇವಾಗ ಅವರು ಬಂದದ್ರಲ್ಲಿ ಕೂರ್ತಾರ, ಪಿಂಡದಲ್ಲಿ ಕೂರ್ತಾರ, ಅಥವಾ ಅವರು ಆ ದಿನ ಬರ್ತಾರ? ನೋಡಿ, ಇದೆಲ್ಲ ನಮಗೆ ಸಂಶಯ. ಆ ದಿನ ಬರ್ತಾರ? ನಾವು ಯಾವತ್ತೂ ಶ್ರಾದ್ದ ಮಾಡ್ತೇವೆ. ಇವಾಗ ನಮ್ಮ ತಂದೆ ಶ್ರಾದ್ದ ಮಾಡಿದಾಗ ನಮ್ಮ ತಂದೆ ಇಲ್ಲಿಗೆ ಬರ್ತಾರೆ ಅಂತಾಗಿದ್ರೆ ಅವ್ರು ಬೇಗರೆಲ್ಲ ಅವ್ರು ಹುಟ್ಕೊಂಡಿರಲ್ವ? ಆಗಿದ್ರೆ ಹುಟ್ಕೊಂಡಿದ್ರು ಅಂತ ಹೇಳಿದ್ರೆ ಇಲ್ಲಿಗೆ ಹಾಗೆ ಬರ್ಲಿಕ್ಕೆ ಸಾಧ್ಯ? ಇವಾಗ ಬೇರೆ ಕಡೆ ಹುಟ್ಕೊಂಡಿದ್ದಾರೆ, ಹಾಗೂ ಸಾಧ್ಯ ಇದೆಯಲ್ವಾ? ಹಾಗಿದ್ರೆ ಇಲ್ಲಿಗೆ ಹಾಗೆ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರಿಗೆ ನಾವು ಪಿಂಡ ಹಾಕೋದು? ಯಾಕಂದ್ರೆ ಅವ್ರು ಬರಲ್ಲ, ಮತ್ತೆ ಯಾರಿಗೆ ಪಿಂಡ ಹಾಕೋದು ಗೊತ್ತಿಲ್ಲ. ಆ ಪಿಂಡ ಹಾಕಿದ್ರು ಕೂಡ ಈ ಪಿಂಡ ಅವರಿಗೆ ತಲುಪುದು ಹೇಗೆ? ಈ ಪಿಂಡದಿಂದ ಅವ್ರಿಗೇನು ಲಾಭ? ಯಾಕಂತ ಹೇಳಿದ್ರೆ ಈ ಪಿಂಡ ಅವ್ರ ಹೊಟ್ಟೆ ತುಂಬಿಸ್ತದ? ಇವಾಗ ಎಲ್ಲ ಒಂದು ಕಡೆ ಹುಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಪಿಂಡ ಅವ್ರ ಬಾಯಿಗೆ ಹೋಗ್ಬೀಳತ್ತಾ? ಇಲ್ಲ, ಈ ಪಿಂಡ ಇಲ್ಲೇ ಇರುತ್ತೆ. ನಾವು ಅನ್ನ ಉಂಡೆ ಕಟ್ಟಿ ಇಟ್ಟದಿಲ್ಲೇ ಇರುತ್ತೆ. ಮತ್ತು ಅವ್ರಿಗೆ ಹೇಗೆ ಸಿಗತ್ತೆ, ಏನು ಕಥೆ, ಇದೆಲ್ಲ ಗೊತ್ತಾಗದೇ ಇದಿರುವಂತಹ ವಿಷಯ. ಅದಕ್ಕೆ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸ್ವರ್ಗಸ್ಥಾ ಪಿತರೋ ಯೇ ಚ ದೇವಾನಾಮಪಿ ದೇವತಾ. ವಾಸ್ತವಿಕವಾಗಿ ಪಿತೃದೇವತೆಗಳು ಅಂತ ನಾವು ಹೇಳ್ತೇವೆ, ಅವರಿಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿರುವ ದೇವತೆಗಳು ಇವರನ್ನು ಪೂಜೆ ಮಾಡ್ತಾರೆ. ಪಿತೃದೇವತೆಗಳು ಎಲ್ಲರಿಂದಲೂ ಪೂಜಿಸಲ್ಪಡ್ತಾರೆ. ಬರೀ ಮನುಷ್ಯರಿಂದ ಮಾತ್ರ ಅಲ್ಲ, ದೇವತೆಗಳು ಪೂಜಿಸ್ತಾರೆ, ದೈತ್ಯರು ಪೂಜಿಸ್ತಾರೆ, ನಾಗಗಳು ಪೂಜಿಸ್ತಾರೆ, ಮನುಷ್ಯರು ಪೂಜಿಸ್ತಾರೆ. ಎಲ್ಲರೂ ಈ ಪಿತೃಗಳನ್ನು ಪೂಜಿಸ್ತಾರೆ. ಏಷ ತೇಷಾಂ ಗಣ ಪ್ರೋಕ್ತ ಯಶ್ಚ ತೇಷಾಂ ಬಲಂ ಪರಂ ಯಥಾತ ಕೃತಮಸ್ಮಾಭಿಃ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್. ಇನ್ನು ಇವರ ಗಣ, ಯಾಕಂತ ಹೇಳಿದ್ರೆ ನಾವು ಹೇಳುವುದು ಪಿತೃದೇವ ಅಂತಲ್ಲ, ಪಿತೃದೇವತೆಗಳು. ಬಹುವಚನ ಅಂತ ಹೇಳಿದ್ರೆ ಅವರದ್ದೊಂದು ಗ್ರೂಪ್ ಇದೆ ಅಂತಾಯ್ತು, ಒಂದು ಸಮೂಹ ಇದೆ ಅಂತಾಯ್ತು.
ಸಮೂಹ ಅಂದರೆ ಏನು ಸಮೂಹ? ಇವಾಗ ನಾವು ತಿಳ್ಕೊಂಡಾಗೆ ನಾವು ಹಾಕೋದು 3 ಪಿಂಡ, ತಂದೆ, ಅಜ್ಜ, ಮುತ್ತಜ್ಜ, ಈ 3 ಪಿಂಡ. 3 ಪಿಂಡವೇ ಸಮೂಹವಾ? ಅಥವಾ ಬೇರೆ ಯಾರಾದ್ರಿದ್ದಾರಾ? ನಮ್ಮ ಮನೆಗೆ ಬರುವವರು ಯಾರಿದ್ದಾರಾ ಅವತ್ತು? ಅಂದರೆ ನಾವು ಯಾವ ಪಿಂಡ ದಾನ ಮಾಡ್ತೇವಲ್ವ ಅವತ್ತಿನ ದಿನ, ಇದರ ಬಗ್ಗೆ ಎಲ್ಲ ನಾನು ತಿಳಿಸ್ಬೇಕಾಗಿದೆ. ಮತ್ತು ನಾವು ಇಲ್ಲಿ ಹಾಕುವ ಪಿಂಡದಾನದಿಂದ ಅವರಿಗೆ ಹೇಗೆ ತೃಪ್ತಿಯಾಗತ್ತೆ? ತೃಪ್ತಿಯಾದ ಪಿತೃಗಳು ನಮಗೇನು ಮಾಡ್ತಾರೆ, ನಾವು ಅವರಿಗೆ ಏನು ಮಾಡ್ತೇವೆ, ಅವರು ನಮಗೆ ಏನು ಮಾಡ್ತಾರೆ, ಇವೆಲ್ಲ ನನಗೆ ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಈ ಶ್ರಾದ್ದದ ವಿಷಯ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಅಂದರೆ ಇದರಲ್ಲಿ ಮಾತ್ರ ಹರಿವಂಶ ನಮಗೆ ಕೊಡುವಷ್ಟು ಮಾಹಿತಿ ಯಾವುದು ಕೊಡಲ್ಲ. ನಿಮಗೆ ವಾಸ್ತವಿಕವಾಗಿ ಯಾವುದೇ ಒಂದು ಶಾಸ್ತ್ರವನ್ನು ತೆಗೆದು ನೋಡಿದರೂ ಕೂಡ, ಧರ್ಮಶಾಸ್ತ್ರವನ್ನು ನೀವು ತೆಗೆದು ನೋಡಿದರೂ ಶ್ರಾದ್ದದ ವಿಷಯ ಇದ್ದೇ ಇದೆ. ಶ್ರಾದ್ದ, ಪಿಂಡದಾನ ಇದರ ಬಗ್ಗೆ ತಿಳಿಸದ ಒಂದು ಧರ್ಮ ಗ್ರಂಥವೇ ಇಲ್ಲ. ಯಾವುದೇ ಪುರಾಣ ತೆಗೆದು ನೋಡಿ ನೀವು, ಇದೆ. ಮಹಾಭಾರತ ತೆಗೆದು ನೋಡಿ, ಇದೆ. ಪ್ರತಿಯೊಂದರಲ್ಲೂ ಇದೆ. ನೂರಾರು ಧರ್ಮಶಾಸ್ತ್ರ ಗ್ರಂಥಗಳಿದೆ. ಪ್ರತಿಯೊಂದು ಪಿಂಡದಾನದ ಬಗ್ಗೆ ಹೇಳುತ್ತೆ. ಯಾಕಂದರೆ ಅಷ್ಟು ಮುಖ್ಯವಾದದ್ದು. ಇದನ್ನು ತಿಳಿಸ್ತದೆ ಬಾಗಿಲಿದ್ದ ಹಾಗೆ ಅಂತ. ನಮ್ಮ ಯಾವುದೇ ಒಂದು ಪುಣ್ಯ ಒಳಗೆ ಬರಬೇಕಾ? ಒಳಗೆ ಬರಬೇಕಂದ್ರೆ ಬಾಗಿಲನ್ನು ದಾಟೇ ಬರಬೇಕಲ್ವ? ಆ ರೀತಿ ಪಿತೃದೇವತೆಗಳ ಅನುಗ್ರಹವನ್ನು ಪಡೆದೇ ಉಳಿದ ದೇವತೆಗಳ ಅನುಗ್ರಹ. ಪಿತೃದೇವತೆಗಳ ಅನುಗ್ರಹ ಇಲ್ವಾ, ಬಾಗಿಲು ಮುಚ್ಚಿತು ಅಂತಲೇ ಅರ್ಥ. ಉಳಿದದ್ದು ನೀವು ಏನು ಮಾಡಿದರೂ ಏನು ಪ್ರಯೋಜನ ಇಲ್ಲ. ಬೇಕಿದ್ರೆ ನೀವು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಯಾಗ ಮಾಡಿ, ಚಂಡಿಕಾ ಯಾಗ, ಅಯುತ ಚಂಡಿಕಾ, ಆಯು ಚಂಡಿಕಾ, ಏನು ಬೇಕಾದರೂ ಮಾಡಿ, ಒಂದು ಪೈಸದ ಪುಣ್ಯವೂ ಬರುವುದಿಲ್ಲ. ಯಾವಾಗ ಅಂದರೆ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ತಾ ಇದ್ರು. ಅದು ಬಹಳ ಮುಖ್ಯವಾಗಬೇಕಾದದ್ದು. ಆ ಕಾರಣದಿಂದಾಗಿಯೇ ಆ ಪಿತೃಗಳ ಬಗ್ಗೆ ವಿಶೇಷವಾಗಿ ತಿಳಿಸಬೇಕು ಅಂತ ಜನಮೇಜ ಯಾವಾಗ ವೈಶಂಪಾಯನರ ಹತ್ರ ಕೇಳ್ತಾನೆ ನೋಡಿ, ವೈಶಂಪಾಯನರ ಉತ್ತರ ಯಾವ ರೀತಿ ಇದೆ ಅಂದರೆ, ಹಂತತೆ ಕಥಯಿಷ್ಯಾಮಿ ಹಂತ. ಹಾ, ಖುಷಿ ಅವರಿಗೆ, ಭಾರಿ ಖುಷಿ. ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ಕೇಳಲೇಬೇಕಾದ ಪ್ರಶ್ನೆ ಇದು. ಯಾರು ಜವಾಬ್ದಾರಿಯುತವಾದ ವ್ಯಕ್ತಿಯೋ, ಆ ಜವಾಬ್ದಾರಿಯುತನಾದ ವ್ಯಕ್ತಿ, ಜೀವನದಲ್ಲಿ ನಾನು ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತ ಇಚ್ಛಿಸುವ ವ್ಯಕ್ತಿ ಖಂಡಿತವಾಗಿ ಈ ವಿಷಯ ತಿಳ್ಕೊಳ್ಳೇಬೇಕಾದದ್ದು. ಯಥಾತ ಕೃತಭಸ್ಮಾಭಿ ಶ್ರಾದ್ದಂ ಪ್ರೀಡಾತೆ ವೈ ಪಿತೃ. ನಾವು ಹಾಕುವ ಪಿಂಡದಾನದಿಂದ ಪಿತೃಗಳು ಹೇಗೆ ತೃಪ್ತರಾಗ್ತಾರೆ, ಆ ಪಿತೃಗಳು ನಮಗೇನು ಅನುಗ್ರಹ ಮಾಡ್ತಾರೆ, ಇದನ್ನೆಲ್ಲ ನಾನು ನಿನಗೆ ಹೇಳ್ತೇನೆ. ಇದನ್ನು ನಾನೇ ನಿನಗೆ ಹೇಳಬೇಕಾಗಿಲ್ಲ, ವೈಶಂಪಾಯನರು ಹೇಳ್ತಾರೆ. ಮತ್ತು ಇದನ್ನು ನಿನ್ನ ಅಜ್ಜ ಅಂದರೆ ಧರ್ಮರಾಜ ಭೀಷ್ಮಾಚಾರ್ಯರ ಬಳಿ ಕೇಳಿದ್ದ. ಭೀಷ್ಮಾಚಾರ್ಯರದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಇದೇ ಪ್ರಶ್ನೆಯನ್ನು ಕೇಳಿದ್ದ. ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ. ನಾವು ಪಿತೃ ಕಾರ್ಯವನ್ನು ಮಾಡುವಂಥದ್ದು ಕೇವಲ ಸತ್ತವರಿಗೆ ಸದ್ಗತಿಯಾಗಲಿ ಅಂತ ಅಷ್ಟೇ ಅಲ್ಲ, ಮತ್ತು ನಾವು ಗಟ್ಟಿಯಾಗಲಿ ಅಂತ. ನಮಗನುಗ್ರಹ ಆಗಬೇಕು, ನಮಗೂ ಒಳ್ಳೆಯದಾಗಬೇಕು. ಇದು ಮುಖ್ಯವಾದ ಉದ್ದೇಶ ಪಿತೃಗಳ ಆರಾಧನೆಯಿಂದ. ಅದಕ್ಕೆ ಹೇಳ್ತಾರೆ, ಯಾರಾದರೂ ಮರಣವನ್ನು ಹೊಂದಿದರೆ ಆ ಮರಣ ಹೊಂದಿದವರ 1 ವರ್ಷದ ಕಾರ್ಯ ಏನಿದೆ, 1 ವರ್ಷದ ತನಕ ಶ್ರದ್ಧಾ ಭಕ್ತಿಯಿಂದ ಮಗನಾದವನು ಮಾಡಿದ ಅಂತ ಹೇಳಿದ್ರೆ ಎಷ್ಟು ಪುಣ್ಯವನ್ನು ಪಡಿತಾನೆ ಅಂತ ಹೇಳಿದ್ರೆ, 7 ಬಾರಿ ಇಡೀ ಭೂಮಿಗೆ ಪ್ರದಕ್ಷಿಣೆ ಬಂದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತಂತೆ. 7 ಬಾರಿ, 1 ಬಾರಿ ಅಲ್ಲ, ಒಂದು ದೇವಸ್ಥಾನಕ್ಕೆ 1 ಪ್ರದಕ್ಷಿಣೆ ಬಂದರೆ ಎಷ್ಟು ಪುಣ್ಯ ಇದೆ. ಅಂತಹ ಸಮಸ್ತ ದೇವಾಲಯಗಳು, ಸಮಸ್ತ ಪರ್ವತಗಳು, ಸಮಸ್ತ ನದಿಗಳು, ಸಮಸ್ತ ದೇವತೆಗಳು, ಇವರೆಲ್ಲರಿಂದ ಕೂಡಿರುವಂತಹ ಭೂಮಿ, ಅದಕ್ಕೆ 1 ಪ್ರದಕ್ಷಿಣೆ ಅಲ್ಲ 7 ಪ್ರದಕ್ಷಿಣೆ ಅಂದರೆ ಅಂಥ ಪುಣ್ಯ ಬರುತ್ತೆ ಮಗನಾದವನಿಗೆ. ಯಾಕಂದರೆ ಅಂಥ ದೊಡ್ಡ ಕಾರ್ಯ ಅದು. ಇದರ ಬಗ್ಗೆ ನಾನು ತಿಳಿಸ್ತೇನೆ. ಅಂದರೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಅದು ಯಾವ ರೀತಿ ಬರುತ್ತೆ ನಾನು ಹೇಳ್ತೇನೆ ಕೇಳಂತ. ಶ್ರಾದ್ದಾನಿ ಚೈವ ಕುರುವಂತಿ ಫಲಕಾಮಾ ಸದಾ ನರಾಃ ಅಭಿಸಂಧಾಯ ಪಿತರಂ ಪಿತುಶ್ಚ ಪಿತರಂ ತಥಾ ಪಿತುಃ ಪಿತಾಮಹಂ ಚೈವ ತ್ರಿಷು ಪಿಂಡೇಷು ನಿತ್ಯಶಃ ತಾನಿ ಶ್ರಾದ್ದಾನಿ ದತ್ತಾನಿ ಕಥಂ ಗತ್ಥಂಚಿ ವೈ ಪಿತॄನ್ ಕಥಂಚ ಶಕ್ತಸ್ತೆ ದಾತುಂ ನರಕಸ್ಥಾ ಫಲಂ ಪುನಃ. ಈ ವಿಷಯದಲ್ಲಿ ನಾನು ನಿನಗೆ ಹೇಳ್ತೇನೆ. ಹಿಂದೆ ಧರ್ಮರಾಜ ಇದೇ ಕೇಳಿದ್ದ. ನಾವು 3 ಉದ್ದೇಶ ಮಾಡಿಕೊಂಡು, ತಂದೆ, ಅಜ್ಜ, ಮುತ್ತಜ್ಜ ಅವರನ್ನು ಉದ್ದೇಶ ಮಾಡಿಕೊಂಡು ನಾವು ಪಿಂಡದಾನವನ್ನು ಮಾಡ್ತೇವೆ. ಅವ್ರು ಯಾವ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಅವ್ರನ್ನೇ ನಮಗೆ ಒಳ್ಳೇದು ಮಾಡ್ತಾರೆ. ಅವರೇ ಯಾವುದೋ ನರಕದಲ್ಲಿ ಬಿದ್ದಿದ್ದಾರೆ, ನಮಗೇನು ಒಳ್ಳೇದು ಮಾಡ್ತಾರೆ ಅವರು. ಇನ್ನು ನಾವು ಯಾವ ರೀತಿ ಅವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇದರ ಬಗ್ಗೆ ಎಲ್ಲ ತಿಳಿಸಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಿ ಇದಕ್ಕೆ ನನ್ನ ಒಂದು ಅನುಭವವನ್ನು ಹೇಳ್ತೇನೆ. ಹಿಂದೆ ನಮ್ಮಪ್ಪನಿಗೆ ನಾನು ಪಿಂಡದಾನವನ್ನು ಮಾಡ್ತಾ ಇದ್ದೆ. ಶಂತನುವಿಗೆ ಪಿಂಡದಾನ ಹೇಗಂತ ಹೇಳಿದ್ರೆ, ನೆಲದಲ್ಲಿ ದರ್ಭೆ ಹಾಕಿ
ಎಳ್ಳು ಹಾಕಿ ದರ್ಬೆ ಹಾಕಿ ಆ ದರ್ಬೆಯ ಮೇಲೆ ಪಿಂಡದಾನವನ್ನು ಮಾಡಬೇಕು. ಆ ರೀತಿ ಪಿಂಡವನ್ನು ಹಾಕಲಿಕ್ಕೋಸ್ಕರ ಕೈಯಲ್ಲಿ ಹಿಡ್ಕೊಂಡಿದ್ದಾರಂತೆ ಭೀಷ್ಮಾಚಾರ್ಯರು. ಆಗ ಶಂತನು ಭೀಷ್ಮಾಚಾರ್ಯರ ತಂದೆ ನೋಡಬೇಕು ಅಂತ ತನ್ನ ಕೈಯನ್ನು ಮೇಲಕ್ಕೆತ್ತಿದ್ದಂತೆ. ಅಂಥೇಳಿದ್ರೆ ಆ ಪಿಂಡದಾನ ಎಲ್ಲಿ ಮಾಡಬೇಕಿತ್ತು ಅಲ್ಲೊಂದು ಕೈ ಮೇಲೆ ಬಂತು. ಅಂದರೆ ನನ್ನ ಕೈಗೆ ಕೊಡು, ಪಿಂಡವನ್ನು ನನ್ನ ಕೈಗೆ ಕೊಡು. ಯಾಕಂದರೆ ನನ್ನ ಹೆಸರು ಹೇಳಿ ನೀನಲ್ಲಿ ದರ್ಬೆ ಮೇಲಿಟ್ಟು ಅದು ನನ್ನ ಹತ್ರ ಬರೋದಕ್ಕಿಂತ ಡೈರೆಕ್ಟ್ ನನ್ನ ಕೈಗೆ ಕೊಟ್ಬಿಟ್ರೆ, ನಾವು ಲೆಟ್ರು ಮಾಡಿ ಪೋಸ್ಟಿಗೆ ಅದನ್ನು ಲೆಟ್ರು ಬರೆದು ಪೋಸ್ಟ್ ಆಫೀಸಿಗೆ ಹಾಕಿ ಪೋಸ್ಟ್ ಡಬ್ಬಿಗೆ ಅದು ನಾವು ಪೋಸ್ಟ್ ಮೂಲಕ ಹೋಗೋ ಬದಲು ಅವರೇ ಬಂದಿದ್ದಾರೆ ಅಂತ ಕೈಲಿ ಕೊಡೋದೇ ಒಳ್ಳೇದಲ್ವಾ. ಆ ರೀತಿ ಕೈ ಮೇಲೆ ಬಂತಂತೆ. ಶಂತನು ಅಲ್ಲ ಭೀಷ್ಮಾಚಾರ್ಯರು ನೋಡಿದ್ರಂತೆ, ಅಲ್ಲ ಪಿಂಡ ಇದು ಅಪ್ಪನ ಕೈ. ಅಷ್ಟಲ್ಲದೆ ಶಂತನು ಹೇಳ್ತಾ ಇದ್ದಾನೆ, ನೋಡು ನಾನೇ ಬಂದಿದ್ದೇನೆ, ಕೊಡು, ನನಗೆ ಸಾಕ್ಷಾತ್ತಾಗಿ ಕೊಟ್ಬಿಡು ಅಂತ. ಈ ರೀತಿ ಹೇಳಿದಾಗ ಯೋಚನೆ ಮಾಡ್ತಾರಂತೆ ಭೀಷ್ಮಾಚಾರ್ಯರು, ಹೌದು ಅಪ್ಪ ಬಂದಿದ್ದಾರೆ, ಅಪ್ಪನ ಕೈ ಕೊಡೋಣ ಬೇಡವಾ ಅಂತ. ನೋಡಿ ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಇದು ಯಾಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಅಂದರೆ, ಮೊದಲೇ ತಿಳಿಸ್ತಾ ಇರುವುದು ನಾವು ಹಾಕುವ ಪಿಂಡದಾನ ನೇರವಾಗಿ ನಮ್ಮಪ್ಪನಿಗಲ್ಲ, ನಮ್ಮ ಅಜ್ಜನಿಗಲ್ಲ, ನಮ್ಮ ಮುತ್ತಜ್ಜನಿಗಲ್ಲ, ಇದನ್ನು ತಿಳಿಸ್ಲಿಕ್ಕೋಸ್ಕರ ಕೊಡಲ್ಲ ಅಂತ ಹೇಳಿದ್ರಂತೆ. ನೋಡಿ ಭೀಷ್ಮಾಚಾರ್ಯರು ಅಪ್ಪನ ಕೈಯಲ್ಲಿ ಹೇಳಿದ್ರಂತೆ, ಇಲ್ಲ ಕೊಡಲ್ಲ ನಾನು. ಯಾಕಂತ ಹೇಳಿದ್ರೆ ಶಾಸ್ತ್ರದಲ್ಲೆಲ್ಲೂ ಹೇಳಿಲ್ಲ ಅಪ್ಪನ ಕೈಗೆ ಪಿಂಡದಾನ ಮಾಡು ಅಂತ ಹೇಳಿಲ್ಲ, ಮತ್ತು ದರ್ಬೆ ಮೇಲೆ ಪಿಂಡದಾನ ಮಾಡು ಅಂತ ಹೇಳಿರೋದು, ವಿಷ್ಣು ಪಾದದ ಮೇಲೆ ಪಿಂಡದಾನ ಮಾಡು ಅಂತ ಹೇಳಿರೋದು. ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೊಡಲ್ಲ ಅಂತ ಹೇಳಿ, ನಾನು ಶಾಸ್ತ್ರದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಮಾಡ್ತೇನೆ, ಅದಕ್ಕಿಂತ ಹೆಚ್ಚಿನಂತ ನಾನು ಮಾಡ್ಲಿಕ್ಕೆ ಹೋಗಲ್ಲ, ನಿಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ತಂದೆ ಹೇಳಿದ್ನಂತೆ. ನಿಜವಾಗಿಯೂ ಕೂಡ ತಂದೆ ಸಿಟ್ಟು ಬರಬೇಕು ಬೇಡವೋ, ನಾನೇ ಬಂದಿದ್ದೀನಿ ನನ್ನ ಕೈಗೆ ಕೊಡೋದು ಬಿಟ್ಟು ಕೊಡಲ್ಲ ಅಂತ ಹೇಳ್ತೀಯಲ್ವ ನೀನು ಅಂತ ನೀವು ತಿಳ್ಕೊಂಡ್ರೆ, ಇಲ್ಲ ಶಂತನು ಭಾರಿ ಖುಷಿ ಆಯ್ತಂತೆ, ತುಂಬ ಖುಷಿ ಆಯ್ತಂತೆ. ಶಂತನು ತಾನು ಹೇಳ್ತಾನಂತೆ, ತ್ವಯಾ ದಾಯಾದ ವಾನಸ್ಮಿ ಕೃತಾರ್ಥೋ ಮುತ್ರ ಚೇಹಚ ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಸ್ನೇನ ವಿಪಶ್ಚಿತ. ಮಗನೇ ಇವತ್ತು ನಾನು ಮಗ ಅಪ್ಪ ಅಂತಾದೆ, ಮಗ ಉಳ್ಳವನಾದ ಇವತ್ತು ಅಂತ ಹೇಳ್ತಾನೆ ಶಂತನು. ಯಾಕಂತ ಹೇಳಿದ್ರೆ ನಿನ್ನಂಥ ಮಗನನ್ನು ಪಡೆದ್ನಲ್ವ ನಾನು, ಅದರಿಂದಾಗಿ ನಿಜವಾಗಿಯೂ ಕೂಡ ನಾನಿವತ್ತಾದೆ, ಮಗ ಉಳ್ಳವನಾದೆ ನಾನು ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಯಾರು ಮಗ, ಧರ್ಮಜ್ಞನಾದವನು ಮಗ, ತಿಳಿದವನು ಮಗ, ತಿಳಿಯದವನಲ್ಲ. ಯಾಕಂತ ಹೇಳಿದ್ರೆ ನಮಗೆ ಯಾಕೆ ಮಕ್ಕಳು ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅವರು ಅಂತ. ಹೇಗೆ ಉದ್ಧಾರ ಮಾಡ್ತಾರೆ ಅವ್ರು ತಿಳ್ಕೊಂಡಿದ್ರೆ ತಾನೆ, ಅವ್ರಿಗೆ ಕಣ್ ಕಾಣಿಸಿದ್ರೆ ತಾನೆ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕಣ್ ಕಾಣಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ. ಕಣ್ಣು ಕಾಣುವುದು ಹೇಗೆ? ಧರ್ಮವೇ ಕಣ್ಣು. ಆ ಧರ್ಮವನ್ನು ತಿಳಿದವನೇ ನಿಜವಾಗ್ಲೂ ಧರ್ಮಜ್ಞ. ಅದಕ್ಕೆ ನಿನ್ನಂತಹ ಧರ್ಮಜ್ಞನಿಂದ ನಾನಿವತ್ತು ಮಗವುಳ್ಳವನಾದೆ ಅಂತ ಹೇಳ್ತಾನೆ. ಸತ್ಪುತ್ರೇಣ ತ್ವಯಾ ಪುತ್ರ, ಯಾಕಂದರೆ ನೀನು ಸತ್ಪುತ್ರ, ಯಾಕಂದರೆ ವಿಪಶ್ಚಿತ, ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು. ಮಯಾತು ತವ ಜಿಜ್ಞಾಸ ಪ್ರಾಯುಕ್ತೈಷಾ ದೃಢವ್ರತ, ನಾನು ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂದನೇ ಕೈ ಮೇಲಕ್ಕೆತ್ತಿದ್ದು. ನೋಡೋಣ ನೀನು ಧರ್ಮಕ್ಕೆ ಬೆಲೆ ಕೊಡ್ತೀಯಾ ಅಥವಾ ನಾನೇ ಹೊಸ್ತಾಗಿ ಮಾಡ್ತೇನೆ. ಯಾಕಂದ್ರೆ ಇವತ್ತು ನಾವು ನೋಡ್ತೇವಲ್ಲ, ನಮ್ದೇನಂದ್ರೆಲ್ಲ ಹೊಸ್ತು ಇಲ್ಲಿವರೆಗೆ ಮಾಡದೇ ಇದ್ದದ್ದು ನಾವು ಮಾಡಿದ್ವು, ಇಲ್ಲಿವರೆಗೆ ಮಾಡದೇ ಇದ್ದದ್ದು ನಾವು ಮಾಡಿದ್ವು. ನಿಜವಾಗ್ಲೂ ಶಾಸ್ತ್ರ ಇಲ್ಲಿವರೆಗೆ ಮಾಡದಿದ್ದದನ್ನು ಮಾಡಬೇಡ ಅಂತಲೇ ಹೇಳ್ತದೆ. ಯಾಕಂತ ಹೇಳಿದ್ರೆ ಯಾರೂ ಮಾಡದೇ ಇದ್ದದನ್ನು ನೀನು ಮಾಡಿದೆ ಅಂತ ಹೇಳಿದ್ರೆ ಅದು ಬೆಲೆ ಇಲ್ಲ. ಹಿಂದಿನಿಂದ ಯಾವುದು ಮಾಡಿಕೊಂಡು ಬಂದಿದೆಯೋ ಅದನ್ನು ಮಾಡಿದ್ರೇ ಬೆಲೆ. ಯಾಕಂದರೆ ಹಿಂದಿನಿಂದ ಬಂದದ್ದೇನಿದ್ದಾರೆ ಅದರ ಫಲವನ್ನು ಕಂಡಿದ್ದಾರೆ, ಜ್ಞಾನಿಗಳು ಕಂಡಿದ್ದಾರೆ. ಅದನ್ನು ಮಾಡಿದರೆ ನಾವು ಕೂಡ ಉದ್ಧಾರ ಆಗ್ತೇವೆ ಹೊರತು ಯಾರೂ ಮಾಡದೇ ಇದ್ದದ್ದು ನಾನು ಮಾಡಿಬಿಡ್ತೇನೆ ಅಂದರೆ ನಮ್ಮದು ಹೊಸ್ತು ಇದರಿಂದ ಉದ್ಧಾರ ಆಗಲ್ಲ. ಅದನ್ನೇ ಹೇಳ್ತಾರೆ ಶಂತನು, ನನಗೆ ಬಹಳ ಸಂತೋಷ ಆಯಿತು ನಿನ್ನಿಂದಾಗಿ, ನಿನಗೇನು ಬೇಕು ಕೇಳು ವರ ನಾನು ಕೊಡ್ತೇನೆ, ನಿನಗೆ ಇಚ್ಛಾಮರಣಿಯಾಗುವಂತ ಒಂದು ಅನುಗ್ರಹ ಮಾಡ್ತೇನೆ. ಮೊದಲೇ ಅನುಗ್ರಹ ಮಾಡಿ ಆಗಿದೆ ಅದನ್ನು, ನೀನು ಇಚ್ಛಾಮರಣಿಯಾಗು ಅಂತ, ಇನ್ನು ಏನು ಬೇಕು ಕೇಳು ನಾನು ಕೊಡ್ತೇನೆ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಪ್ರಶ್ನೆಯನ್ನು ಕೇಳ್ತಾನೆ. ಯದಿ ತ್ವನುಗ್ರಹಂ ಭೂಯಃ ತತ್ವೋರ್ಹಾಮಿ ಮಹಾದ್ಯುತೆ ಪ್ರಶ್ನಮಿಚ್ಛಾಮಿ ವೈ ಕಿಂಚಿತ್ ವ್ಯಾಹೃತಂ ಭವತಾ ಸ್ವಯಂ. ನನ್ನ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳನ್ನು ಸಂಶಯಗಳನ್ನು ನೀವು ಪರಿಹಾರ ಮಾಡಬೇಕು ಅಂತ ಅಪ್ಪನ ಹತ್ರ ಕೇಳ್ತಾನೆ. ವಾಸ್ತವಿಕವಾಗಿ ಸ್ವರ್ಗದಿಂದ ಹೇಳ್ಕೊಂಡು ಬಂದಿರೋದು ಅಪ್ಪ. ಕೇಳು ಅಂತ ಹೇಳಿದಾಗ, ಶ್ರೂಯಂತೆ ಪಿತರೋ ದೇವಾನಾಮಪಿ ದೇವತಾ ದೇವಾಶ್ಚ ಪಿತರೋನ್ಯೇವೆ ವಾ ಕಾನ್ಯಜಾಮೋ ವಯಂ ಪುನಃ. ನಾನು ಕೇಳಿದ್ದೇನೆ, ಪಿತೃಗಳು ಅಂತ ಏನಿದ್ದಾರೆ ಆ ಪಿತೃ ದೇವತೆಗಳು, ಅವರು ದೇವತೆಗಳು ಅಂದರೆ ದೇವತೆಗಳಿಂದಲೂ ಪೂಜಿಸಲ್ಪಡುವವರು ಪಿತೃದೇವತೆಗಳು ಅಂತ. ಹಾಗಿದ್ರೆ ಈ ಪಿತೃಗಳು ಅಂತ ಹೇಳುವವರು ಬೇರೆಯ, ದೇವತೆಗಳಂತ ಹೇಳುವುದು ಬೇರೆಯ?
ನಾವಿವಾಗ ದೇವತೆಗಳು ಅಂತ ಬೇರೆ ಪೂಜಿಸ್ಬೇಕಾ, ಪಿತೃಗಳು ಅಂತ ಬೇರೆ ಪೂಜಿಸ್ಬೇಕಾ? ಯಾವ ರೀತಿ ಗೊತ್ತಾಗ್ತಾ ಇಲ್ಲ ನೋಡಿ, ಕನ್ಫ್ಯೂಷನ್. ಅದಕ್ಕೆ ನಮಗೆ ಸ್ಪಷ್ಟವಾಗಿ ಉತ್ತರ ಬೇಕು. ಕಥಂಚ ದತ್ತಮಸ್ಮಾಭಿಃ ಶ್ರಾದ್ದಂ ಪ್ರೀಣಾತ್ಯಥೋ ಪಿತॄನ್ ಲೋಕಾಂತರಗತಾನ್ಸ್ತಾತ ಕಿನ್ನು ಶ್ರಾದ್ದಸ್ಯ ವಾ ಫಲಂ. ನಾವು ಇಲ್ಲಿ ಒಂದು ಈ ದರ್ಬೆ ಮೇಲೆ ಹಾಕುವ ಪಿಂಡ ಅವರೆಲ್ಲೋ ಇರ್ತಾರೆ, ಎಲ್ಲೋ ಇರುವವರಿಗೆ ಹೇಗೆ ಸಿಗತ್ತೆ? ಅದು ಸಿಗುವುದಾದರೂ ಯಾವ ರೂಪದಿಂದ ಸಿಗತ್ತೆ? ನಮಗೇನು ಫಲ? ಶ್ರಾದ್ದ ಮಾಡಿದ್ದರಿಂದ ನಮಗೇನು ಲಾಭ? ಇದರ ಬಗ್ಗೆ ತಿಳಿಸ್ಕೊಡ್ಬೇಕು. ಕಾನ್ ಯಜಂತಿ ಸ್ಮ ಲೋಕಾ ವೈ ಸದೇವಾ ನರದಾನವಾ ಸಯಕ್ಷೋರಗ ಗಂಧರ್ವಾ ಸಕಿನ್ನರ ಮಹೋರಗಾ ಅತ್ರ ಮೇ ಸಂಶಯಸ್ತೀವ್ರ. ಯಾಕಂತ ಹೇಳಿದರೆ ಈ ಪಿತೃಗಳ ಆರಾಧನೆ ಎನ್ನುವಂಥದ್ದು ಮನುಷ್ಯರಲ್ಲಿ ಮಾತ್ರ ಅಲ್ಲ, ಯಕ್ಷರಲ್ಲಿ, ರಾಕ್ಷಸರಲ್ಲಿ, ಗಂಧರ್ವರಲ್ಲಿ, ಕಿನ್ನರರಲ್ಲಿ, ನಾಗಗಳಲ್ಲಿ, ದೇವತೆಗಳಲ್ಲಿ, ಪ್ರತಿಯೊಬ್ಬರಲ್ಲೂ ಇದೆ. ಯಾರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಅವರನ್ನು ಪಿತೃಗಳನ್ನು ಆರಾಧನೆ ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ನೊಬ್ರು ಅವರ ತಂದೆ ಅತ್ತೆ ಮುತ್ತಜ್ಜ ಪಿತೃಗಳನ್ನ ಹಾಗಿದ್ರೆ ಯಾರು ಪಿತೃಗಳು ಅಂತ ಹೇಳಿದ್ರೆ, ಇಂಥ ದೇವತೆಗಳು ಅಥವಾ ಇಂಥ ವ್ಯಕ್ತಿ ಅಂತ ಇದ್ದಾರಾ, ಅಥವಾ ಸತ್ತವರೆಲ್ಲರೂ ಪಿತೃಗಳಾಗ್ತಾ ಇರ್ತಾರ? ಏನು ಕಥೆ ಇದು? ಗೊತ್ತಾಗ್ತಾ ಇಲ್ವಲ್ಲ ನೋಡಿ. ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದ ವಿಷಯ. ಈ ಪ್ರಶ್ನೆಯನ್ನು ಮಾಡ್ತಾರೆ, ಅದಕ್ಕೆ ಸೂಕ್ಷ್ಮವಾಗಿ ತಿಳಿಸ್ಬಿಡ್ತಾರೆ ಅಷ್ಟೇ. ಆ ಶಂತನು ಸೂಕ್ಷ್ಮವಾಗಿ ತಿಳಿಸಿ ನಂತರ ಹೇಳ್ತಾನೆ. ಇದಕ್ಕೆ ಉತ್ತರವನ್ನು ಮಾರ್ಕಂಡೇಯರು ಹೇಳ್ತಾರೆ. ಮಾರ್ಕಂಡೇಯರು ನೋಡಿ, ಯಾಕಂದರೆ ಶ್ರಾದ್ದಕ್ಕೆ ಬಂದಿದ್ದಾರೆ ಮಾರ್ಕಂಡೇಯರು. ಆ ಮಾರ್ಕಂಡೇಯರ ಹತ್ರ ಕೇಳು, ಮಾರ್ಕಂಡೇಯರು ಹೇಳ್ತಾರೆ ಅಂತ ಹೇಳಿ ಶಂತನು ತಾನು ಆಶೀರ್ವಾದ ಮಾಡಿ ಹೋದ. ನಂತರ ಭೀಷ್ಮಾಚಾರ್ಯರು ಮಾರ್ಕಂಡೇಯರ ಬಳಿ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಮಾರ್ಕಂಡೇಯರು ಈ ಪಿತೃಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಕೊಂಡು ಹೋಗ್ತಾರೆ. ಅಂದರೆ ನಮಗೆ ಈ ಹರಿವಂಶದಿಂದ ಮುಖ್ಯವಾಗಿ ಕೃಷ್ಣನ ಕಥೆ, ಅದರೊಟ್ಟಿಗೆ ಈ ಪಿತೃಗಳ ಕಥೆ, ಆ ಪಿತೃಗಳ ಒಂದು ಕಲ್ಪನೆ ಸ್ಪಷ್ಟವಾಗಿ, ಅವರ ಮಹಿಮೆ ಏನು, ಅವರ ಒಂದು ಯಾವ ರೀತಿ ಇದ್ದಾರೆ, ಅವರು ಪಿತೃಗಳಂದರೆ ಯಾವ ರೀತಿ ಇದ್ದಾರೆ, ಅವ್ರು ಮಾಡೋದ್ರಿಂದ ನಮಗೇನು ಲಾಭ ಆಗುತ್ತೆ, ಅವರ ವಂಶ ಏನು, ಇದೆಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಸಾಧ್ಯವಾಗುತ್ತೆ. ಅಂದರೆ ಪಿತೃದೇವತೆಗಳ ಸಂಪೂರ್ಣ ಅನುಗ್ರಹ ಹರಿವಂಶದಿಂದ ಆಗುತ್ತೆ. ಅದಕ್ಕಾಗಿ ಏನು ಹೇಳ್ತಾರೆ ಅಂದರೆ, ಮಕ್ಕಳಿಲ್ದಿದ್ದವರು ಈ ಹರಿವಂಶದ ಶ್ರವಣದಿಂದ ಮಕ್ಕಳನ್ನು ಪಡೀಲಿಕ್ಕಾಗತ್ತೆ, ಸತ್ಪುತ್ರರನ್ನು ಪಡೀಲಿಕ್ಕಾಗತ್ತೆ ಅಂತ ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಮುಂದಿನದ್ದೇನು ಆ ಶ್ರಾದ್ದ ಕಲ್ಪ, ಅದರ ಮುಂದಿನ ಎಲ್ಲ ವಿವರಣೆಗಳನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಹರಿವಂಶದ ಚಿಂತನೆಯನ್ನು ಆ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.